ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುವ ಮಧ್ಯಾಹ್ನದ ಧ್ಯಾನ ಅನುಭವ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಇವತ್ತಿನ ಉಪನ್ಯಾಸಕರು ಸವಿತಾ ರಮೇಶ್. ಇವರನ್ನ ಪಿರಮಿಡ್ ಮಾಸ್ಟರ್ ಇವರನ್ನ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೀನಿ. ಮಾಸ್ಟರ್ಸ್, ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. Yes, ಥ್ಯಾಂಕ್ ಯು ma'am. ಸೋ ಮಚ್. ಮಾಸ್ಟರ್ಸ್, ಕಾರ್ಯಕ್ರಮಕ್ಕೆ ಮುಂಚೆ ಇವತ್ತಿನ ವಿಷಯ ಬಂದು ಧ್ಯಾನ ಅನುಭವಗಳು. ಅದಕ್ಕಿಂತ ಮುಂಚೆ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಮಾಸ್ಟರ್ಸ್, ಇವರು ಮೂಲತಃ ಹುಬ್ಬಳ್ಳಿಯವರು. ತುಂಬಾ ವರ್ಷಗಳಾಗಿಲ್ಲ ಧ್ಯಾನ ಮಾಡಿ, ಆದ್ರೂ 1 ವರ್ಷ 2 ವರ್ಷ ಆಗಿರ್ಬೋದಲ್ವಾ ಮ್ಯಾಮ್ ಮಾಸ್ಟರ್ಸ್? ಆದ್ರೂ ಕೂಡ ಅಧಿಕವಾದ ಅನುಭವಗಳನ್ನ ಪಡ್ಕೊಂಡು ಅನೇಕ ಸೆಷನ್ಸ್ ಗಳನ್ನ ಕೊಡ್ತಾ ಧ್ಯಾನ ಜ್ಞಾನ ಸೇವೆಯಲ್ಲಿ ನಿರತರಾಗಿದ್ದಾರೆ ಮಾಸ್ಟರ್ಸ್. ಇವರ ತಂದೆಯ ಮನೆಯಲ್ಲಿರ್ಬೋದು, ಮತ್ತೆ ಮದುವೆ ಆದ ಮನೆಯಲ್ಲಿರ್ಬೋದು, ಆಧ್ಯಾತ್ಮಿಕಕ್ಕೆ ಕೊರತೆ ಏನು ಇರಲಿಲ್ಲ. ಎಲ್ಲರೂ ಆ ಆಧ್ಯಾತ್ಮಿಕದ ಜೀವನದಲ್ಲೇ ಇದ್ದವರು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಹಾಗೆ ಇವರು ಈ ಧ್ಯಾನವನ್ನ ಅವರೇ ಸರ್ಚ್ ಮಾಡ್ಕೊಳ್ತಾ, ಹುಡುಕ್ತಾ, ಯೂಟ್ಯೂಬ್ನೆಲ್ಲ ಸರ್ಚ್ ಮಾಡ್ತಾ ತಮ್ಮ ಗೆಳತಿಯ ಮೂಲಕ ಈ ಒಂದು ಧ್ಯಾನ ಪರಿಚಯವಾಗಿ ಈ ಅಭ್ಯಾಸದಲ್ಲಿ ಇದ್ದಾರೆ ಮಾಸ್ಟರ್ಸ್. ಇನ್ನ ಮುಂದಿನ ವಿಚಾರಗಳನ್ನ ಅವರ ಬಾಯಿಂದನೇ ಕೇಳೋಣ. ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಅವರನ್ನ ಸ್ವಾಗತಿಸೋಣ. ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ಓವರ್ ಟು ಯು ಮ್ಯಾಮ್. ಎಸ್, ಸ್ಪಾಟ್ಲೈಟ್ ಮಾಡ್ತೀನಿ. ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಎಲ್ರಿಗೂ. ಮಧ್ಯಾಹ್ನದ ಈ ಒಂದು ಸೆಷನ್ಗೆ, ಈ ಒಂದು ವೇದಿಕೆಗೆ ನನ್ಗೆ ಹೇಳಿದ್ರು ಮೇಡಮ್, ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈ ಒಂದು PCSP ನಲ್ಲಿ ಒಂದು ಕ್ಲಾಸ್ ಮಾಡ್ಬೇಕಂದ್ರೆ ಒಂದು ಚಂದ ಅನಿಸುತ್ತೆ ನನಗೆ. ಯಾಕಂದ್ರೆ ಎಷ್ಟೊಂದು ಕ್ಲಾಸಸ್ ಕೊಡ್ತಾ ಇದ್ದೀನಿ, PCSP ನಲ್ಲಿ ವಿಶೇಷವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲಾ ಕಡೆ ಪತ್ರಿಜಿಯವ್ರದೇ ಆನಾಪಾನಸತಿ, ಆದ್ರೂ ವಿಶೇಷ ಏನೋ ಗೊತ್ತಿಲ್ಲ. ಖುಷಿ ಆಗ್ತಾ ಇದೆ ತುಂಬಾನೇ ನನಗೆ. ಮೇಲೆ ಕೊಡ್ತಾ ಇದ್ದೀನಿ ಅಂತನೋ ಏನೋ ಗೊತ್ತಿಲ್ಲ, ಒಳಗಿಂದ ಆ ತರನೇ ಬರ್ತಾ ಇದೆ. ಸೊ ಇವತ್ತು ನನ್ನ ಒಂದು ಅನುಭವಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಅನ್ಕೊಂಡೆ. ಮೊದ್ಲಿಗೆ ನಮ್ಮ ಪತ್ರಿಜಿ ಗುರುಗಳಿಗೆ, ಅವರ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ, ಆಮೇಲೆ ಈ ಒಂದು ವೇದಿಕೆಗೆ ನಮ್ಮ ಅನಿತಾ ಪಿಂಡಿ ಮೇಡಮ್ ಅವರು ಕೇಳಿದ್ರು, ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕಂದ್ರೆ ಈ ವೇದಿಕೆಗೆ ನನ್ಗೂ ಬೇಕಾಗಿತ್ತು. ಒಂದು ವೇದಿಕೆಯಲ್ಲಿ ನಾವು ಹೋಗ್ತಾ ಇದ್ದಾಗ್ಲೇ ನಮ್ಮ ಬೆಳವಣಿಗೆ ಕೂಡ ಆಗತ್ತೆ ಅನ್ನೋದು ಎಷ್ಟು ತುಂಬಾನೇ ಸತ್ಯ ಅದು ಹೇಳ್ಬೇಕು ಅಂತಂದ್ರೆ. ಅದಕ್ಕಾಗಿ ಅವರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಸೆಷನ್ಗೆ ಮೇಡಮ್ ದೀಪಾ ಮೇಡಮ್ ಇನ್ವೈಟ್ ಮಾಡಿದ್ರು, ನಿಮಗೂ ಧನ್ಯವಾದ ಮೇಡಮ್. ಈಗ ನನ್ನ ಒಂದು ಅನುಭವ ಏನು ಅನ್ನೋದನ್ನ ನಾನು ಒಂದು ಬಹಳ ದಿವಸಗಳ ಹಿಂದೆ ಬೇರೆ ಸೆಷನ್ ಅಲ್ಲಿ ಹೇಳಿದ್ದೆ. ತುಂಬಾ ದಿವಸ ಆಗಿತ್ತು, ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನಂದು ರೀಕಾಲ್ ಆಗ್ತಾ ಇದೆ, ಹಳೆದನ್ನೆಲ್ಲ ತೆಗೆದು ನೋಡುವಂತದಿದೆ. ನನಗೆ ಒಂದೊಂದ್ಸರಿ ಹೇಗನ್ಸುತ್ತೆ ಅಂದ್ರೆ, ಎಷ್ಟು ಚೇಂಜಸ್ ನನ್ಗೆ. ನನ್ ಪತ್ರಿಜಿ ಅವ್ರು ನನ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನ್ಗೆ, ಝೀರೋ. ಯಾಕಂದ್ರೆ ಕಾಮನ್ ಪರ್ಸನ್ ಅಂದ ತಕ್ಷಣ ನಾನು ಕಾಮನ್ ಪರ್ಸನ್ನೇ. ಧ್ಯಾನ ಗೊತ್ತಿಲ್ಲದೆ ಇದ್ದಾಗಂತೂ ಏನೇನು ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ನಮ್ದು ಜೀವನ ಶೈಲಿ ಗೊತ್ತಿಲ್ಲ, ಎಂತದು ಗೊತ್ತಿಲ್ಲ. ಸುಮ್ನೆ ಮಾಡಿದ್ವೇನೋ ತಿಂದ್ವೇನೋ, ನಮ್ ಕೆಲ್ಸ ನಾವ್ ಮಾಡಿದ್ವೇನೋ, ಹೀಗೆ ಹೋಗ್ತಾ ಇರತ್ತೆ. ಮಾಸ್ಟರ್ಸ್, ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ, ಕೆಲವ್ರು ಹಳಬ್ರಿಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಸಾಕಷ್ಟು ಕ್ಲಾಸಸ್ ತಗೊಂಡು ನೋಡಿರ್ತಾರೆ, ಅನುಭವಗಳು ಪಡ್ಕೊಂಡಿರ್ತಾರೆ. ಯಾರು ಹೊಸದಾಗಿ ಬಂದಿರ್ತೀರಾ ಅವರಿಗೆ ಇದು ಒಂದು ಕುತೂಹಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಚಿಕ್ಕಂದಿನಿಂದ ನಾನು ಒಂದು ಆಧ್ಯಾತ್ಮಿಕದ ಒಂದು ಮನೆತನದಲ್ಲಿ ಹುಟ್ಟಿ ಬೆಳೆದಿದ್ದು. ಅಲ್ಲಿ ಪ್ರತಿದಿನ ನಮ್ಗೆ ಅಷ್ಟೇ ಆಧ್ಯಾತ್ಮಿಕ ಹೇಗೆ ಅಂದ್ರೆ ಒಂದು ಮಠ ಮಾನ್ಯದಿಂದ ನಾವು ಬಂದಿರೋದು. ಅಂದ್ರೆ ಪ್ರತಿ ದಿವ್ಸ ನಾವು ಬೆಳಿಗ್ಗೆ ಎದ್ದು, ಚಿಕ್ಕವಳಿದ್ದೆ ಅವಾಗಿನ, ನಾವು 4 ಜನ, 2 ಅಕ್ಕಂದ್ರು, ಅಣ್ಣ, ನಾನು ಲಾಸ್ಟ್. ನಾನು ಬೆಳೆದಿರೋದು ಹುಬ್ಳಿನಲ್ಲಿ. ಪ್ರತಿದಿನ ಅಲ್ಲಿ ಸಿದ್ದಾರೂಢ ಮಠ ಅಂತ ಎಲ್ರಿಗೂ ಗೊತ್ತಿದೆ, ಫೇಮಸ್ ಅದು. ಅಲ್ಲಿ ನಮ್ ತಂದೆ ಏನ್ ಮಾಡ್ತಿದ್ರಂದ್ರೆ, ನೀವು ಪ್ರತಿದಿನ ಮಠಕ್ಕೆ ಹೋಗಿ ಬರ್ಬೇಕು, ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ನಮ್ಮ ಮನೆಗಳಿಗೂ ನಾವು ಸಾಧು ಸಂತರನ್ನ ಪ್ರತಿ ವರ್ಷ ಕರೆಸ್ತಾ ಇದ್ವಿ ಒಂದು ಶ್ರಾವಣ ಮಾಸದಲ್ಲಿ. ಈ ಒಂದು ಪರಂಪರೆ ನಮ್ಮ ಅಜ್ಜಿ ಅವರ
ತಾಯಿ ಆ ಕಾಲದಿಂದಲೂ ಬಂದಿರೋದು. ಹೀಗೆ ನಮ್ಮ ಪರಂಪರೆ ಹೀಗಿತ್ತು. ಹಂಗೆ ಬೆಳಿತಾ ಹೋದ್ವಿ. ಆ ಒಂದು ಸಂಸ್ಕಾರ ಕೊಡ್ತಾ ಹೋದ್ರು. ಆಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳ್ಸಿದ್ರು ನಮ್ಮನ್ನ. ಯಾಕಂದ್ರೆ ಮಾರ್ನಿಂಗ್ ನಾವು ಎದ್ದು ಸ್ನಾನ ಮಾಡಿ ಮಠಕ್ಕೋಗಿ ಬಂದ್ಮೇಲೆನೆ ಟಿಫಿನ್ ನಮ್ಮಮ್ಮ ಇಡೋದು. ಅಲ್ಲಿವರೆಗೂ ಇಡ್ತಿರ್ಲಿಲ್ಲ. ಸೊ ಹೀಗೆ ಎಲ್ಲ ಬೆಳ್ದು ಒಂದು ಭಜನ ಆಗಿರಬಹುದು, ಭಕ್ತಿಗೀತೆಗಳು ಇದೆಲ್ಲ ನಾವು ಚಿಕ್ಕಂದ್ರಿಂದನೇ ಕಲ್ಕೊಂಡ್ ಬಂದ್ವಿ. ನಮ್ ಮನೆಗೆ ಸಾಧು ಸಂತರು ಬರ್ತಿದ್ರು. ಅವ್ರೆಲ್ಲ ನನ್ನನ್ ಚಿಕ್ಕವಳು ಒಂದು 3-4 ವರ್ಷ ಇರ್ಬೋದು. ಜ್ಞಾಪಕ ಇದೆ ಒಂದ್ 4 ವರ್ಷದಿಂದ. ನನ್ನನ್ ತೊಡೆ ಮೇಲೆ ಕೂರ್ಸ್ಕೊಂಡು ಅವ್ರು ತಾಳ ಎಲ್ಲ ಹಾಕಿ ಭಜನ ಎಲ್ಲ ಮಾಡಿಸ್ತಾ ಇದ್ರು. ಅದು ಒಂದು ಈಗ್ಲೂ ನನ್ಗ ನೆನ್ಪಿದೆ. ಬಟ್ ಆ ಒಂದು ಸಂಸ್ಕಾರ ನೋಡಿ, ಅವಾಗ ನಾವು ಭಕ್ತಿ ಮಾರ್ಗದಲ್ಲಿ ಇದ್ವಿ. ಕಾಲ ಕಳೆದಂತೆ ನಮ್ಮಲ್ಲಿ ಏನಿದೆ ಚೇಂಜಸ್ ಆಗ್ತಾನೆ ಹೋಗುತ್ತೆ. ಆ ಭಕ್ತಿ ಮಾರ್ಗ ಆ ಸಂಸ್ಕಾರ ಕೊಟ್ರು ನಮ್ ಮನೆಯಲ್ಲಿ. ಒಂದು ಸ್ಟ್ರಿಕ್ಟ್ ಆಗಿ ಬೆಳ್ಕೊಂಡ್ ಬಂದ್ವಿ. ಗೊತ್ತಿಲ್ಲ ಅದು ಏನೋ ಮದ್ವೆ ಆದ್ಮೇಲೂನು ಕೂಡ ನಾನು ಇವಾಗ ಬಳ್ಳಾರಿನಲ್ಲಿರೋದು. ಬಳ್ಳಾರಿ ಬಂದ್ಮೇಲೆನು ನಮ್ಮನೆಯಲ್ಲೂ ಕೂಡ ಸೇಮ್ ಅದೇ ಒಂದು ಸಂಸ್ಕಾರ, ಪೂಜೆ ಪುನಸ್ಕಾರ, ಭಕ್ತಿ ಮಾರ್ಗ ಅದೇ ಇತ್ತು. ಅದ್ರಲ್ಲೇ ಇದ್ವಿ ಎಷ್ಟೋ ವರ್ಷ. ಅದಾದ್ಮೇಲೆ ನಮ್ಮನೆಯಲ್ಲಿ ನನಗೆ ಫಸ್ಟ್ ಟೈಮ್ ನನಗೆ ಅನ್ನಿಸ್ತಾ ಇತ್ತು. ಆಕ್ಚುಲಿ ಕೊರೋನಾ ಸಮಯದಲ್ಲಿ ಕೋವಿಡ್ ಏನಾಯ್ತಲ್ಲ 2021 ಆ ಸಮಯ 22 ಮುಗ್ದೋಯ್ತು. ಅವಾಗಿ ನನ್ಗೆ ಅವಾಗ ಸ್ಕೂಲ್ ಟೈಮ್ ನಾನು ಟೀಚಿಂಗ್ ಮಾಡ್ತಾ ಇದ್ದೆ ಪ್ರೈವೇಟ್ ಸ್ಕೂಲ್ ಅಲ್ಲಿ. ಆ ಟೈಮಲ್ಲಿ ನಾನು ರಿಸೈನ್ ಮಾಡ್ಬಿಟ್ಟೆ. ರಿಸೈನ್ ಮಾಡಿ ಇನ್ನ ಮನೆಯಲ್ಲಿ ಸಾಕಪ್ಪ ಇದ್ಬಿಡೋಣ ಅಂತ ಎಲ್ರು ಹೇಳ್ತಾ ಇದ್ರು. ಆ ಸಮಯದಲ್ಲಿ ನನಗೆ ಸುಮ್ನೆ ಕೂಡಕ್ ಆಗಲ್ಲ. ಯಾಕಂದ್ರೆ ಕೆಲ್ಸನೂ ಕಡಿಮೆ ಇತ್ತು ಮನೆಯಲ್ಲಿ. ಯೂಟ್ಯೂಬ್ ನೋಡೋದು ಹುಚ್ಚು ಅವಾಗ. ಯಾಕಂದ್ರೆ ಯಾವ್ದು ಒಂದು ಪ್ರೋಗ್ರಾಮ್ ನೋಡೋದು ಅಥವಾ ಹಳೇ ಪ್ರೋಗ್ರಾಮ್ ಯಾವ್ದೋ ಕಿತ್ತಿ ನೋಡೋದು ಈ ತರ ಎಲ್ಲ ಮಾಡ್ತಿದ್ದೆ. ಬಟ್ ನನಗೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅದು ನನಗೆ ಬೇಕಾಗಿತ್ತು. ಅದು ಒಂದು ಬೆನಿಫಿಟ್ ಆಯ್ತು. ನನಗೆ ಗೊತ್ತಿಲ್ಲದೆ ನನಗೇನು ಅಂದ್ರೆ ನನ್ನೊಳಗೆ ಬರ್ತದೆ ನನ್ ಪುನರ್ಜನ್ಮಗಳ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ಮನೇಲಿ ಅವಾಗ 2022 ಆ ವರ್ಷ ಎಲ್ಲ ನಾನು ಏನ್ ಮಾಡಿದೀನಿ ಅಂದ್ರೆ 22 ಒಂದ್ ವರ್ಷ ನಮ್ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ರು. ಕೋವಿಡ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇತ್ತು. ಅವ್ರು ಆಫೀಸ್ಗೆ ಹೋಗ್ತಾ ಇದ್ರು. ಮಕ್ಳು ಕೂಡ ಅವ್ರದ್ದು ಸ್ಕೂಲ್ ಇರ್ಲಿಲ್ಲ. ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಳ್ತಾ ಇದ್ರು. ಇನ್ನ ನನಗೆ ಕೆಲ್ಸ ಇರ್ಲಿಲ್ಲ. ನನ್ಗೆ ಅನ್ಕೊಂಡೆ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಪುನರ್ಜನ್ಮ ಅಂತ ಹೇಳಿ ಪ್ರೋಗ್ರಾಮ್ ಬರ್ತಾ ಇತ್ತು ಟಿವಿನಲ್ಲಿ. ಆ ಕನ್ನಡ ಚಾನಲ್ ನಲ್ಲಿ ನೋಡ್ತಾ ಇದ್ವಿ. ಅದನ್ನ ನಾನು ಈ ಯೂಟ್ಯೂಬ್ ಅಲ್ಲಿ ಬರುತ್ತಾ ಅಂತ ಒಂದ್ಸರಿ ಸರ್ಚ್ ಮಾಡ್ದೆ. ಬರ್ತಾ ಇತ್ತು ಪುನರ್ಜನ್ಮ. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಅದು ಸಂಮೋಹನ ವಿದ್ಯೆ ಅದೆಲ್ಲ ಗುರುಗಳೆಲ್ಲ ನಮ್ಮ ಪಾಸ್ಟ್ ಲೈಫ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರದೆಲ್ಲ ತಿಳಿಸಿ ಎಲ್ಲ ಈ ತರ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇರತ್ತೆ, ಫಿಸಿಕಲ್ ಮೆಂಟಲಿ ಪ್ರಾಬ್ಲಮ್ ಇರತ್ತಲ್ವಾ. ಸೊ ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ಎಲ್ಲ ಗುರ್ತಿಸಿ ಯಾಕೆ ಇದು ಬಂತು ಅಂತ ಹೇಳಿ ಅವರು ಅದನ್ನೆಲ್ಲ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಿ, ಎಷ್ಟೋ ಜನ್ಮಗಳ ಹಿಂದೆ ಕರ್ಕೊಂಡು ಹೋಗಿ ಒಂದ್ 3-4 ಜನ್ಮ ಎಲ್ಲ ತೋರ್ಸ್ಕೊಂಡು ನಿನ್ಗೆ ಇಲ್ಲಿ ಪ್ರಾಬ್ಲಮ್ ಇದೆ ಈ ತರ ಎಲ್ಲ ಅವಕ್ ಪತ್ತೆ ಎಲ್ಲ ಹಚ್ತಾ ಇದ್ರು. ನನ್ಗೆ ವೆರಿ ಇಂಟ್ರೆಸ್ಟಿಂಗ್ ಅದನ್ನ ನೋಡ್ತಾ ಇದ್ರೆ. ಡೈಲಿ ನೋಡೋದು ಒಂದೊಂದ್ ಎಪಿಸೋಡ್ 2-3 ನೋಡ್ಕೊಂಡ್ ಕುತ್ಕೊಂಡ್ ಬಿಡೋದು. ಕೆಲ್ಸ ಇಲ್ಲ ಏನಿಲ್ಲ. ಆ ಜರ್ನಿ ಹಾಗೆ ಬಂತು. 1 ವರ್ಷ ನಾನು ಪುನರ್ಜನ್ಮನೆ ನೋಡ್ತಾ ಇದ್ದೆ. ಪುನರ್ಜನ್ಮ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋದ ತಕ್ಷಣ ಮೊಬೈಲ್ ರೆಡಿ ಹಿಡ್ಕೊಂಡ್ ಕುಂತ್ ಬಿಡೋದು. ಅದನ್ನ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಹೆಂಗೆ ಇವ್ರಿಗೆ ಗೊತ್ತಾಗತ್ತೆ, ಹೇಗೆ ಏನ್ ಮಾಡ್ತಾರೆ ಇವ್ರು ಅಂತೆಲ್ಲ ವಿದ್ಯೆ ಅವ್ರು ಕಲ್ತಿರ್ತಾರೆ. ಬಟ್ ನನಗೆ ಕುತೂಹಲ ಹೇಗೆ ನೋಡಿ ಮಾಸ್ಟರ್ಸ್. ಇದು ನನಗೆ ಒಂದ್ ಹಂತದವರೆಗೂ ಆ ಎಂಡಿಂಗ್ ವರ್ಗು ಬಂದೆ. ಆ ಇಯರ್ ಎಂಡಿಂಗ್ ಅಕ್ಟೋಬರ್ ನವೆಂಬರ್ ಮೋಸ್ಟ್ಲಿ ಆ ಒಂದು ಟೈಮಿಗೆ ಬಂದಿದ್ದೀನಿ. ಅವಾಗ ಬಂದ್ಮೇಲೆ ನನಗೆ ಒಂದು ದಸರಾ ಟೈಮ್ ಆಕ್ಚುಲಿ ಆ ಟೈಮಲ್ಲಿ ಬಂದಾಗ ಕ್ರಮೇಣವಾಗಿ ಅದನ್ನ ನನ್ಗೆ ಟರ್ನ್ ಹೇಗಾಯ್ತು ಅಂತಂದ್ರೆ ಮತ್ತೆ ಯೂಟ್ಯೂಬ್ ತೆಗೆದ ತಕ್ಷಣ ಕೃಷ್ಣನ ವಾಣಿಗಳು ಬರ್ತಾ ಇದ್ವು. ಇವಾಗ ನಾವೆಲ್ಲ ಭಗವದ್ಗೀತೆಗಳಲ್ಲಿ ಏನು ಓದ್ತೀವಲ್ಲ ಆ ಒಂದು ಎಲ್ಲಾ ಅಧ್ಯಾಯದಲ್ಲಿರುವಂತಹ ಆ ಸಂದೇಶ ಏನ್ ಕೊಟ್ಟಿದ್ದಾನೆ ಕೃಷ್ಣ ಭಗವಂತ ಅಂತವುಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಬರೀ ಅದೇ ನನಗೆ ಕಾಣಿಸೋದು. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಆ ಒಂದು ಮಾತುಗಳು ವಾಣಿಗಳು ಅಂತ ಹೇಳ್ತೀವಿ ವಾಕ್ಯಗಳನ್ನೇ ಕಾಣಿಸ್ತಾ ಇತ್ತು. ನಾನು ಅದು ಓದಿದ್ಮೇಲೆ ಇಂಪ್ರೆಸ್ ಆಗ್ಬಿಡೋದು. ಓ ಕೃಷ್ಣ ಹೀಗೆ ಹೇಳಿದಾನ ಗೊತ್ತಿಲ್ಲ. ಅವಾಗ ಜಾಸ್ತಿ ಕೃಷ್ಣನ ವಾಣಿಗಳು ನೋಡೋದು, ಕೇಳಿಸ್ಕೊಳ್ಳೋದು, ಆ ಪುನರ್ಜನ್ಮ ನೋಡೋದು, ಇದನ್ನ ನೋಡೋದು ಇದೆಲ್ಲ ನಡೀತಾ ಹೋಯ್ತು.
ಏನೋ ಇದು ಭಗವದ್ಗೀತೆ ನಾನು ಓದ್ಲೇಬೇಕು. ಯಾಕಂದ್ರೆ ನಮ್ಮನೇಲಿ ಭಗವದ್ಗೀತೆ ಎಷ್ಟು ದಪ್ಪ ಬುಕ್ ಇದ್ರು ಕೂಡ ನಾನು ಒಂದಿನಾನು ಓದಿರ್ಲಿಲ್ಲ. ಬಟ್ ನನ್ಗೆ ಭಗವದ್ಗೀತೆ ಸ್ಟಡಿ ಮಾಡ್ಬೇಕಂತನೂ ಅನಿಸ್ತು. ನೋಡಿ ಅದನ್ನೇ ನೆಕ್ಸ್ಟ್ ಏನಾಯ್ತು ನನಗೆ ಗೊತ್ತಿಲ್ಲ. ಏನೋ ಬೇಕಾಗಿದೆ, ಕರೆಕ್ಟ್ ಇದೆ. ಬಟ್ ಆ ಮಾರ್ಗಕ್ಕೆ ಬರ್ಬೇಕು ಅಂತಂದ್ರೆ ಇವೆಲ್ಲ ಒಂದು ಸರ್ಕಸ್ ಆದಂಗ ಆಯ್ತು. ನನ್ಗೆ 1 ವರ್ಷ ಸರ್ಕಸ್ ಆಯ್ತು. 2022 ಇಂದ ಸ್ಟಾರ್ಟಿಂಗ್ ಇಂದ ಹಿಡಿದು 2023 1 ಇಯರ್ ನನ್ ಸರ್ಕಸ್. ಕೃಷ್ಣನ ವಾಣಿಗಳನ್ನು ಕೇಳ್ತಕ್ಕಲ್ಲ ಅಮೇಝಿಂಗ್. ಅವಾಗ ಒಂದ್ಸರಿ ಏನಾಯ್ತು ಅಂದ್ರೆ ನನಗೆ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಒಂದು ಕೃಷ್ಣ ಅದ್ರಲ್ಲಿ ಹೇಳಿದಾನೆ, ಯಾರು ಯಾವ ಕೆಲಸ ಮಾಡಿದ್ರೆ ಸ್ವರ್ಗ ಸೇರ್ತಾರೆ, ಯಾರು ಏನ್ ಮಾಡಿದ್ರೆ ನರಕ ಸೇರ್ತಾರೆ ಅಂತ ಹೇಳಿ 2 ಪಾರ್ಟ್ಸ್ ಅಲ್ಲಿ ಕೊಟ್ಟಿದ್ದ ಆ ವಿಡಿಯೋ ಅಲ್ಲ, ಅದು ಒಂದು ವಿಡಿಯೋನೇ ಅನ್ಕೊಳ್ಳಿ. ಜಸ್ಟ್ ನಾನು ಯೂಟ್ಯೂಬ್ ತೆಗೆದ ತಕ್ಷಣ ಅದು ಬಂತು. ಬಂದ ತಕ್ಷಣ ಏನೋ ಇದೆಯಲ್ಲ ಅಂತ ನಾನು ಓಪನ್ ಮಾಡಿ ನೋಡಿದ್ರೆ ಎಷ್ಟು ಒಳ್ಳೆ ಕೆಲಸ. ಆಮೇಲೆ ನಾನು ಏನೋ ಒಂದು ಕೆಲಸ ಮಾಡಿದೆ, ಅದಕ್ಕೆ ಮರಳಿ ನನಗೆ ಅದ್ರದ್ದು ಏನಾದ್ರೂ ಉಪಯೋಗ ಬೇಕು, ನಾನು ಇಷ್ಟು ಮಾಡಿದಕ್ಕೆ ಅದ್ ಬೇಕು ಅಂತವನ್ನೆಲ್ಲ ಮಾಡ್ಬಾರ್ದು. ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ದು, ಕರ್ಮಗಳನ್ನು ಸರಿಯಾಗಿ ಮಾಡ್ಕೊಳ್ದು, ಇದು ಎಲ್ಲಾ ಇತ್ತು ಅಂದ್ರೆ ನೀವು ಒಂದು ಸ್ವರ್ಗ ಮಾರ್ಗಕ್ಕೆ ಹೋಗೋದು ಡೌಟೇ ಇಲ್ಲ ಅನ್ನೋದು ಒಂದು ಪಾಠ ಅಲ್ಲಿ ಕೊಟ್ಟಿದ್ದಾರೆ. ನನ್ಗೆ ತುಂಬಾ ಖುಷಿ ಕೊಡ್ತು. ಅದು ಏನಿಲ್ಲ, ಯಾಕಂದ್ರೆ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತಂದಾಗ ನಾವ್ ಖುಷಿ ಸಂತೋಷ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಲ್ಲ. ನೀವ್ ಈ ಮಾರ್ಗಗಳಲ್ಲಿ ಹೋಗ್ರಿ ಅಂತ ಹೇಳಿ ಕೃಷ್ಣ ಭಗವಂತ ಅಲ್ಲಿ ಕೊಟ್ಟಿರೋದನ್ನ ಹಾಕಿದ್ರು. ಹೌದಲ್ವಾ? ಇದು ಎಲ್ಲಾ ಮಾರ್ಗ ಹಿಡ್ಕೊಂಡು ಹೋದ್ರ ಸ್ವರ್ಗಕ್ಕೆ ಹೋಗೋದ್ ಗ್ಯಾರಂಟಿ ಅಂತ. ಆಮೇಲೆ ಹಿಂಸೆ ಮಾಡ್ಬಾರ್ದು, ಹಿಂಸೆ ಅಂತೂ ಖಂಡಿಸ್ಬೇಕು, ಇವೆಲ್ಲ ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ನರಕಕ್ಕೆ ಹೋಗೋದಂತೂ ಅವ್ರು ಬೇರೆ ಎಲ್ಲ ಕೊಟ್ಟಿದ್ರು. ನಾವ್ ಯಾರಾದ್ರೂ ಅಂದ್ರೆ ಮಾಡಿದ್ರೆ ಹೀಯಾಳಿಸಿದ್ರೆ ಹೇಳ್ತಾವಲ್ವ, ಬೇಡವಾದ ಕರ್ಮಗಳನ್ನು ಮಾಡ್ಕೊಂತ ಹೋದ್ರೆ ಕೊಲೆ ಅಪರಾಧ ಇವೆಲ್ಲ ಇರುತ್ತೆ. ಆಲ್ಮೋಸ್ಟ್ ಗೊತ್ತಿರತ್ತೆ ಎಲ್ರಿಗೂ. ಈ ಬೇಡವಾದದ್ದನ್ನ ಎಲ್ಲಾ ಒಂದು ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ನನಗೆ ತೋರಿಸ್ತಾ ಇದ್ದಾರಾ ಅಂತ ಖುಷಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಒಳ್ಳೇದು ಕೆಟ್ಟದು ಅನ್ನೋದು ಗೊತ್ತಾಗತ್ತೆ. ಬಟ್ ಕರ್ಮ ಸಿದ್ಧಾಂತ ಕೂಡ ನನಗೆ ಎಷ್ಟು ಚೆನ್ನಾಗಿ ಇಲ್ಲಿ ನನಗೆ ತೋರಿಸ್ತಾ ಇದ್ರು ಅಂತಂದ್ರೆ, ಯಾವ್ದು ಮಾಡ್ಬೇಕು ಕರ್ಮದಲ್ಲಿ, ನಮ್ಮ ಒಳ್ಳೆಯ ಕರ್ಮಕ್ಕೆ ಯಾವ್ದು ಬೇಕು, ಕೆಟ್ಟ ಕರ್ಮಕ್ಕೆ ಯಾವ್ದು ಬೇಕು ಅಂತ ಕರ್ಮ ಸಿದ್ಧಾಂತವನ್ನು ಕೂಡ ನನಗೆ ಅಲ್ಲಿ ತೋರಿಸಿದ್ರು. ಬಟ್ ನನಗ್ ಗೊತ್ತಿಲ್ಲ ಅಷ್ಟೇ. ನೋಡ್ತಾ ಇದ್ದೆ, ಓಕೆ ಅಪ್ಪ ಇವತ್ತು ಸ್ವರ್ಗದ ಮಾರ್ಗ ನೋಡಿದ್ವಾ, ಅದನ್ನ ಫಾಲೋ ಆಗ್ಬಿಡ ಅಂತ ಫಿಕ್ಸ್ ಆಗ್ಬಿಟ್ಟೆ. ಅಷ್ಟೇ ನನಗ್ ಗೊತ್ತಿರೋದು. ಅದಾಯ್ತು. ಅದಾದ್ಮೇಲೆ ನನಗೆ ಅನಿಸ್ತಾ ಇದೆ ಒಳಗಡೆ, ಇದೆಲ್ಲ ಎಷ್ಟೊಂದು ಗುರುಗಳು ಅಲ್ಲಿ ಧ್ಯಾನ ಹೇಳ್ಕೊಡ್ತಾ ಕೊಡ್ತಿರ್ತಾರೆ. ಅಂದ್ರೆ ಇವಾಗ ನಾನು ಪುನರ್ಜನ್ಮ ಅಂತ ಹೇಳಿ ಬರೋದು ರಾಮಚಂದ್ರ ಗುರುಜಿ ಅಂತ ಹೇಳಿ ಕನ್ನಡದಲ್ಲಿ ಅವರು ಮಾಡ್ತಾ ಇದ್ರು. ಅವ್ರದ್ದು ನಾನು ಅವ್ರದ್ದು ಫಾಲೋವರ್. ಆಮೇಲೆ ಅವರು ಧ್ಯಾನ ಕೂಡ ಮಾಡಿಸ್ತಾ ಇದ್ರು. ಧ್ಯಾನ ಮಾಡಿಸಿ ಅವ್ರಿಗೆ ಸಂಮೋಹನ ವಿದ್ಯೆಯಿಂದ ಕೆಲವ್ರು ಏನ್ ಅವ್ರ ಹತ್ರ ಹೋಗ್ತಾ ಇದ್ರಲ್ವಾ, ಅವ್ರದ್ದು ಏನು ಕಷ್ಟಗಳು, ಏನು ನೋವುಗಳು, ಅಥವಾ ಪಾಸ್ಟ್ ಲೈಫ್ ಅಲ್ಲಿ ಅವ್ರು ಏನು ನೋವಿನಿಂದ ಸತ್ತು ಹೋಗಿದ್ರು ಅದು ಇವಾಗ ಈ ಜನ್ಮದಲ್ಲಿ ಅವ್ರಿಗೆ ಕಂಟಿನ್ಯೂ ಆಗಿರುತ್ತೆ. ಇದನ್ನ ಹೇಗೆ ಅದನ್ನ ತಡೆಗಟ್ಟಬೇಕು, ಇದನ್ನೆಲ್ಲ ಅವ್ರು ಹೇಳ್ತಾ ಇರ್ತಿದ್ರು. ನಾನ್ ಬರೀ ಅದಕ್ಕೆ ಕೇಳಿಸ್ಕೊ ಬಟ್ ಅವ್ರು ಹೇಳ್ರಿ, ಇವ್ನೆಲ್ಲ ನಾವ್ ಒಂದು ಕ್ಲಾಸಸ್ ಕೊಡ್ತೀವಿ, ಯಾರಾದ್ರೂ ಅಟೆಂಡ್ ಆಗಿ ಹಿಂಗೆಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಒಂದು ಧ್ಯಾನಕ್ಕೆ ಕೂಡಿಸ್ತಿದ್ರು. ಇದೆಲ್ಲ ನಾನ್ ನೋಡಿ ಏನಂದ್ರೆ ಈ ಲೈಫ್ ಅಲ್ಲಿ ಏನೂ ಇಲ್ಲಪ್ಪ, ಇಂಥದೊಂದ್ ಕ್ಲಾಸ್ ತಗೋಬೇಕು ಅಂತ ಡಿಸೈಡ್ ಆಗಿ ಯಾವಾಗ ಬ್ಯಾಂಗ್ಳೂರ್ಗೆ ಹೋಗಿ ಕಲಿಬೇಕು. ಇಲ್ಲಿ ಬಳ್ಳಾರಿಯಿಂದ ಬ್ಯಾಂಗ್ಳೂರ್ಗೆ ಹೋಗಿ ನಮ್ಮ ಮನೆಯಲ್ಲಿ ಹೇಳ್ಬೇಕಲ್ಲ, ಅದನ್ನ ಒಪ್ಸ್ಬೇಕು, ಅದು ಒಂದು ಕಷ್ಟನೇ. ಆದ್ರೂ ಏನೋ ಒಂದ್ ಮಾಡೋಣ, ಹೋಗೋಣ ಅಂತೇಳಿ ಮನ್ಸಲ್ಲಿ ಅನಿಸ್ತಾ ಇದೆ. ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ. ಆ ಒಂದು ವಿದ್ಯೆ ಬೇಕು ನನ್ಗೆ. ನನಗೆ ಒಳಗಡೆ ಇನ್ನೊಂದ್ ಏನ್ ಅನಿಸ್ತದೆ, ನನ್ನ ಹಿಂದಿನ ಜನ್ಮ ಏನು ನೋಡ್ಕೋಬೇಕು, ನಾನೇನೇನ್ ಮಾಡ್ ಬಂದಿದ್ದೀನೋ ಗೊತ್ತಿಲ್ಲ. ಅದನ್ನ ನಾನ್ ನೋಡ್ಬೇಕು, ಹೇಗ್ ನೋಡ್ಬೇಕು ಅನ್ನೋದು ನನಗೆ ನನ್ನೊಳಗೆ ಬೆಳಿತಾ ಹೋಯ್ತು. ನೆಕ್ಸ್ಟ್ ಅವ್ರು ಧ್ಯಾನ ಮಾಡಿಸ್ತಾ ಇದ್ರು. ಅವ್ರ ಮಾತುಗಳಲ್ಲಿ ಹೇಳ್ತಿದ್ರು, ನಮ್ಮ ಹತ್ರ ಬಂದವರಿಗೆಲ್ಲ ನಾನು ಮೆಡಿಟೇಷನ್ ಮಾಡಿಸಿ ಅವರೊಂದು 7-8 ದಿವಸ ನಮ್ಮ ಹತ್ರ ಹಿಡ್ಕೊಂಡು ಈ ತರ ಎಲ್ಲ ನಾವ್ ಮಾಡಿಸ್ಬೇಕಾಗತ್ತೆ, ಒಂದ್ ಹಂತಕ್ಕೆ ತಗೊಂಡ್ ಬರ್ಬೇಕು. ಆಮೇಲೆ ಅವ್ರಿಗೆ ಸಂಮೋಹಿನಿ ಇದ್ರಿಂದ ಅವ್ರಿಗಿನ್ನ ತಮ್ದ ಕಷ್ಟಗಳನ್ನ ದೂರ ಮಾಡ್ಬೋದು, ಫಿಸಿಕಲಿ ಮೆಂಟಲಿ ಅಂತ ಹಿಂಗೆಲ್ಲ ಹೇಳಿದಾಗ ನನಗೆ ಧ್ಯಾನ ಅನ್ನೋದು ತಲೆಯಲ್ಲಿ ಬಂತು. ಹೌದಲ್ವಾ, ಧ್ಯಾನ ಮಾಡೋದ್ರಿಂದ ಎಷ್ಟೊಂದು ಲಾಭ ಇರಬಹುದು ಇವ್ರು ಹೇಳ್ತಿದಾರಲ್ಲ ಅಂತ ಎಲ್ಲ ಫಾಲೋ ಮಾಡುದು. ಆ ಕಡೆ ಏನು ಪುನರ್ಜನ್ಮಗಳನ್ನು ನೋಡೋದು, ಭಗವದ್ಗೀತೆಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನಿನ್ನ ಸ್ಟಡಿ ಮಾಡ್ತಾ ಹೋದೆ.
ಅದ್ರ ಜೊತೆಗೆ ಇದನ್ನು ಧ್ಯಾನ ಅನ್ನೋದು ಅವ್ರದ್ದು ಒಂದೊಂದ್ ಕ್ಲಾಸ್ ಬರ್ತಾ ಇತ್ತು, ಧ್ಯಾನದ ಕ್ಲಾಸ್. ಧ್ಯಾನ ಹೇಗ್ ಮಾಡ್ಬೇಕು ಏನು ಅಂತ ಹೇಳಿ ನಾನು ಯೂಟ್ಯೂಬ್ ಅಲ್ಲಿ ಬರೋದನ್ನ ಇಟ್ಕೊಂಡು ಕುತ್ಕೊಳ್ತಾ ಇದ್ದೆ, ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಅದು ಎಷ್ಟೇ ಅವ್ರು ಹೇಳ್ದಂಗೆ ನಾನ್ ಮಾಡಿದ್ರು ಕೂಡ ರೀಚ್ ಆಗಕ್ ಆಗ್ತಾ ಇಲ್ಲ ನನ್ಗೆ. ನನ್ ಬಾಡಿ ಒಂದು ಏನಂತಾರೆ ಅದು ಕಾನ್ಸಂಟ್ರೇಷನ್ ಮಾಡ್ಬೇಕು, ನನ್ ಮೈಂಡ್ ಕಾನ್ಸಂಟ್ರೇಷನ್ ಅಲ್ಲಿ ಇರ್ಬೇಕು ಅನ್ನೋದು ನನಗೆ ಇನ್ನೂ ಬರ್ತಾನೆ ಇಲ್ಲ. ಆತರ ಏನ್ ಮಾಡೋದು ಅಂತ ಹೇಳಿ ನಾನು ಡೈಲಿ ಕುತ್ಕೊಳ್ತಾ ಇದ್ದೆ, ಆಗ್ತಾನೆ ಇಲ್ಲ. ಅವ್ರು ಅದ್ರಲ್ಲಿ ಹೇಳಿದ್ರು ಮಲ್ಕೊಂಡ್ ಕೂಡ ಮಾಡ್ಬೋದು, ಕೂತ್ಕೊಂಡ್ ಕೂಡ ಮಾಡ್ಬೋದು ಅಂತ ಹೇಳಿ. ಸೊ ಅದನ್ನೆಲ್ಲ ಫಾಲೋ ಆಗ್ತಾ ಇದೀನಿ, ಬಟ್ ನನಗೆ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿ ಬಿಡು ನೋಡೋಣ, ಟ್ರೈ ಮಾಡ್ಬೇಕಲ್ವಾ, ಒಂದೇ ದಿವ್ಸಕ್ಕೆ ಯಾರಿಗೂ ಹತ್ತಲ್ಲ ಅಂತ ಹಂಗೆ ಮಾಡ್ತಾ ಹೋದೆ. ಕೊನೆಗೆ ನನಗೆ ಡಿಸೆಂಬರ್ ಟೈಮ್ ಅಲ್ಲಿ ನಾನು ಇನ್ನೂ ಏನೋ ಹುಡುಕ್ಬೇಕು ಇದ್ರಲ್ಲಿ, ಯಾಕೋ ನನಗೆ ಧ್ಯಾನ ಹತ್ತಾ ಇಲ್ಲ ಅಂತ. ಅಷ್ಟರಲ್ಲಿ ನನ್ಗೂ ಒಬ್ಳು ಫ್ರೆಂಡು ಸುಪ್ರೀತಾ ಅಂತ, ಅವಳು ನನಗೆ ಒಂದಿನ ನನ್ ಮನೆಗ್ ಬಂದಾಗ ಅವ್ರು ಹೇಳಿದ್ರು, ನನ್ ಫ್ರೆಂಡು ಕರಿತಾ ಇದ್ದಾಳೆ ಇಲ್ಲಿ ಬಳ್ಳಾರಿನಲ್ಲಿ ಪಿರಮಿಡ್ ಧ್ಯಾನ ಅಂತೆ ಅಂತ ಹೇಳಿ. ಅವಳು ನನ್ನ ಜಸ್ಟ್ ಒಂದು ಮೊಳಕೆ ಅಷ್ಟೇ, ನನಗೊಂದು ಬೀಜ ಹಾಕ್ದಂಗೆ ಆಯ್ತು ಅಷ್ಟೇ. ಆದ್ರೂ ಕೂಡ ನಾನ್ ತಗೊಂಡಿಲ್ಲ ಅದನ್ನ. ಏನೋ ಹೇಳ್ತಾ ಬಿಡು, ನನಗೆ ಎಷ್ಟೋ ಅದ್ಭುತ ಸಿಗ್ತಾ ಇದೆ ಯೂಟ್ಯೂಬ್ ಅಲ್ಲಿ, ಇವಳ್ದೆಲ್ಲ ಏನ್ ಬಿಡು ಅಂತ ಹೇಳಿ ನಾನು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಇನ್ನ ನನ್ ಫ್ರೆಂಡ್ ಕರಿತಾ ಇದ್ದಾಳೆ, ನಾನು ಹೋಗಕ್ಕೆ ಆಗ್ತಿಲ್ಲ ಅಂತ ಇಷ್ಟೇ ಹೇಳಿದ್ದವ್ರು. ಅಷ್ಟಕ್ಕೆ ನಾನು ತಿಳ್ಕೊಂಡು ಬಿಟ್ಬಿಟ್ಟೆ, ನಾನು ಅದ್ರ ಮತ್ತೆ ಏನು ಕೇಳಕ್ ಹೋಗಿಲ್ಲ, ಏನಿಲ್ಲ, ಅಂತ ಹೇಳಿ ಸುಮ್ನಾದೆ. ಅದಾದ್ಮೇಲೆ ನನಗೆ ಒಂದ್ ಸ್ವಲ್ಪ ದಿವಸ, 1 ವೀಕ್ 10 ಡೇಸ್ ಹಂಗಾದ್ಮೇಲೆ ಯಾವ್ದೋ ಇದು ಪಿರಮಿಡ್ ಧ್ಯಾನ ಅಂತ ಹೇಳಿದ್ಲಲ್ಲ ಅವತ್ತು, ನೋಡೋಣ ಸರ್ಚ್ ಮಾಡೋಣ ಅಂತ ನಾನು ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ದೆ. ಅಲ್ಲಿ ಪಿರಮಿಡ್ ಬಳ್ಳಾರಿನಲ್ಲಿ ನಮ್ಗೆ ಅಮ್ಮ ಶಕ್ತಿ ರೆಡಿ ಆಗ್ತಾ ಇತ್ತು, ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು, ಅದು ಕೂಡ ನಾನು ನೋಡ್ದೆ. ಆಮೇಲೆ ಅಲ್ಲಿ ಎಲ್ಲ ಈ ನಮ್ಮ ಬಳ್ಳಾರಿನಲ್ಲಿ ಎಷ್ಟು ಫೇಮಸ್ ಇದೆ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಇಂತ ಒಂದು ಪ್ಲೇಸ್ ಅಲ್ಲಿ ಇದೀನಿ, ಬಟ್ ಏನು ಗೊತ್ತಿಲ್ಲ ನನಗೆ. ಹಾಗೆ ನೋಡ್ತಾ ಯೂಟ್ಯೂಬ್ ನ ನೋಡ್ತಾ ಎಲ್ಲಾ ನನ್ಗೆ ಒಂದೊಂದು ಆಶ್ಚರ್ಯಗಳು ಆಗ್ತಾ ಇತ್ತು. ಯಾಕೆಂದ್ರೆ ಕೆಲವರು ಅಲ್ಲಿ ಪಿರಮಿಡ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಪಿರಮಿಡ್ ನೋಡ್ದೆ. ಆಮೇಲೆ ಇದ್ರಲ್ಲಿ ಯಾಕೆ ಧ್ಯಾನ ಮಾಡ್ಬೇಕು, ಪತ್ರಿಜಿಯವರು ಕೆಲವೊಂದು ವಿಡಿಯೋಸ್ ಎಲ್ಲ ಒಂದು ಪಿರಮಿಡ್ ಧ್ಯಾನ ಅಂದ ತಕ್ಷಣ ಎಲ್ಲ ಬರ್ತಾನೆ ಹೋಗ್ತಾ ಇರತ್ತೆ. ಸೊ ಇಲ್ಲಿ ಮೇನ್ ಪತ್ರಿಜಿ ಅನ್ನೋದು ಗೊತ್ತಾಯ್ತು, ಓ ಇವರಿಂದ ಇದು ಧ್ಯಾನ ಬರ್ತಾ ಇದೆ ಅಂತ ಹೇಳಿ. ಬಟ್ ಏನು ಕಾನ್ಸೆಪ್ಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಲ್ಲಿ ಕೆಲವೊಂದು ಇವಾಗ ನೋಡಿ, ಒಂದು ಧ್ಯಾನದ ಅನುಭವ ಹೇಳ್ಬೇಕು ಅಂತಂದ್ರೆ ಇವಾಗ ನಂದು ಒಂದು ಅನುಭವ ಹೇಳ್ತಾ ಇದೀನಿ. ಇದೇ ತರ ಯಾರು ಧ್ಯಾನಕ್ಕೆ ಬಂದ ಮೇಲೆ ಏನಾಯ್ತು ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನೇ ಕೇಳಿಸ್ಕೊಂಡು ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ. ಅಪ್ಪ, ಈ ಧ್ಯಾನದಲ್ಲಿ ಇಷ್ಟೊಂದು ಮಹತ್ವ ಇದೆನಾ ಅಂತ ಹೇಳಿ. ಯಾವಾಗ ಇದನ್ನ ನಾನು ಹೋಗ್ ನೋಡು, ಬಟ್ ಎಲ್ಲಿ ಅಡ್ರೆಸ್ ಏನು ಗೊತ್ತಿಲ್ಲ. ಇಷ್ಟೇ ಹೋಗ್ತಾ ಇತ್ತು. ಅಲ್ಲಿವರೆಗೂ ನಾನು ಹೇಗಿದ್ದೆ ಅಂತಂದ್ರೆ, ತುಂಬಾ ತುಂಬಾ ಕೋಪ ನನಗೆ. ನನ್ ಮಕ್ಳು, ಇಬ್ರು ಮಕ್ಳು ನನಗೆ, ಒಂದ್ ಮಗ ಮಗಳು. ಅವ್ರು ಚಿಕ್ಕವ್ರು ಅವಾಗ. ಅವ್ರು ಏನೋ ಒಂದ್ ಸಣ್ಣ ಪುಟ ಮಾಡಿದ್ರು ಸ್ವಲ್ಪ ಸಿಟ್ಟಿಗೆ ಬರ್ತಾ ಇದೆ, ಸಿಟ್ಟಿಗೆ ನನ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಇತ್ತು. ಹಲೋ, ಎಸ್ ಮ್ಯಾಮ್, ಜಂಪ್ ಆಯ್ತು ಫುಲ್ ಒಂದ್ ಲೈನ್ ಪೂರ್ತಿ. ಹೌದಾ, ಓಕೆ. ನಾನು ಮಕ್ಳು ಧ್ಯಾನಕ್ಕೆ ಬರುವ ಮುಂಚೆ ಇನ್ನೊಂದ್ಸಲ ಹೇಳ್ತೀನಿ. ನಾನ್ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ತುಂಬಾನೇ ಕೋಪದಲ್ಲಿದ್ದೆ. ಅದೇ ಮಕ್ಳ ಮೇಲೇನು ಕೋಪ ಮಾಡ್ಕೊಳ್ತಾ ಇದ್ದೆ, ಸಣ್ಣ ಪುಟ್ಟ ಕೋಪನೂ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಕೋಪದಲ್ಲಿ ಇರ್ತಾ ಇದ್ದೆ, ಪ್ರೀತಿ ಮಾಡ್ತಿದ್ದೆ, ಜೊತೆ ಕೋಪನೂ ಇತ್ತು ನನಗೆ ಅಷ್ಟೇ. ಈ ಒಂದು ಪ್ರವೃತ್ತಿಯಲ್ಲಿ ನಾನು ಬರ್ತಾ ಇದ್ದೆ. 2022 ಅದೆಲ್ಲ ನಡೀತಾ ಇದೆ. ಇನ್ನು ಧ್ಯಾನ, ಆನಾಪಾನಸತಿ ಧ್ಯಾನ ಗೊತ್ತಿಲ್ಲ. ಅಷ್ಟ್ರಲ್ಲಿ ಮುಗಿದು ನನ್ ಫ್ರೆಂಡು ಒಂದು ಬೀಜ ಹಾಕಿದ್ಲಲ್ಲ ಅವಳು, ಪಿರಮಿಡ್ ಧ್ಯಾನ ಅಂತ. ಅಷ್ಟಕ್ಕೆ ನಾನು ಯೂಟ್ಯೂಬ್ ಎಲ್ಲ ನೋಡ್ತಾ ಸರ್ಚ್ ಮಾಡ್ಕೊಂಡು ಇಟ್ಕೊಂಡೆ. ಇನ್ನೊಬ್ಳು ಫ್ರೆಂಡ್ ಏನಂದ್ರೆ, ಅವಳು ಆಲ್ರೆಡಿ 8-9 ಇಯರ್ಸ್ ಆಲ್ರೆಡಿ ಆನಾಪಾನಸತಿ ಧ್ಯಾನದಿಲ್ದಲೆ ಪತ್ರಿಜಿ ಅವ್ರ ಜೊತೆಗೆ ಎಷ್ಟೊಂದ್ ಸರಿ ಅವ್ರು ಮೀಟ್ ಮಾಡಿದ್ದಾರೆ. ಬಳ್ಳಾರಿನಲ್ಲಿರೋರು, ಕೃಷ್ಣವೇಣಿ ಅಂತ ಹೇಳಿ. ಅವರು ಕಡ್ತಾಲ್ಗೆ ಹೋಗಿದ್ರು. ಡಿಸೆಂಬರ್ ಟೈಮ್ ಅಲ್ಲಿ ಕಡ್ತಾಲ್ಗೆ ಹೋಗೋದ್ ಬರತ್ತಲ್ವಾ, ಸೊ ಆ ತರ 2022 ಕಡ್ತಾಲ್ಗೆ ಹೋಗಿದ್ರು ಅವರು. ಎವ್ರಿ ಇಯರ್ ಹೋಗ್ತಾಳೆ ಅವಳು, ಕೃಷ್ಣವೇಣಿ ಅಂತ ಹೇಳಿ. ಫ್ಯಾಮಿಲಿ ಎಲ್ಲ ಹೋಗಿದ್ರು.
ಅವ್ರೇನ್ ಮಾಡಿದ್ರು ಅಂದ್ರೆ ಒಂದ್ ಫೋಟೋ ತೆಗಿಸ್ಕೊಂಡು ಆ ಪಿರಮಿಡ್ ಹತ್ರ ನಿಂತ್ಕೊಂಡು, ಆಮೇಲೆ ಕಟೌಟ್ ಹಾಕಿರ್ತಾರೆ ಪತ್ರಿಜಿ ಅವ್ರದ್ದು, ಆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ಸ್ಟೇಟಸ್ ಅಲ್ಲಿ ಇಟ್ಟಿದ್ದನ್ನ ನಾನು ನೋಡ್ದೆ. ನೋಡಿದ ತಕ್ಷಣ ಡಿಸೆಂಬರ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ನೋಡ್ದೆ. ನೋಡಿದ ತಕ್ಷಣ ನನಗೆ ಓ ಇದು ಪಿರಮಿಡ್, ಇವರೇ ಪತ್ರಿಜಿ, ನಾನ್ ನೋಡ್ತಾ ಇದ್ದೀನಲ್ಲ, ಇದು ನನಗೆ ಇವತ್ತು ಪೂರ್ತಿ ಕನ್ಫರ್ಮ್ ಆಯ್ತು. ಇವ್ಳು ನನ್ ಫ್ರೆಂಡ್ ಅಲ್ಲಿ ಎಲ್ಲಿ ಹೋಗಿದ್ದಿದ್ದು, ಎಲ್ಲಿ ಫೋಟೋ, ಕುತೂಹಲ ಕೇಳೋಣ ಅಂತ ಹೇಳಿ. ಯಾಕಂದ್ರೆ ನಾನ್ ಪಿರಮಿಡ್ಗೆ ಹೋಗ್ಬೇಕು, ಇವಳು ಹೋಗಿದ್ದಾಳೆ, ನನಗೆ ಏನಾದ್ರು ಅಡ್ರೆಸ್ ಕೊಟ್ಟು ನಾನು ಹೋಗ್ಬೋದು, ಅದು ಎಲ್ಲಿದು ಏನು ಗೊತ್ತಿಲ್ಲ. ಸ್ಟೇಟಸ್ ಅಲ್ಲಿ ನೋಡಿ ನಾನು ಕೇಳ್ಕೊಂಡೆ, ಫೋನ್ ಮಾಡ್ದೆ. ಅದು ಯಾವತ್ತು ಅಂದ್ರೆ 2023 ಜನವರಿ 1 ಗೆ ನಾನು ಮಾರ್ನಿಂಗ್ ಕಾಲ್ ಮಾಡ್ದೆ. ಆಕ್ಚುಲಿ ಅವತ್ತೇ ಇಟ್ಟಿದ್ರು ಏನವ್ರು, ಅದು ಸ್ವಲ್ಪ ನನ್ ನೆನ್ಪಿಲ್ಲ. ಕಾಲ್ ಮಾಡಿ ಕೇಳ್ದೆ. ಎಸ್, ಅವ್ರು ಬಿಫೋರ್ 1 ವೀಕ್ ಮುಂದೆ ಇಟ್ಟಿದ್ರೇನು. ನಾನು ಕಾಲ್ ಮಾಡಿ ಕೇಳೋಣ ಅಂತ ಆಗಿರ್ಲಿಲ್ಲ. ಆದ್ರೆ ಅವತ್ತೇ ಜನವರಿ 1 2023 ಮಾರ್ನಿಂಗ್ ಕೇಳ್ದೆ. ಅವತ್ತು ಸಂಡೇ ಇತ್ತು. ಕೇಳ್ದೆ, ನೀನ್ ಈ ತರ ಫೋಟೋ ಇಟ್ಟಿದ್ದಲ್ಲ, ಎಲ್ಲಿದ್ದದು ಫೋಟೋ, ಏನು ಅಂತ ಹೇಳಿ ನಾನು ಕೇಳ್ದೆ. ಆವಾಗ ಅವಳು ಹೇಳಿದ್ದು, ಇದು ಕಡ್ತಾಲಿಗೆ ಹೋಗಿದ್ವಿ ನಾವು ಫ್ಯಾಮಿಲಿ ಎಲ್ಲ, ಈ ತರ ಪತ್ರಿಜಿ ಅವ್ರದ್ದು ಹಿಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ವರ್ಷಕ್ಕೊಮ್ಮೆ ಈ ತರ ಎಲ್ಲ ನಡೀತತೆ, ಜ್ಞಾನ ಮಹಾಚಕ್ರ ನಡೆಯುತ್ತೆ ಅಂತ ಹೇಳಿದ್ರು. ಹೌದಾ, ನೀನ್ ಬಳ್ಳಾರಿನಲ್ಲಿ ಎಷ್ಟೊಂದ್ ಪಿರಮಿಡ್ ಇದಾವೆ, ಮತ್ ನಿನ್ಗೆ ಗೊತ್ತಿಲ್ವಾ ಅಂತ ಕೇಳಿದ್ರು. ನಾನಂದೆ, ಇಲ್ಲ, ಯಾವ್ದೋ ಒಂದು ಪಿರಮಿಡ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ದೆ, ಎಷ್ಟೊಂದ್ ಇರೋದ್ ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ. ಯಾಕಂದ್ರೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ, ಇದುವರೆಗೂ ನಮ್ಮ ಮನೇಲಿ ಯಾರು ಧ್ಯಾನ ಮಾಡಲ್ಲ, ನಾನು ಒಬ್ಳೇನೆ ಮಾಡ್ತಾ ಇರೋದು. ಯಾಕಂದ್ರೆ ಇನ್ನು ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಬಂದಿಲ್ಲ. ಬಟ್ ನನ್ ಮಗ ಮಾತ್ರ ನನ್ ಜೊತೆಗೆ ಮಾಡ್ತಾನೆ. ಹಸ್ಬೆಂಡು ಇಲ್ಲ, ಅಂದ್ರೆ ಹಸ್ಬೆಂಡ್ ಅವರು ಮಾಡ್ತಾ ಇಲ್ಲ. ಹೇಳಿದೀನಿ ಎಷ್ಟೊಂದ್ ಸರಿ, ಅವರು ಇನ್ನೂ ಆ ಮಾರ್ಗಕ್ಕೆ ಬಂದಿಲ್ಲ. ಅತ್ತೆ ಮಾವ ಅವ್ರಿಗೂ ಹೇಳಿದೀನಿ, ಅವ್ರಿಗೂ ಇನ್ನು ಒಂದು ರೂಟ್ ಇನ್ನು ಅವ್ರಿಗೆ ಬೇಕು ಟೈಮು ಅಂತ ಅನಿಸ್ತು ನನಗೆ. ಎಲ್ರು ಹಂಗೆ ವೇಟಿಂಗ್ ಅಲ್ಲಿ ಇದ್ದಾರೆ ಅನ್ಕೊಂಡಿದೀನಿ. ನನ್ಗೆ ನನ್ ಫ್ರೆಂಡ್ ಹೇಳಿದ್ಮೇಲೆ, ಆಯ್ತು ಬಳ್ಳಾರಿನಲ್ಲಿ ಇದೆ ಅಂತಂದ್ರೆ ನನಗೆ ಅಡ್ರೆಸ್ ಕೊಡು, ಇವತ್ತು ರಜೆ ಇದೆ, ನಮ್ಮ ಹಸ್ಬೆಂಡ್ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿ ನಾನು ಪ್ಲಾನ್ ಹಾಕೊಂಡೆ. ನಂಗೆ ಅಡ್ರೆಸ್ ಕೊಡು ಸಾಕು, ಹಿಂಗೆ ಆಯ್ತು ಅಂತ ಹೇಳಿದ್ರು, ಅಡ್ರೆಸ್ ಎಲ್ಲ ಹೇಳಿದ್ರು. ಮತ್ತೆ ಅವ್ರಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ನೀನ್ ರೆಡಿ ಇದೀ ಅಂದ್ರೆ ನಾನೇ ನಿನಗ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ನೋಡ್ರಿ, ಮಾಸ್ಟರ್ಸ್ ಒಬ್ರಿಗೆ ಒಂದು ಧ್ಯಾನ ಸಿಗಬೇಕು ಅಂತಂದ್ರೆ ಪೂರ್ವ ಜನ್ಮದ ಏನಾದ್ರೂ ಅವರಿಗೆ ಒಂದು ಆ ಒಂದು ಪ್ರವೃತ್ತಿಯಿಂದ ಬಂದಿದ್ರೆ ಮಾತ್ರ ಇಲ್ಲಿ ಬೇಗ ಸಿಗತ್ತೆ ಅಂತ ಹೇಳ್ತಾರಲ್ಲ, ಆ ತರ ಆಯ್ತು ನನಗೆ. ಕೇಳೋದಕ್ಕೂ ಅವ್ರು ಹೇಳೋದಕ್ಕೂ ಸರಿ ಹೋಯ್ತು. ಆಯ್ತು, ನಾನ್ ಕರ್ಕೊಂಡ್ ಹೋಗ್ತೀನಿ, ಬರ್ತೀಯಾ ಅಂದ್ರೆ ಎಸ್ ಅಂದೆ. ನಾನ್ ಮೊದ್ಲು ಕರ್ಕೊಂಡ್ ಹೋಗು ನನಗೆ ಅಂತ. ಸರಿ ಅಂತ ಅವತ್ ಸಂಡೆ ಅವರೇ ನನ್ ಮನೆಗೆ ವೆಹಿಕಲ್ ತಗೊಂಡ್ ಬಂದು ನನ್ನನ್ನು ಕರ್ಕೊಂಡು ಹೋದ್ರು. ಕೃಷ್ಣವೇಣಿ ಅನ್ನೋ ನನ್ ಫ್ರೆಂಡ್. ಫಸ್ಟ್ ಬಳ್ಳಾರಿನಲ್ಲಿ ಎಲ್ರಿಗೂ ಗೊತ್ತಿರ್ಬೇಕು ಅಮ್ಮ ಶಕ್ತಿ ಪಿರಮಿಡ್ ಅಂತ ಹೇಳಿ, ಅಲ್ಲಿಗೆ ಹೋದ್ರು. ಫಸ್ಟ್ ಹೋದ್ವಿ. ಬಟ್ ನನ್ಗೆ ಅಲ್ಲಿವರೆಗೂ ಏನ್ ಗೊತ್ತಾ, ಅಲ್ಲಿ ಹೋದ್ಮೇಲೆ ಪತ್ರಿಜಿ ಅವ್ರದೊಂದು ಫೋಟೋ ನೋಡ್ದೆ ಹೊರಗಡೆ ಇದು. ಇವ್ರೇ ನೋಡು ಪತ್ರಿಜಿ ಅವ್ರು ಅಂತ ಹೇಳಿ, ಇಲ್ಲ ನೋಡಿದೀನಿ ನಾನು. ಒಳಗ್ ಹೋಗ್ತೀನಿ, ಒಳಗ್ ಹೋದ ತಕ್ಷಣ ಎಲ್ಲರೂ ಧ್ಯಾನ ಮಾಡ್ತಾ ಇದ್ರೆ. ಅಲ್ಲಿ ಗೀತಾ ಮೇಡಮ್ ಅವರು ಧ್ಯಾನ ಮಾಡಿಸ್ತಾ ಇದ್ರು. ನನ್ಗೆ ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ಏನಂದ್ರೆ ಅದು ಒಂದು ಸಂಗನಕಲ್ಲು ಅಂತ ಹೇಳಿ, ಬಳ್ಳಾರಿ ಊರ್ ಆಚೆ ಅಷ್ಟೇ, ಅದು ಬಳ್ಳಾರಿಗೆ ಬರೋದು, ಅದು ಸಣ್ಣ ಒಂದು ಏರಿಯಾ ಅಂದ್ಕೊಳ್ಳಿ. ಅಲ್ಲೆಲ್ಲ ಒಂದು ಹಳ್ಳಿ ಜನ ಇದ್ದಂಗಿದ್ದಾರೆ. ಬಟ್ ಎಷ್ಟು ಒಳ್ಳೆ ಪ್ಯೂರ್ ಹಾರ್ಟೆಡ್ ಜನ ಅಂದ್ರೆ ಅಲ್ಲಿ ಎಲ್ಲರೂ ಇವತ್ತು ಪಿರಮಿಡ್ಗೆ ಏನ್ ಕೊಡ್ತೀರಾ ಅಂದ್ರೂ ಎಲ್ಲರೂ ಕೈ ಎತ್ತಿ ಕೊಡ್ತೀನಿ ಅಂತಾನೆ ಬರ್ತಾರೆ. ಅಂತ ಜನ ನಾನು ನಿಜವಾಗ್ಲೂ ಎಲ್ಲೂ ನೋಡಿಲ್ಲ. ನನ್ಗೆ ಅಲ್ಲಿ ಹೋದ್ಮೇಲೆ ನನಗೆ ಒಂದು ಅಮೇಸಿಂಗ್ ಆಯ್ತು. ಯಾಕಂದ್ರೆ ನಾವ್ ಈ ಕಡೆ ಸಿಟಿನಲ್ಲಿ ಬೆಳೆದಿದ್ದು, ಸಿಟಿ ಈ ನನಗ್ ಗೊತ್ತಿರೋ ವಾತಾವರಣದಲ್ಲಿ ಯಾರ್ ಧ್ಯಾನ ಮಾಡ್ತಾರ ಅನ್ನೋದೇ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಯಾರು ಬಂದು ಆ ಒಂದು ಧ್ಯಾನದ ಬಗ್ಗೆ ಮಾತಾಡಿರ್ಲಿಲ್ಲ. ಆ ವಾತಾವರಣದಲ್ಲಿ ನಾ ಇರ್ಲಿಲ್ಲ. ಯಾವಾಗ ನಾನಾಗ್ಲಿ ನನ್ ಫ್ರೆಂಡ್ ಇವ್ನ್ ಕರ್ಕೊಂಡ್ ಹೋದ್ಮೇಲೆ ಅಲ್ಲಿ ನೋಡ್ತಿದೀನಿ, ಇಂತ ಚೆನ್ನಾಗಿ ಅದ ಒಂದು ನೋಡಕ್ಕೆ ಅಷ್ಟು ಚಂದ. ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಧ್ಯಾನ ಎಲ್ಲ ಮುಗೀತು. ನಾವು ಹೋಗಿ ಕೂತ್ಕೊಂಡು ಗೊತ್ತಿಲ್ಲ, ಸುಮ್ನೆ ಕೂತ್ಕೊಂಡೆ. ಒಂಚೂರು ಕಣ್ ತೆಗಿತಾ ಇದೆ, ಕಣ್ ಮುಚ್ಚೋದು, ಕಣ್ ತೆಗೆದು ಮಾಡ್ತಾ ಇದೆ. ಒಂದ್ 5 ನಿಮಿಷ ಅನ್ನೋದ್ರೆ ಮೇಡಮ್ ಮುಗಿಸ್ಬಿಟ್ರು ಧ್ಯಾನ ಎಲ್ಲ. ಮುಗಿಸಿ ನೆಕ್ಸ್ಟ್ ರ್ಯಾಲಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳ್ತಾ ಇದ್ರು ಅವರು. ನೆಕ್ಸ್ಟ್ ರ್ಯಾಲಿ ಇದೆ ಜನವರಿ ಎಂಡಿಂಗ್ ಅಲ್ಲಿ ಅಂತ ಹೇಳಿ. ಅದೇನೋ ನನಗೆ ಎಷ್ಟು ತಲೆ ಒಳಗ್ ಹೋತೋ ಅಷ್ಟೇ. ನಾನು ಅಲ್ಲಿ ಒಂದು ಮುಂದೆ
ಒಂದು ಚೇರ್ ಇಟ್ಟಿದ್ರು, ಅಲ್ಲಿ ಪತ್ರಿಜಿಯವ್ರದ್ದು ಒಂದು ಫೋಟೋ ಹಾಕಿದ್ರು ಅವ್ರು. ಫೋಟೋ ಇಟ್ಟು ಎಲ್ಲಾ ಮಾತಾಡಿ ಎಲ್ಲ ಮೇಡಮ್ಗೆ ಕೇಳ್ದೆ ಬರುವಾಗ, ಮೇಡಮ್ ಪತ್ರಿಜಿ ಗುರುಗಳು ಯಾವಾಗ ಬರ್ತಾರೆ ಇಲ್ಲಿ, ನಾನು ಅವ್ರು ನೋಡ್ಬೇಕು ಅಂತ ಕೇಳ್ದೆ. ಅವ್ರು ಹೇಳಿದ್ರು, ಪತ್ರಿಜಿ ಗುರುಗಳು ನೋಡಮ್ಮ ಸುಮಾರು 6-7 months ಆಯ್ತು ಬಾಡಿ ವಕೆಟ್ ಮಾಡಿದ್ರು ಅವರು ಅಂತಂದ್ರು. ಒಂದೇ ಸರಿ ನನಗೆ ಈಗ ಏನಂತಾರೆ ಅಷ್ಟು ನನ್ ಅನ್ಕೊಂಡೇ ಇಲ್ಲ, ನನ್ಗೆ ಒಂಥರ ಅನ್ಸ್ಬಿಡ್ತು. ಏನೋ ನೋಡ್ಬೇಕು, ನಾನೇನೋ ಕಲಿಬೇಕು, ಅವ್ರನ್ನ ನೋಡ್ಬೇಕನ್ನೋ ತುಂಬಾ ಆಸೆ ಇಟ್ಕೊಂಡಿದ್ದೆ ಮನ್ಸಲ್ಲಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅವ್ರ ಮಾತುಗಳ ಕೇಳಿ ನಾನು ಒಂದು ಲೆಕ್ಕದಲ್ಲಿ ತುಂಬಾ ಆಸೆ ಇತ್ತು ನನಗೆ, ಅವ್ರು ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಹೇಳಿ. ತುಂಬಾ ಬೇಜಾರಾಗ್ಬಿಡ್ತು ನನಗೆ. ಒಂದೇ ಸರಿ ಕಣ್ಣಲ್ಲಿ ಬಂತು, ಮೇಡಮ್ ನನ್ ನಾ ಅನ್ಕೊಂಡೇ ಇರ್ಲಿಲ್ಲ ನೀವೇನ್ ಹೇಳ್ತಾ ಇದೀರಿ ಅಂದ್ರೆ, ಇಲ್ಲಮ್ಮ ಒಂದು ಮಾತ್ರ ತಿಳ್ಕೊ, ಅವ್ರು ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡ, ಅವ್ರು ಇದಾರೆ ಅಂತ ಹೇಳು ಅನ್ಕೋ, ಧ್ಯಾನ ಮಾಡು ಪ್ರತಿದಿನ, ಅವ್ರು ನಿನ್ಗೆ ಭೇಟಿ ಆಗೇ ಆಗ್ತಾರೆ ಅಂತಂದ್ರು. ಏನೋ ಹೇಳಿದ್ರು ಬಿಡು ಅಂತ ಸುಮ್ನೆ ಬಂದೆ. ನನ್ಗೆ ಅವಾಗ ಏನೂ ಅರ್ಥ ಆಗಿರ್ಲಿಲ್ಲ ನಿಜವಾಗ್ಲು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಿರಮಿಡ್, ಸದಾನಂದ್ ಪಿರಮಿಡ್, ಪತ್ರಿಜಿ ಅವ್ರ ಗುರುಗಳದು ಆ ಒಂದು ಹೆಸರಿನಲ್ಲಿ ಸದಾನಂದ್ ಪಿರಮಿಡ್, ಅಲ್ಲಿ ಕರ್ಕೊಂಡು ಹೋದ್ರು. ನೋಡಿ, ಫಸ್ಟ್ ಡೇ ನಾನು ಧ್ಯಾನ ಅಲ್ಲಿ ಅಮ್ಮ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ಲಿಲ್ಲ, ನನ್ಗೆ ಗೊತ್ತಿಲ್ಲ ಹೇಗ್ ಕೂತ್ಕೋಬೇಕೇನಿಲ್ಲ ಅಂತ. ಜಸ್ಟ್ 5 minutes ಹೆಂಗೋ ಕಣ್ಮುಚ್ಚೋದು ಕಣ್ ತೆಗೆದು ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಬಂದ್ಮೇಲೆ ಒಂದ್ 30 members ಆ ಒಂದು ಪಿರಮಿಡ್ ಅಲ್ಲಿ ಕೂತ್ಕೊಂಡಿದ್ದಾರೆ ಮಾಸ್ಟರ್ಸ್. ನಿಜವಾಗ್ಲು ನೀವ್ ನಂಬ್ತಿರೋ ಇಲ್ಲೋ, ನನಗ್ ಅಲ್ಲಿ ನೋಡಿದೆ. ನನ್ ಫ್ರೆಂಡ್ ಹೇಳಿದ್ಲು, ನೋಡು ಧ್ಯಾನಕ್ಕೆ ಕೂತ್ಕೋಬೇಕಂದ್ರೆ 2 ಕೈ ಈ ತರ ಜೋಡಿಸ್ಕೋ, ಕೂತ್ಕೋ, ಕಣ್ ಮುಚ್ಕೊಂಡ್ಮೇಲೆ ತೆಗಿಬೇಡ, ನೀನೊಂದ್ ಸ್ವಲ್ಪ ಹೊತ್ತು ಕೂತ್ಕೋ, ಒಂದು 15 minutes 20 minutes ನೀನ್ ಸ್ಟಾರ್ಟಿಂಗ್ ಹಂಗ್ ಮಾಡು, ಉಸಿರನ್ ಗಮನಿಸು ಅಂತ ಹೇಳಿದ್ರು. ನೋಡಿ ಹೇಗಿದೆ ನನ್ ಜರ್ನಿ ಅಂದ್ರೆ, ಏನು ಗೊತ್ತಿಲ್ಲದೆ ಇರೋಳಿಗೆ ಆಮೇಲೆ ಸಿಟ್ಟು ಕೋಪ ಎಲ್ಲ ಜಾಸ್ತಿ, ಎಲ್ಲದನ್ನು ನಾನು, ಆಮೇಲೆ ತಾಳ್ಮೆ ಕಡಿಮೆ, ಏನು ಗೊತ್ತಿಲ್ಲ ಯಾಕಂದ್ರೆ ಜೀವನ ಶೈಲಿನೇ ಅಷ್ಟೇ. ಯಾಕಂದ್ರೆ ನನ್ಗೆ ಹೇಗ್ ಬೇಕೋ ಹಾಗೆ ಬದುಕ್ಬೇಕು, ನನಗೆ ಆ ತರ ನನ್ನ ಒಂದು ಪ್ರವೃತ್ತಿ. ಹಾಗೆ ನನಗೆ ಏನ್ ಬೇಕು, ಮನೇಲಿ ಎಲ್ಲ ಇದೆ, ಎಲ್ಲ ಫೆಸಿಲಿಟಿ ಇದೆ ಅಂತಂದಾಗ ನಮ್ಗೆ ಇನ್ನೂ ಒಂದು ಬೇರೆನೆ ಇರತ್ತೆ ಅದು. ನನ್ ಹೆಂಗಿದ್ರುನು ಬಿಡು, ನನ್ಗೆ ಬೇಕಾಗಿರೋದ್ ನಾ ಮಾಡ್ಕೋಬಹುದು, ಏನ್ ಅನ್ಸ್ತತೆ ಅದನ್ನ ಹೇಳ್ಬಿಡೋದು, ಯಾರು ಏನ್ ಅನ್ಕೋತಾರೆ ಅಥವಾ ಸ್ವಲ್ಪ ವೇಟ್ ಮಾಡೋದು, ತಾಳ್ಮೆ, ಇಂಥವ್ ಏನೇನು ಕಡಿಮೆನೆ ಇತ್ತು ಇವೆಲ್ಲ ನನಗೆ. ಅವಳು ಹೇಳಿದ್ಲು, ಹೋಗ್ ಕೂತ್ಕೊಂಡೆ. ನನಗ್ ಮೊದ್ಲೇ ಪತ್ರಿಜಿಯವ್ರು ಇಲ್ಲ ಅಂತ ಯಾವಾಗ ಗೀತಾ ಮೇಡಮ್ ಹೇಳಿದ್ರು, ತುಂಬಾನೇ ಬೇಜಾರಾಗಿತ್ತು. ಆಲ್ರೆಡಿ ಅಷ್ಟೊತ್ತಿಗೆ ನನ್ ಫ್ರೆಂಡು ಈ ತರ ಹೋಗಿ ಕೂತ್ಕೋ ಅಂತ ಹೇಳಿ ಹೋಗ್ತಾ ಇದೀನಿ. ಚೂರುನು ಅಲ್ಲಿ ಗಲಾಟೆ ಇಲ್ಲ, ಏನಿಲ್ಲ, ಎಲ್ಲರೂ ಅಷ್ಟು ಚೆನ್ನಾಗಿ ಧ್ಯಾನ ಮಾಡಿ ಕೂತ್ಕೊತಿದ್ರು. ಒಬ್ಬೊಬ್ರವ್ರ ಪೂರ ಅವರು ಏನು ಪೂರ ಸ್ಟೇಟ್ಗೆ ಹೋಗ್ಬಿಟ್ಟಿದ್ದಾರೆ, ಅಷ್ಟು ಆ ಲೆವೆಲ್ಗೆ ಧ್ಯಾನ ನಡೀತಾ ಇದೆ ಇಲ್ಲಿ. ಟ್ರಾನ್ಸ್ಗೆ ಹೋಗ್ಬಿಟ್ಟಿದ್ದಾರೆ. ನಾನು ಹೋಗಿ ಆ ಒಂದ್ ಫೋಟೋ ಏನಿತ್ತಲ್ಲ ಅದ್ರ ಮುಂದೆ ಕೂತ್ಕೊಂಡಿದ್ದೀನಿ. ಅವಳು ನನ್ ಫ್ರೆಂಡ್ ಕರೆದ್ಲು, ಪಕ್ಕದಲ್ಲಿ ಕೂತ್ಕೊಳ್ಳೋಣ, ಸೈಡಿಗೆ ಬಾ ಅಂತ. ಇಲ್ಲ ನಾನು ಇಲ್ಲೇ ಕೂತ್ಕೊಂಡ್ ಮಾಡ್ಬೇಕು, ಪತ್ರಿಜಿ ಅವ್ರ ಮುಂದೆ ಕೂತ್ಕೊಂಡೇ ಧ್ಯಾನ ಮಾಡ್ಬೇಕು ನನಗೆ ಅಂತ. ಎಷ್ಟು ಗೊತ್ತಾಗಿದ್ದು, ಉಸಿರಿನ ಕಡೆ ಗಮನ ಮಾಡ್ರಿ ಅಂತ ಹೇಳಿದ್ರು. ಕಣ್ ತೆಗಿಬೇಡಿ, ಕೈ 2 ಕ್ಲೋಸ್ ಮಾಡ್ಕೋಬೇಕು, ಕಾಲ್ನು ಕ್ರಾಸ್ ಮಾಡ್ಕೊಂಡು ಕೂತ್ಕೋಬೇಕು. ಕೆಳಗಡೆ ಹೋಗಿ ಕೂತ್ಕೊಂಡೆ ನಾನು. ಅದೇ ತರ ನೆಲದ ಮೇಲೆ ಸೀಟ್ ಎಲ್ಲ ಹಾಕಿದ್ರು, ಹೋಗಿ ಕೂತ್ಕೊಂಡಿನಿ ಮಾಸ್ಟರ್ಸ್. ಫಸ್ಟ್ ಟೈಮ್ ನನಗೆ ಕೂತ್ಕೊಂಡಿನಿ. ನಾನು ಅನ್ಕೊಳ್ತಾ ಇದ್ದೇನೆ, ಪತ್ರಿಜಿ ಗುರುಗಳಿಗೆ ನನಗೆ ಧ್ಯಾನ ಗೊತ್ತಿಲ್ಲ, ನನ್ಗೆ ಹೇಗ್ ಮಾಡ್ಬೇಕು ನನ್ ಫ್ರೆಂಡ್ ಇವಾಗ ಹೇಳ್ಕೊಟ್ಟಿದ್ದು, ಅದ್ರಾಗ ಬೇರೆ ನೀವಿಲ್ಲ ಅನ್ನೋದೇ ನನಗೊಂದು ದೊಡ್ಡ ಕಷ್ಟ ಅನಿಸ್ತಾ ಇದೆ. ಅದು ಹೇಗ್ ನಿಮ್ಮನ್ನ ನೋಡ್ಬೇಕು ಗೊತ್ತಿಲ್ಲ, ನನ್ಗೆ ತುಂಬಾ ಕಷ್ಟ ಆಗಿದೆ. ನನ್ ಧ್ಯಾನ ಕಲಿಬೇಕು, ನನ್ನ ಧ್ಯಾನದ ಅನುಭವ ನನಗೆ ಬೇಕು ಅಂತ ಹೋಗಿ ಕೂತ್ಕೊಂಡಿದೀನಿ. ಎಷ್ಟೊಂದ್ ಜನ ಇವಾಗ ಧ್ಯಾನಕ್ ಬರ್ತಾರೆ, ಹೀಗ್ ಕೂತ್ಕೋಬೇಕು ಅಂತ ಹೇಳ್ದಾಗ್ಲೆಲ್ಲ ಅವ್ರಿಗೆ ಎಷ್ಟೋ ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ. ಯಾಕಂದ್ರೆ ಮೇಡಮ್ ನನಗೆ ಧ್ಯಾನ ಆಗ್ಲಿಲ್ಲ. ಇವಾಗ ನಾನು ಕ್ಲಾಸಸ್ ಮಾಡ್ತಾ ಇದೀನಿ, ನಂದೇ ಓನ್ ಒಂದು ಗ್ರೂಪ್ ತೆಗ್ದಿದೀನಿ, 2 ಗ್ರೂಪ್ ಇದೆ. ನಾನು ಅನ್ಕೊಳ್ತೀನಲ್ಲ, ಎಲ್ಲಾರ್ದು ಎಕ್ಸ್ಪೀರಿಯನ್ಸ್ ಕೇಳುವಾಗ ಕೆಲವ್ರು ಹೇಳ್ತಾರೆ, ಮೇಡಮ್ ನನ್ಗೆ ಯಾಕೋ ಧ್ಯಾನ ಆಗ್ಲಿಲ್ಲ, ನೀವ್ ಎಷ್ಟೋ ಹೇಳ್ತಾ ಇದ್ರಿ ನನ್ಗೆ ಆಗ್ಲಿಲ್ಲ, ಅಥವಾ ಎಷ್ಟು ಚೆನ್ನಾಗಾಯ್ತು ಇಲ್ಲ ಹೇಳ್ತಾರೆ, ನನಗೆ ಕಾನ್ಸಂಟ್ರೇಷನ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ ಮಾಸ್ಟರ್ಸ್ ನನಗೆ ಅಲ್ಲಿ ಕೂತ್ಕೊಂಡಿನಿ, ವಿದಿನ್ 7 minutes or 8 minutes ಅನ್ಕೊಳ್ಳಿ ಅಷ್ಟೇ, ಪೂರ ಟ್ರಾನ್ಸ್ ಹೋಗ್ಬಿಟ್ಟಿದೀನಿ. ನನ್ಗೆ ಗೊತ್ತಿಲ್ಲ, ಹೇಳಿದಳಲ್ವಾ ಉಸಿರು ತಗೋ ಉಸಿರು ಬಿಡು ಅದನ್ನೇ ನೋಡ್ಬೇಕು, ಬೇರೆ ಕಡೆ ಗಮನ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾಳೆ ನನ್ ಫ್ರೆಂಡು. ಅಷ್ಟೇ ಮಾಡ್ತಾ ಇದೀನಿ ನಾನು, ಪೂರ ಕಾನ್ಸಂಟ್ರೇಷನ್. ನಾನು ಹೋಗ್ಬಿಟ್ಟಿದೀನಿ, ಆ ಟ್ರಾನ್ಸ್ಗೆ ಹೋಗಿದೀನಿ. ಎಲ್ಲೋ ಹೋಗಿದೀನಿ, ಫಸ್ಟ್ ಎಲ್ಲ ಕಲರ್ಸ್ ಎಲ್ಲ ಕಂಡ್ಕೊಂಡು
ನನ್ಗೆ ಏನೋ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟಿದೀನಿ. ಹೋಗಿ ಅಲ್ಲಿ ಕೆಲವು ದೇವತೆಗಳ ಕಾಣಿಸಿ ಆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ ಒಂದು ಆಗಿರೋ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಸ್ಟಾರ್ಟಿಂಗು ಆ ಒಂದು ಖುಷಿನೇ ಬೇರೆ ಇರತ್ತೆ. ಬಟ್ ನಾನು ಕಣ್ ಮುಚ್ಕೊಂಡಿದೀನಿ, ನಾನು ಏನೆಲ್ಲ ನೋಡ್ತಾ ಇದ್ದೀನಲ್ಲ ಅನಿಸ್ತಾ ಇದೆ. ಸೊ ಇದೆಲ್ಲ ಆಯ್ತು, ಒಂದ್ 20 ಮಿನಿಟ್ಸ್ ಎಂಜಾಯ್ ಮಾಡಿ ಹೊರಗ್ ಬಂದಿದೀನಿ. ಅಲ್ಲಿ ಏನೆಲ್ಲ ನಡೀತಾ ಇದೆ ನನ್ ಕಣ್ಮುಂದೆ ನಡೀತಾ ಇದೇನೋ ಅನ್ನುವಂತ ಒಂದು ಚಿತ್ರಣ ಕಾಣಿಸ್ತಾ ಇದೆ. ಎಲ್ಲ ಆದ್ಮೇಲೆ ಆಯ್ತು ನನಗೆ. ಆಮೇಲೆ ಸ್ವಲ್ಪ ಅಲ್ಲಿ ಕಟ್ ಆಯ್ತು. ಓಕೆ, ನಾನು ಇವಾಗ ಎಚ್ಚರಿಕೆ ಆಗೋಣ ಅಂತ ಹೇಳಿ ಬಂದೆ. ಇದೆಲ್ಲ ನನ್ ಫ್ರೆಂಡ್ಗೆ ನಾನು ಆಮೇಲೆ ಹೇಳಿ, ನನ್ಗೇನು ಗೊತ್ತಿಲ್ಲ, ಇದು ಎಕ್ಸ್ಪೀರಿಯನ್ಸ್ ಅನ್ನೋದು ಗೊತ್ತಿಲ್ಲ, ಮತ್ತೊಂದ್ ಏನೇನು ಗೊತ್ತಿಲ್ಲ. ಇಷ್ಟ ಆಯ್ತು, ಬಂದ್ವಿ. ನನ್ ಫ್ರೆಂಡಿಗೆ ಹೇಳ್ದೆ ನಾನು, ಈ ತರ ಎಲ್ಲ ಆಯ್ತು ಇವತ್ತು ಅಂತ. ಹೌದಾ, ಹಂಗಂದ್ರೆ ನೀನ್ ಒಂದ್ ದಿವ್ಸನೂ ಬಿಡ್ಬೇಡ ಅಂತ ಹೇಳಿದ್ರು. ನೋಡಿ ಮಾಸ್ಟರ್ಸ್, ಇದೇ ಮುಂದೆ ಟೈಮ್ ಇದೆ, ಓಕೆ, ಹೀಗೆ ನೀನ್ ಕಂಟಿನ್ಯೂ ಮಾಡು, ಒಂದ್ ದಿವ್ಸನೂ ಬಿಡ್ಬೇಡ. ಆನಾಪಾನಸತಿ ಪತ್ರಿಜಿಯವ್ರು ಹೇಳ್ಕೊಟ್ಟಿರೋದು. ನೀನ್ ಇದೇ ಮಾಡ್ಕೊಂತ ಹೋದ್ರೆ ಇನ್ನು ನಿಂದು ಲೈಫ್ ಪರ್ಪಸ್ ಎಲ್ಲ ತಿಳ್ಕೊಬಹುದು ಅಂತ ಏನೆಲ್ಲ ಹೇಳಿದ್ರು. ವೆಹಿಕಲ್ ಅಲ್ಲಿ ಬರ್ತಾ ಇದೀನಿ, ಅವ್ರು ಹೇಳ್ತಿದಾರೆ. ಓಕೆ ಓಕೆ ಅನ್ಕೊಂಡ್ ಬಂದೆ. ಅವತ್ತೆಲ್ಲ ನನ್ ಮೈಂಡ್ ಹೇಗಿತ್ತಂದ್ರೆ ಫುಲ್ಲು ಖುಷಿ. ನಾನ್ ಎಲ್ಲೋ ಹೋಗ್ಬಿಟ್ಟಿದೀನಪ್ಪ, ನಾನ್ ಏನೋ ಬೇರೆನೇ ಇದೀನಪ್ಪ, ಎಲ್ಲರ ತರ ಇಲ್ಲ, ನಾನ್ ಡಿಫ್ರೆಂಟ್ ಆಗ್ಬಿಟ್ಟಿದೀನಿ ನಾನ್ ಇವತ್ತಿಂದ ಅಂತೇಳಿ ಅನಿಸ್ತಾ ಇದೆ. ಅದೆಲ್ಲ ನೋಡ್ತಾ ಮತ್ತೆ ಮನೆಗ್ ಬಂದ್ಮೇಲೆ ಮತ್ತೆ ಯಾರಾದ್ರೂ ಏನಂತಾರೇನೋ ಅದು ಒಂದಿದೆ. ಯಾವಾಗ್ಯಾವಾಗೂ ಹೋಗಿ ಧ್ಯಾನ ಕೂತ್ಕೊಳ್ಳೋದು. ಮಧ್ಯಾಹ್ನ ಆಯ್ತಾ, ಊಟ ಆಯ್ತಾ, ಒಂದ್ ಸ್ವಲ್ಪ ಹೋಗಿ ಧ್ಯಾನ ಮಾಡು, ನನ್ನ ಅನುಭವ ತಗೋಬೇಕು, ನನ್ನ ಏನೋ ನನ್ಗೆ ಆ ಧ್ಯಾನದಲ್ಲಿ ಇದ್ಬಿಟ್ರೆ ನಾನ್ ತುಂಬಾ ಖುಷಿಯಾಗಿರ್ತೀನಿ ಅಂತ ಹೇಳಿ ನನಗ್ ಅನಿಸ್ತಾ ಇದೆ. ಯಾವಾಗಂದ್ರೆ ಹೋಗಿ ಧ್ಯಾನ ಮಾಡೋದು, ಇದು ಒಂದು ಬೆಳೀತು. ಇನ್ನ ಅದಷ್ಟೇ ಅಲ್ದೇನೆ ಇನ್ನೂ ಅವತ್ತೇ ಇನ್ನೊಂದು ಪಿರಮಿಡ್, ಅದು ಅಲ್ಲೂ ಕರ್ಕೊಂಡ್ ಹೋದ್ರು. January 1 ಇರೋದ್ರಿಂದ ಅವರು ಎಲ್ಲ ಸೆಲೆಬ್ರೇಷನ್, January 1 ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ರು, ನ್ಯೂ ಇಯರ್. ಅದೆಲ್ಲ ಅವ್ರು ಹೇಳಿದ್ರು, ನಿಧಾನ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಅದೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಎವ್ರಿ ಡೇ ಅದೇ ಮತ್ತೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ. ನನ್ಗೆ ಇನ್ನೊಂದ್ಸರಿ ಒಂದು ವೀಕ್ 10 days ಆದ್ಮೇಲೆ ನಾನೇ ಹೋಗೋಣ ಅಂತ ಹೇಳಿ ಪಿರಮಿಡ್ಗೆ ಹೋದೆ ಒಂದ್ಸರಿ. ನಮ್ಗೆ ಹತ್ರ ಆಗಿರೋಂತ ಒಂದು ಪಿರಮಿಡ್ ಇದೆ ಇಲ್ಲಿ. ಹೋದ್ಮೇಲೆ ಅಲ್ಲಿ ಅವತ್ತು ನೋಡಿ ಈ ಗಂಗಾವತಿನಲ್ಲಿ ಚಂದ್ರಶೇಖರ್ ಸರ್ ಅಂತ ಹೇಳಿ ಶಾಂಭವಿ ಪಿರಮಿಡ್ ಆ ಒಂದು ರೂವಾರಿಯವರು ಅವ್ರು ನಡೆಸ್ತಾ ಇದಾರೆ. ಅವರು ಅಲ್ಲಿ ಕ್ಲಾಸ್ ತಗೊಳಕ್ಕೆ ಬಂದಿದ್ರು. ಅವ್ರದ್ದು ಕ್ಲಾಸ್ ಇತ್ತು ಅವತ್ತು, ಗಂಗಾವತಿಯಿಂದ ಬಂದಿದ್ರು ಸರ್. ಕ್ಲಾಸ್ ಎಲ್ಲ ಮುಗಿಸಿದ್ರು. ಆಮೇಲೆ ಅವ್ರು ಕ್ಲಾಸ್ನ ಕೇಳ್ತಾ ಕೇಳ್ತಾ ನನಗೆ ತುಂಬಾ ಖುಷಿ ಆಯ್ತು. ಸರ್ಗೆ ಹೇಳ್ದೆ, ಸರ್ ನಾನ್ ನಿಮ್ದು ಕ್ಲಾಸ್ ಇದೆ ಅಲ್ಲ, ಡೈಲಿ ಅಟೆಂಡ್ ಆಗ್ತೀನಿ ಸರ್ ಅಂತಾನೆ. ಮೇಡಮ್ ಆಗಿ ಡೈಲಿ ಅಟೆಂಡ್ ಆಗಿ ನಿಮ್ ನಂಬರ್ ಕೊಡಿ, ನಾನು ಆಡ್ ಮಾಡ್ಕೊಳ್ತೀನಿ ಅಂತಂದ್ರು. ಸರಿ ಅಂತೇಳಿ ಕೊಟ್ಟೆ. ಸರ್ ನನ್ ನಂಬರ್ ತಗೊಂಡ್ ಹೋದ್ರು. ಅದು ಒಂದ್ 8-10 ದಿವ್ಸ ಆದ್ಮೇಲೆ ಸರ್ ಆಡ್ ಮಾಡ್ಕೊಂಡ್ರು. ನಾ ಅವ್ರಿಗೆ ಅಷ್ಟೊತ್ತಾಗ್ಲೇ 2-3 ಸರಿ ಕಾಲ್ ಮಾಡಿ, ಸರ್ ನನ್ ನಂಬರ್ ಆಡ್ ಮಾಡಿಲ್ಲ ಸರ್, ನೀವು ಕ್ಲಾಸ್ ಬೇಕು, ನನಗೆ ಕ್ಲಾಸ್ ಬೇಕು ನಾನೇ ಕೇಳ್ತಾ ಇದ್ದೆ. ಅವ್ರು ಪಾಪ ಕೆಲ್ಸದಲ್ಲಿ ಮರಿತಾ ಇದ್ರು. ಒಂದ್ 8 ದಿವ್ಸ ಆದ್ಮೇಲೆ ನನ್ನ ಗ್ರೂಪ್ಗೆ ಆಡ್ ಮಾಡ್ಕೊಂಡ್ರು. ಆವಾಗಿ ನೋಡಿ ಮಾಸ್ಟರ್ಸ್ ಹೇಗೆ ಅಂತಂದ್ರೆ, ಮಾರ್ನಿಂಗ್ 5 o'clock ಕ್ಲಾಸು 7 ವರ್ಗುನು 1 hour ಧ್ಯಾನ ಮಾಡಿಸಿ 1 hour ಕ್ಲಾಸಸ್ ಎವ್ರಿ ಡೇ ಬೇರೆ ಬೇರೆ ಬೇರೆ. ಇವಾಗ ಹೇಗೆ ಮಾಸ್ಟರ್ಸ್ ಬಂದು ಒಂದೊಂದು ಕ್ಲಾಸ್ ತಗೊಳ್ತಾರೆ, ಆಮೇಲೆ ಅವ್ರ ಅನುಭವ ಹೇಳೋದಾಗ್ಲಿ ಅಥವಾ ಬೇರೆ ಯಾವ್ದೋ ಒಂದು ಸತ್ಸಂಗ ಮಾಡೋದಾಗ್ಲಿ, ಅದು ಎಲ್ಲ ನಡೆಸ್ತಾ ಇದ್ರು ಸರ್. ಧ್ಯಾನ ಮಾಡಿಸ್ದಾಗ ಎಲ್ಲ ಒಂದೊಂದು ಅನುಭವಗಳು ಆಗೋದು ಗೊತ್ತಿಲ್ಲ ಏಕೆ ಏನು ಅಂತ ಹೇಳಿ. ಆಮೇಲೆ ಅಲ್ಲಿ ಬರುವಂತಹ ಮಾಸ್ಟರ್ಸ್ ಏನಿದಾರಲ್ಲ, ಅವರು ಧ್ಯಾನ ಅನುಭವಗಳನ್ನ ಹೇಳ್ತಾ ಹೋದ್ರು. ಆಮೇಲೆ ಯಾಕೆ ಧ್ಯಾನ ಮಾಡ್ಬೇಕು, ಏನು ಎತ್ಲ, ಆಮೇಲೆ ನಮ್ ಪಾಸ್ಟ್ ಲೈಫ್ ಏನು, ಆಮೇಲೆ ನಾವು ಧ್ಯಾನ ಮಾಡ್ತಾ ನಮ್ ಲೈಫ್ ಪರ್ಪಸ್ ಗೊತ್ತಾಗ್ಬೇಕು, ತಿಳ್ಕೊಬೇಕು. ನಾವ್ ಅದನ್ನು ಕೂಡ ನೋಡ್ಕೋಬಹುದು. ನಮ್ ಲೈಫ್ ಪರ್ಪಸ್ ಏನ್ ಅಂತ ಹೇಳಿ ಕೇಳಿದ್ರೆ ಆನ್ಸರ್ ಬರುತ್ತೆ. ಎಲ್ಲ ಮಾಸ್ಟರ್ಸ್ ದಿನ ಡಿಫ್ರೆಂಟ್ ಆಗಿ ಒಂದೊಂದ್ ಕ್ಲಾಸಸ್ ಕೊಡ್ತಾ ಹೋದ್ರು. ಒಂದೊಂದ್ ಟಾಪಿಕ್ ಅಂತ ಹೇಳಿ ತಗೊಂಡ್ರೆ ನನ್ ಎಷ್ಟೊಂದು ಕ್ಲಾಸಸ್ 1 month ಅಲ್ಲಿ ನಾನು ಆಲ್ಮೋಸ್ಟ್ ಎಷ್ಟೊಂದು ಕ್ಲಾಸಸ್ ಕೇಳಿದ್ರೆ. ಯಾಕಂದ್ರೆ ನೋಡ್ರಿ, ಒಂದ್ ಹೇಳ್ತೀನಿ, ಯಾವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಕೊಡ್ತೀವಿ ಆ ಒಂದು ಕ್ಲಾಸ್ ನಲ್ಲಿ. ಧ್ಯಾನ ಮಾಡು ಸೆಕೆಂಡರಿ. ಇವಾಗ ಒಂದು ಕ್ಲಾಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನಾವ್ ಏನು ಗೊತ್ತಿಲ್ದೇನೆ ಝೀರೋ ಅನ್ಕೊಂಡ್ ಕೂತ್ಕೊಂಡಾಗ ನಾವು ಇಂಟ್ರೆಸ್ಟ್ ಇರ್ಬೇಕು ಮೊದ್ಲು.
ಅದನ್ನ ಕೇಳಿಸ್ಕೊಂಡಾಗ ಓ ಹೀಗೂ ಆಗುತ್ತಾ ಅಂತ ಹೇಳಿ ಅನಿಸ್ತಾ ಹೋಯ್ತು ನನಗೆ. ಅದು ಆಮೇಲೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋದಾಗೆಲ್ಲ ನನ್ಗೆ ಇನ್ನೂ ಅಮೇಝಿಂಗ್. ಓ ಹೀಗೆ ಪ್ರತಿ ದಿವಸ ಒಂದ್ ತಿಂಗಳವರೆಗೂ ಕೇಳ್ಕೊಂಡೆ ಒಳ್ಳೆ ಒಂದು ಅನುಭವಗಳು, ಒಳ್ಳೆ ಒಂದು ಮೈಂಡ್ ಆಲ್ಮೋಸ್ಟ್ ಚೇಂಜ್ ಆಗೋಯ್ತು ನನಗೆ. ಓ ನನ್ನ ಸಿಟ್ಟನ್ನ ಕಡಿಮೆ ಮಾಡ್ಕೊಂಡೆ, ಒಂದ್ ಸ್ವಲ್ಪ ತಾಳ್ಮೆನ ಹೆಚ್ಚು ಮಾಡ್ಕೊಂಡೆ, ಮಾತುಗಳನ್ನ ಕಡಿಮೆ ಮಾಡ್ಕೊಂಡೆ, ಏನೇ ಆದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ ಕಲೀರಿ ಅಂತ ಹೇಳ್ತಾ ಇದ್ರು. ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ನೋವು ಪಡ್ಕೋಬೇಡ, ಅದನ್ನೆಲ್ಲ ನೀವು ಕರ್ಮಗಳನ್ನು ಮಾಡ್ಕೊಂತ ಹೋಗ್ಬೇಕು. ಎಲ್ಲವನ್ನು ಪ್ರತಿದಿನ ಒಂದೊಂದೊಂದೊಂದು ಕ್ಲಾಸ್ ಅಲ್ಲಿ ನಾವು ಚೇಂಜಸ್ ಆಗ್ತಾ ಬಂತ. ಒನ್ ಮಂತ್ ಅನ್ನೋದ್ರಲ್ಲಿ ಎಷ್ಟೋ ಚೇಂಜಸ್. ಓಹೋ ಇದೆಲ್ಲ ಇದೆಯಾ. ಆಮೇಲೆ ಅಲ್ಲಿ ಬರುವಂತ ಮಾಸ್ಟರ್ಸ್ ಏನ್ ಹೇಳ್ತಾ ಇದ್ರು, ನನ್ಗೆ ಪತ್ರಿಜಿಯವರು ಧ್ಯಾನದಲ್ಲಿ ನೋಡ್ದೆ, ನನಗೆ ಹೀಗ್ ಹೇಳಿದ್ರು, ನನ್ಗೆ ಈ ತರ ಕ್ವಶನ್ ಹಾಕೊಂಡಿದೆ, ನನ್ಗೆ ಇನ್ನರ್ ವಾಯ್ಸ್ ಬಂತು, ಇದನ್ನೆಲ್ಲ ಹೇಳ್ತಾ ಇದ್ರೆ. ಆಮೇಲೆ ಇಂಟ್ಯೂಷನ್ ಬರ್ತಾ ಇದೆ, ಆಮೇಲೆ ಇನ್ನ ಏನು ಈ ತರ ಎಲ್ಲ ಹೇಳಿದಾಗ ನನಗೆ ಒಂದು ಆಶ್ಚರ್ಯ. ಧ್ಯಾನ ಮಾಡೋದು ಓಕೆ, ಈ ಪತ್ರಿಜಿಯವ್ರು ಬಂದು ನಾನೇನ್ ಕೇಳ್ತೀನೋ ಅದನ್ನ ಆನ್ಸರ್ ಅವ್ರು ಹೆಂಗ್ ಹೇಳ್ತಾರೆ, ಇದು ಒಂದು ನನಗೆ ಕ್ವಶನ್. ಹೌದಲ್ವಾ, ಮತ್ತೆ ನನಗೆ ಯಾಕೆ ಕಾಣಿಸ್ಬಾರ್ದು ಇವ್ರು ಅಂತ ಹೇಳಿ ನನಗೆ ಕ್ವಶನ್. ನಾನ್ ನೋಡೇ ಇಲ್ಲ, ನಾನ್ ಎಷ್ಟು ನೋಡ್ಬೇಕು ಅನ್ಕೋತದೆ, ನಾನ್ ಪ್ರಶ್ನೆ ಹಾಕೊಂಡೆ. ಹೌದು ಪತ್ರಿಜಿ ಗುರುಗಳೇ, ಇವ್ರ ಎಲ್ಲಾ ಮಾಸ್ಟರ್ಸ್ ಡೈಲಿ ಬಂದು ಒಂದೊಂದ್ ಹೇಳ್ತಾರೆ. ಅವ್ರೇನೋ ಏನು ಇನ್ನರ್ ವಾಯ್ಸ್ ಬಂತಂತೆ, ಅಥವಾ ನೀವು ಕಾಣಿಸಿ ಏನೋ ಹೇಳ್ತಾ ಇದ್ರಂತೆ, ಅವ್ರ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಮತ್ತೆ ನನಗೆ ಯಾವಾಗ ನೀವು ದರ್ಶನ ಕೊಡೋದು? ನಾನ್ ಎಷ್ಟೊಂದ್ ದಿವಸದಿಂದ ವೇಟ್ ಮಾಡ್ತಾ ಇದ್ದೀನಲ್ಲ, ಸುಮಾರು ದಿನಗಳಿಂದ ಸುಮಾರು ತಿಂಗಳುಗಳಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜಸ್ಟ್ ನಾನು 1 ಮಂತ್ ಆಗಿತ್ತು ಆ ಧ್ಯಾನಕ್ಕೆ ಸೇರ್ಕೊಂಡು. ಬಟ್ ಪತ್ರಿಜಿ ಗುರುಗಳ ವಿಡಿಯೋಸ್ ಎಲ್ಲ ನೋಡ್ತಾ ಇತ್ತು ಆಲ್ಮೋಸ್ಟ್ 3 ಮಂತ್ಸ್ ಆಗಿತ್ತು. ನನ್ಗೆ ನೀವು ದರ್ಶನ ಕೊಡ್ಬೇಕಲ್ವಾ, ನೀವ್ ಯಾಕೆ ಅವ್ರಿಗೆಲ್ಲ ಕೊಡ್ತೀನಿ ನನಗೂ ಕೊಡ್ಬಾರ್ದಾ, ಈ ತರ ಎಲ್ಲ ನನ್ನೊಳಗೆ ಅಂದ್ಕೊಂಡು ಧ್ಯಾನ ಕೂತ್ಕೊಳ್ತಾ ಇದ್ದೆ. ಯಾವಾಗ ಆ ಮಾರ್ನಿಂಗ್ ಸರ್ ಏನ್ ಮಾಡಿಸ್ತಾ ಇದ್ರಲ್ಲ ಧ್ಯಾನ, ಅದ್ರಲ್ಲಿ ಕೂತ್ಕೊಂಡಾಗ ಮಾಸ್ಟರ್ಸ್ ನೋಡಿ ಹೀಗೆ ಅನ್ಕೊಂಡಾಗ ಒಂದು ಸರಿ ಪತ್ರಿಜಿ ಗುರುಗಳು ಬಂದ್ರು. ಖುಷಿ ಆಗ್ತಾ ಇದೆ ನೋಡಿ, ಹೋ ಇದೇ ತರ ಹೌದಲ್ಲ ಅಂತ ಅನಿಸ್ತಾ ಇದೆ ಒಳಗಡೆ ಅವ್ರು ನೋಡಿ. ಅವರು ಇವಾಗ ಎಲ್ಲರೂ ಹೇಳ್ತಾರೆ, ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು, ಜೋರಾಗಿ ಕರಿತಾ ಇದ್ರು, ಜೋರಾಗಿನೇ ಮಾತಾಡ್ಸ್ತಾ ಇದ್ರು, ಅಷ್ಟೇ ಪ್ರೀತಿ ಇರ್ತಿತ್ತು ಅಂತೆಲ್ಲ ಹೇಳ್ತಾರಲ್ವಾ. ಸೊ ನನ್ಗೆ ಎಲ್ಲರೂ ಕುತ್ಕೊಂಡಾರೆ, ನಾನು ಎಲ್ಲಿಂದನೋ ಬರ್ತಾ ಇದ್ದೀನಿ, ನನ್ನ ಕರಿತಾರೆ, ಹೀಗೆ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ, ಹಿಂಗೆ ದೃಷ್ಟಿ ಬಿಟ್ಟಿದ್ದಾರೆ, ಹಿಂಗೆ ಬಿಟ್ಕೊಂಡು. ನನಗೆ ಅಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಒಳಗಡೆನೆ ಭಯ ಆಗ್ತೈತಿ. ಏನು ಗುರುಗಳು ಹಿಂಗ್ ನೋಡ್ತಾ ಇದಾರಲ್ಲ, ನಾನು ಏನ್ ತಪ್ಪ್ ಮಾಡಿದೀನಿ ಅನಿಸ್ತೈತಲ್ವಾ, ಆ ತರ ಅನಿಸ್ತಾ ಇದೆ ನನ್ಗೆ. ಅದ್ರಲ್ಲಿ ಕರಿತಾ ಇದ್ರೆ ಬಾ ಇಲ್ಲಿ ಅಂತ ಹೇಳಿ ನನ್ಗೆ ಹೋಗಿ ನಿಂತ್ಕೊಂಡಿದೀನಿ. ಹಿಂಗೆ ಸುಮ್ನೆ ನಿಂತ್ಕೊಂಡೆ. ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಗಿರೋದು. ಕೈಯಲ್ಲಿ ಎಷ್ಟೋ ಸಕ್ರಿ ಕಾಳುಗಳು, ಕಲರ್ ಕಾಳುಗಳು ಇಟ್ಕೊಂಡಿದ್ದಾರೆ, ಸಕ್ಕರೆ ಪೀಸಸ್ ಅವೆಲ್ಲ. ತಗೋ ಅಂತ ಹೇಳಿ ಕೊಟ್ರು. ಅದು ಏನು ಸ್ಟ್ರಾಂಗ್ ಆಗಿ ಹೇಳ್ಕೊಡ್ತೆ ತಗೋ ಅಂತ ಹೇಳಿ. ಆಮೇಲೆ ಈ ಕೈಯಲ್ಲಿ ಇಸ್ಕೊಂತೀನಿ, ಎಲ್ಲ ಇಷ್ಟು ಕಲರ್ ಸಕ್ಕರೆ ಕಾಳುಗಳು. ಓಕೆ ಅಂತ ಹೇಳಿ ಅಷ್ಟೇ ಸುಮ್ನೆ ಆಯ್ತು. ಹೀಗೆ ಒಂದ್ಸರಿ ನೋಡಿ, ಇದೊಂದು ಮಾಸ್ಟರ್ಸ್ ನನ್ಗೆ. ಆಮೇಲೆ ಇದೊಂದು ಎಕ್ಸ್ಪೀರಿಯನ್ಸ್ ಯಾರ ಹತ್ರ ಹೇಳ್ಬೇಕು, ಹೇಳಿದ್ರೆ ಏನು, ಹೇಳ್ಬೇಕಾ ಹೇಳ್ಬಾರ್ದು ನನ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲಾರು ಒಂದು ಧ್ಯಾನ ಆದ್ಮೇಲೆ ಅವರವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಯಾರ್ದಾದ್ರು ಏನಾರ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ರಿ ಅಂತ ಹೇಳಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡೆ ಒಂದ್ಸರಿ. ಓಕೆ. ಆಮೇಲೆ ಎಲ್ಲ ಹೇಳೋರು ಡೈಲಿ ಇದೇ ತರ ಧ್ಯಾನ ಮಾಡ್ಬೇಕು ಹಿಂಗೆಲ್ಲ ಹೇಳ್ಕೊಡ್ತಾ ಇದ್ರು. ಅದು ಇನ್ನರ್ ವಾಯ್ಸ್ ಅಂದ್ರೆ ಏನು, ಅದ್ರ ಜೊತೆಗೆ ಮತ್ತೆ ಮಾಸ್ಟರ್ಸ್ ಎಲ್ಲ ಬಂದವರೆಲ್ಲ ಹೇಳ್ತಾ ಇದ್ರು, ನನ್ಗೆ ಒಂದು ವರ್ಡ್ ಕಾಣಿಸಿತ್ತು, ನನ್ಗೆ ಒಂದು ಲೈನ್ ಕಾಣಿಸಿತ್ತು ಬರ್ದಿರೋದು ಅಂತ ಹೇಳೋರು. ಇವೆಲ್ಲ ನನಗೆ ಕ್ವಶನ್. ಪತ್ರಿಜಿ ಗುರುಗಳು ನೋಡಿ ಆನಾಪಾನಸತಿ ಧ್ಯಾನ ಹೇಳ್ಕೊಟ್ರು. ಎಷ್ಟು ಅವ್ರು ಒಬ್ರೇ ಕಲ್ತು ಹೋಗ್ಲಿಲ್ಲ, ಇಡೀ ಪ್ರಪಂಚಕ್ಕೆ ಕಲ್ಸಿಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಗ್ರೇಟ್. ಯಾಕಂದ್ರೆ ಅಂತ ಒಂದು ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಅಂತ ಹೇಳಿ ಅವ್ರು ಎಲ್ಲಾ ಕಡೆ ಅವರು ತಮ್ಮ ವೈಯಕ್ತಿಕ ಜೀವನನ ಅಷ್ಟೊಂದು ಅವರು ಏನಂತಾರೆ, ನಾವು ಬೆಲೆ ಕೊಟ್ಟು ನಮ್ ಜೀವನ ಅಂತ ಮಾಡ್ತೀವಿ, ಹಂಗೆಲ್ಲ ಅವ್ರು ಮಾಡ್ಲಿಲ್ಲ. ಇಡೀ ಪ್ರಪಂಚಕ್ಕೆ ಸಾರಿದ್ರು, ಎಲ್ಲ ಕಡೆನೂ ಹೋಗಿ ಹೇಳ್ಕೊಟ್ರು. ಅದಕ್ಕಾಗಿ ನೋಡಿ ಇವಾಗ ಆನಾಪಾನಸತಿ ಧ್ಯಾನಕ್ಕೆ ಎಷ್ಟೊಂದ್ ಜನ ಬಂದು ಅಂದ್ರೆ ಪಿರಮಿಡ್ ಮಹತ್ವ ಅವ್ರು ತಿಳಿಸಿದ್ರು, ಧ್ಯಾನದ ಮಹತ್ವ ತಿಳಿಸ್ಕೊಟ್ರು.
ಅದಕ್ಕಾಗಿ ಇವತ್ತು ಕುತ್ಕೊಂಡ್ ಮಾತಾಡ್ಬೇಕು ಅಂತಂದ್ರೆ ಅವರ ಒಂದು ಶಕ್ತಿ, ಆ ಒಂದು ಎಕ್ಸ್ಪೀರಿಯನ್ಸ್ ಬೇರೆದವ್ರದ್ದು ನೋಡಿ ನಾವು ಇಂಪ್ರೆಸ್ ಆಗಿರೋದು. ಆ ಇಂಪ್ರೆಸ್ ಆಗಿ ನಾವು ಅವ್ರ ಹಾಗೆ ಮಾಡ್ಬೇಕು. ಯಾಕಂದ್ರೆ ಗುರುಗಳು ಈ ತರ ಹೇಳಿದಾರೆ ಅಂದ್ರೆ ಬಟ್ ನೀವ್ ಯಾಕೆ ನನಗೆ ಕಾಣಿಸಲ್ಲ ಅಂದ್ರೆ ಅವ್ರು ಬಂದು ನನಗೆ ದರ್ಶನ ಕೊಟ್ರು. ಇನ್ನೊಂದ್ಸರಿ ನೋಡಿ ಮಾಸ್ಟರ್ಸ್ ನನ್ಗೆ ದರ್ಶನ ಕೊಟ್ರು. ಒಂದ್ಸರಿ ನನ್ಗೆ ಅನ್ಕೊಂಡೆ ಇನ್ನೂ ನಾನು ತೃಪ್ತಿನೇ ಆಗಿಲ್ಲ ಮಾಸ್ಟರ್ಸ್ ಅಂತ ಹೇಳ್ದೆ. ನಿಜವಾಗ್ಲು ಅವತ್ತು ಧ್ಯಾನದಲ್ಲಿ ಕೂತ್ಕೊಂಡಿದ್ದೆ. ನಾನು ಫುಲ್ಲು ಕತ್ಲು ಆವರ್ಸ್ಕೊಂಡಿದೆ. ಪತ್ರಿಜಿ ಗುರುಗಳು ಬಂದು ಕೂತ್ಕೊಂಡಿದ್ರೆ ಒಂದ್ ಚೇರಲ್ಲಿ, ಹೊರಗಡೆ ಎಲ್ಲಾ ಕತ್ಲಿದೆ. ನನ್ಗೆ ಯಾಕೆ ಇವ್ರು ಆಮೇಲೆ ಹೀಗೆ ಕೂತ್ಕೊಂಡಿದ್ದಾರೆ, ಒಂಚೂರು ಅಲ್ಲಾಡ್ತಾ ಇಲ್ಲ. ಅನ್ಕೊಳ್ತಾ ಇದೀನಿ ಗುರುಗಳು ಇದಾರೆ, ಪತ್ರಿಜಿ ಗುರುಗಳು ಇದಾರೆ, ಏನು ಮಾತಾಡ್ತಾ ಇಲ್ಲ, ಏನು ಮೂಮೆಂಟೇ ಇಲ್ಲ ಅಂತ ಹೇಳಿ ಈ ಕಡೆಯಿಂದ ಇನ್ನೊಂದು ಪತ್ರಿಜಿ ಬಂದ್ರು. ಬಂದು ಅವರು ಅದೇ ಚೇರಲ್ಲಿ ಹಾಗೆ ಕೂತ್ಕೊಂಡಂಗೆ ನಾನ್ ನೋಡ್ತಾ ಇದ್ದೀನಿ. ಅವಾಗ ಅವ್ರ ಮೂವ್ಮೆಂಟ್ ಆಗ್ತಾ ಇದೆ. ಜಸ್ಟ್ ಒಂದು ಬಾಡಿ ಕೂತ್ಕೊಂಡಿದೆ, ಅಲ್ಲಿಂದ ಒಂದು ಆತ್ಮ ಬಂದು ಕೂತ್ಕೊಂತ ಅನ್ನೋ ಮಟ್ಟಿನಲ್ಲಿ ನನಗೆ ಅನಿಸ್ತು. ಬಟ್ ಇಬ್ಬಿಬ್ರು ಅಲ್ಲಿ ಬಂದು ಕೂತ್ಕೊಂಡ್ಮೇಲೆ ಅವರು ಆಮೇಲೆ ಆ ಮೂವ್ಮೆಂಟ್ ಎಲ್ಲ ಗೊತ್ತಾಯ್ತು. ನೋಡಿ ಮಾಸ್ಟರ್ಸ್, ನನ್ಗೆ ಯಾಕೆ ಏನು ನನ್ಗೆ ಅವತ್ತು ಇನ್ನೊಂದು ಗೊತ್ತಾಗ್ಲಿಲ್ಲ. ಮೇಲೆ ಕೃಷ್ಣ ಒಂದು ಕಾಣಿಸ್ತಾ ಇದಾರೆ ಆಕಾಶದಲ್ಲಿ, ಅವರ ಒಂದು ಕೊಳಲು ಬಂದು ಪತ್ರಿಜಿ ಕೈಗೆ ಬಂತು. ಅವರು ಕೊಳಲು ನುಡಿಸ್ತಾ ಇದ್ದಾರೆ. ನನ್ ಯಾಕೆ ಇದು ಕೃಷ್ಣ ಕಾಣಿಸ್ಬೇಕು, ಯಾಕೆ ಇದು ಪತ್ರಿಜಿಯವರು ಅದೇ ಕೊಳಲು ನುಡಿಸಿದ್ರು ಅಂತ ಒಂದು ಕ್ವಶನ್ ಇತ್ತು. ನಾನು ಯಾರಿಗೂ ಹೇಳಲಿಲ್ಲ ಮಾಸ್ಟರ್ಸ್ ಇದನ್ನ, ಏನಿದು ಏನ್ ಅಂತ ಹೇಳಿ. ಈ ತರ ಎಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಯ್ತು. ಆಮೇಲೆ ಎಷ್ಟೊಂದ್ ಮಾಸ್ಟರ್ಸ್ ಹೇಳ್ತಿದ್ರು ಅವರು ಒಂದು ಕೃಷ್ಣನ ಅವತಾರನೆ ಅಂತಾನೆ ಹೇಳ್ತಾ ಇದ್ರು. ನಾನು ಅನ್ಕೊಂಡೆ ಇರಬಹುದೇನೋ ಅಂತ ಹೇಳಿ. ಯಾಕಂದ್ರೆ ನಾನ್ ಯಾವಾಗ ಪತ್ರಿಜಿಯವ್ರು ನಾನ್ ನೋಡ್ಬೇಕಂತೀನೋ ಅವಾಗ ಪತ್ರಿಜಿಯವ್ರು ನನಗೆ ಕಾಣಿಸೋರು, ಏನೋ ಒಂದು ವಿಶೇಷವಾಗಿ ಕಾಣಿಸೋರು. ಈ ತರ ಎಲ್ಲ ಆಯ್ತು. ಇಂಟ್ಯೂಷನ್ ಗೊತ್ತಿರ್ಲಿಲ್ಲ, ಇಂಟ್ಯೂಷನ್ ಗೊತ್ತಾಗ್ತಾ ಹೋಯ್ತು. ಆಮೇಲೆ ಇನ್ನೊಂದು ಇನ್ನರ್ ವಾಯ್ಸ್, ಎಲ್ಲರಿಗೂ ಇನ್ನರ್ ವಾಯ್ಸ್ ಬರ್ತೇನೆ. ನಾನು ಎಲ್ಲದಕ್ಕೂ ಕ್ವಶನ್ ಹಾಕೊಳ್ತಾ ಇದ್ದೆ. ನಾನು ಯಾಕಂದ್ರೆ ಒಂದು ಜಬರ್ದಸ್ತ್ ನಲ್ಲಿ ಕೇಳೋದು, ಮಾಸ್ಟರ್ ನನಗೆ ಅವ್ರಿಗೆ ಆಗಿದೆಯಲ್ಲ, ಆ ಮಾಸ್ಟರ್ಗೆ ಆಗಿದೆಯಲ್ಲ, ಮತ್ತೆ ಹಂಗಂದ್ರೆ ಏನು ನನ್ಗೂ ಗೊತ್ತಾಗ್ಬೇಕಲ್ಲ, ನನಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಅದೇ ಪತ್ರಿಜಿಯವ್ರು ಏನ್ ಹೇಳ್ತಾ ಇದ್ರು, ನಾನ್ ಹೇಳಿನಿ ಅಂತ ನೀವ್ ನಂಬಕ್ ಹೋಗ್ಬೇಡಿ ಅಂತ ಹೇಳಿದಾರೆ. ನಾನ್ ಏನ್ ಹೇಳ್ತೀನಿ ಅದನ್ನ ನಂಬೇಡಿ, ನೀವ್ ಎಕ್ಸ್ಪೆರಿಮೆಂಟ್ ಮಾಡಿ ನೀವ್ ಅದಾದ್ಮೇಲೆ ನೀವ್ ನಂಬೇಕು ಅಂತ ಅವ್ರು ಎಷ್ಟು ಖಡಾಖಂಡಿತವಾಗಿ ಹೇಳಿದಲ್ಲ. ನನಗೆ ಅದೇ ಅನಿಸ್ತ, ನೀವ್ ಇಷ್ಟ ಹೇಳಿದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನೋಡಿ ಅವ್ರಿಗೆಲ್ಲ ಈ ತರ ಆಗಿದೆ, ಇನ್ನರ್ ವಾಯ್ಸ್ ಅಂತೆ, ಆಮೇಲೆ ಒಂದ್ ವರ್ಡ್ ಕಾಣಿಸಿತು ಅಂತ ಹೇಳ್ತಾರೆ, ಒಂದು ಲೈನ್ ಬರ್ದಿರೋದ್ ಕಾಣಿಸ್ತು. ಇವೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಮಾಸ್ಟರ್ಸ್ ಅಂತ ಕೇಳ್ಕೊಂಡೆ. ನಿಜ ಹೇಳ್ತೀನಿ, ಅವತ್ತು ರಾತ್ರಿ ದಾನ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಎಷ್ಟು ಒಂದು ಹಿಂಗೆ ಪತ್ರಿಜಿಯವ್ರು ಕೂತ್ಕೊಂಡಿದ್ದಾರೆ, ಸುಮಾರು ಅವ್ರ ಸುತ್ತಲೂ ಒಂದು 50-60 ಪೇಪರ್ಸ್, ಇಷ್ಟಿಷ್ಟು ವೈಟ್ ಪೇಪರು ಟ್ರಯಾಂಗಲ್ ಇದ್ರಲ್ಲಿ ಇತ್ತು. ಎಲ್ಲದಕ್ಕೂ ಒಂದೊಂದು ವರ್ಡ್ ಬರ್ದಿದ್ದಾರೆ, ಅದರಲ್ಲಿ ಬರ್ದಿರೋ ವರ್ಡ್ಸ್ ನನ್ಗೆ ಎಲ್ಲಾ ನೋಡಕ್ ಆಗಿಲ್ಲ. ಒಂದು 3 ವರ್ಡ್ಸ್ ನಾನು ನೋಡ್ದೆ. ಆ ವರ್ಡ್ಸ್ ನ ಕನ್ನಡದಲ್ಲಿನೇ ಬರ್ದಿಟ್ಕೊಂಡೆ. ಅದ್ರಲ್ಲಿ ಎಷ್ಟು ಒಳ್ಳೆ ವರ್ಡ್ಸ್, ನಿಸ್ವಾರ್ಥ, ನಿನಾದ, ಆಮೇಲೆ ಇನ್ನು ಏನೋ ಇನ್ನೊಂದೆರಡು ಬರ್ಕೊಂಡಿದೀನಿ. ಇಷ್ಟು ಅರೆ ದೇವ್ರಿ, ನಾನು ಅನ್ಕೊಂಡಿದೀನಿ ನೆಕ್ಸ್ಟ್ ಅದೇ ನಡೆಯೋದು. ಈ ತರ ಎಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್ ಇದು. ಅಷ್ಟಾಯ್ತಾ. ಇನ್ನ ನಾನು ಧ್ಯಾನ ಮಾಡ್ತಾ ಮಾಡ್ತಾ ನನ್ ಮೈಂಡ್ ಸೆಟ್ ಫುಲ್ ಚೇಂಜ್. ಮನೆಯಲ್ಲಿ ಎಲ್ಲದಕ್ಕೂ ತಾಳ್ಮೆ ತಗೊಂಡು, ಮನೆಯಲ್ಲಿ ಅದೇ ಹೇಳ್ತಾ ಇದೀನಿ, ಇಷ್ಟೊಂದು ಎಷ್ಟು ಸಿಟ್ಟಿರೋಳು ಹೀಗೆಲ್ಲ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಯಾಕಂದ್ರೆ ನನ್ ಚಿತ್ತನೇ ಬೇರೆ ಕಡೆ, ನನ್ ಧ್ಯಾನ ಮಾಡ್ಬೇಕು ಅಷ್ಟೇ ಅಂತ ಹೇಳಿ. ಯಾಕಂದ್ರೆ ಅದ್ರಲ್ಲಿ ಎಲ್ಲಾ ಮಾಸ್ಟರ್ಸ್ ಬರೋರು ಇದೇ ಹೇಳೋದು, ಯಾರೇನೇ ಅಂದ್ರೆ ತಲೆಗೆ ಹಾಕೋಬೇಡ್ರಿ, ನೀವಾಗಿರ್ರಿ. ಪತ್ರಿಜರು ಏನ್ ಹೇಳಿದಾರಲ್ಲ ಅದನ್ನೇ ಹೇಳಿ ಹೋಗೋರು ಮಾಸ್ಟರ್ಸ್ ಎಲ್ಲ. ನನಗೆ ಅವಾಗ ಹೊಸದಾಗಿ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅವ್ರು ಹೇಳಿದಾರಲ್ವಾ, ಆ ಮೇಡಮ್ ಬಂದ್ ಹೇಳಿದ್ರಲ್ವಾ, ಸುಮ್ನೆ ತಾಳ್ಮೆ ತಗೊಳ್ಳೋಣ, ಯಾರೇನಾದ್ರೂ ಅನ್ಲಿ, ನಾನ್ ತಾಳ್ಮೆ ಸೈಲೆಂಟ್ ಆಗಿದ್ಬಿಡೋಣ. ನಾನ್ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು, ಪ್ರತಿಯೊಂದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಎಂಜಾಯ್ ಮಾಡ್ತಾ ಇದ್ದೆ. ಯಾಕಂದ್ರೆ ಮುಂದೆ ಕಿರಿಕಿರಿನೇ ಇಲ್ಲ. ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಮನೇಲಿ ಯಾರಾದ್ರೂ ಒಂದೇನಾರು ಅಂದ್ರೆ ಅದಕ್ಕೊಂದ್ 4 ಹೇಳೋದು ನಾನು. ನನಗ್ ಅಂದ್ಬಿಟ್ರಲ್ಲ ಅಂತ ಹೇಳಿ ಒಂದು ಕೋಪ, ನಾನೇ ಒಂದು 4 ತಿರ್ಗಿ ಅಂದ್ಬಿಡೋದು. ಇಂಥ ಸ್ವಭಾವ ನನ್ನಲ್ಲಿ ಇತ್ತು. ಆದ್ರೆ ಕ್ರಮೇಣ ಏನಾಯ್ತಂದ್ರೆ, ಅವ್ರು ಏನೋ ಒಂದ್ ಮಾತಂದ್ರು ಕೂಡ ನಾನು ಸೈಲೆಂಟ್ ಆಗಿರೋದ್ ಕಲ್ತೆ. ಅವಾಗೇನಂದ್ರೆ ಮುಂದೆ ಏನು ಮಾತಾಡಕ್ ದಾರಿನೇ ಇರಲ್ಲ, ಯಾರಿಗೂ ಅವ್ರಿಗೂ ಇರಲ್ಲ, ನನ್ಗೂ ಇರಲ್ಲ. ನಾನ್ ಸೈಲೆಂಟ್ ಆಗ್ಬಿಟ್ರೆ ನನ್ ಮೇಲೇನೆ ಪ್ರೀತಿಯನ್ನು ತೋರ್ಸೋಕೆ ಮುಂದಾಗೋರು ಮನೇಲಿ ಎಲ್ರು.
ಸೊ ಇದು ಎಲ್ಲ ನಾನ್ ನೋಡ್ತಾ ಬಂದೆ, ಎಷ್ಟು ಚೇಂಜಸ್ ಹೌದಲ್ವಾ. ಒಂದು ತಾಳ್ಮೆಯಿಂದ ಏನೆಲ್ಲ ನಾವು ಪಡ್ಕೋತೀವಿ, ಅದೇ ಒಂದ್ ಕೋಪ ಮಾಡ್ಕೊಂಡ್ರೆ ಒಂದೊಂದ್ಸರಿ ಮಾತ್ ಬಿಟ್ರೆ 2 ದಿವಸ ಮಾತ್ ಬಿಡೋದು, ಬಿಡೋ ನನ್ಗೂ ಕೋಪ ಅವ್ರಿಗೂ ಕೋಪ ಅಂತ ಹೇಳಿ ಈ ತರ ಎಲ್ಲ ಡಿಸ್ಟರ್ಬೆನ್ಸ್, 1 ದಿವಸ ಮಾತಾಡಲ್ಲ 2 ದಿವಸ ಮಾತಾಡಲ್ಲ, ಇದೆಲ್ಲ ನಡೀತಾ ಇರುತ್ತೆ. ಕಾಮನ್ ಆಗಿರೋ ಪರ್ಸನ್ಸ್ ಏನಿರ್ತಾರಲ್ಲ ಆ ಮನೆಗಳಲ್ಲಿ ನಡೆಯುತ್ತೆ. ಯಾರು ಧ್ಯಾನ ಮಾಡ್ತಾರಲ್ಲ ಯಾರಿಗೂ ಇಂಥವೆಲ್ಲ ಆಗಲ್ಲ. ಅದು ತಾಳ್ಮೆ, ಒಂದ್ ಏನೇ ಬಂದ್ರು ನಿಭಾಯಿಸ್ತೀವಿ ಅನ್ನೋ ಒಂದು ಶಕ್ತಿ ಅನ್ನೋದು ನನಗೆ ಈ ಆನಾಪಾನಸತಿ ಧ್ಯಾನದಿಂದ ಕಲಿತೆ. ಏನೇ ಆಗ್ಲಿ ಇವತ್ತು ರೀಸೆಂಟ್ ಆಗಿ ಇದನ್ನ ಆಮೇಲೆ ಹೇಳ್ತೀನಿ ಲಾಸ್ಟಿಗೆ. ಹೀಗೆ ನಾನು ಮತ್ತೆ ಡೈಲಿ ಕ್ಲಾಸ್ ಕೇಳೋದು, ಮತ್ತೆ ಎಲ್ಲರೂ ಹೇಳೋದು ನನ್ನ ಲೈಫ್ ಪರ್ಪಸ್ ನನ್ಗೆ ಗೊತ್ತಾದ್ಮೇಲೆ ನಾನು ಹೀಗ್ ಮಾಡ್ದೆ ಹಾಗ್ ಮಾಡ್ದೆ ಅಂತೆಲ್ಲ ಹೇಳ್ತಾ ಇದ್ರು. ಹೌದಾ, ಇದ್ರ ಲೈಫ್ ಪರ್ಪಸ್ ಕೂಡ ನಾವು ಗೊತ್ತು ಮಾಡ್ಕೋಬಹುದಾ ಅಂತ ಹೇಳಿ ಮತ್ತೆ ಕ್ವಶನ್. ಅವಾಗ ಕೂಡ ನಾನು ಅನ್ಕೊಂಡೆ ನನ್ ಲೈಫ್ ಪರ್ಪಸ್ ಏನಿರ್ಬೋದು, ನಾನು ಯಾವಾಗಿಂದನೋ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ. ಆಮೇಲೆ ಎಷ್ಟೊಂದ್ ಜನ ಹೇಳ್ತೀನಿ ನಾನು ಪಾಸ್ಟ್ ಲೈಫ್ ನ ನೋಡ್ಕೊಂಡ್ ಬಂದೆ. ನನ್ಗೆ ಅದು ಪಾಸ್ಟ್ ಲೈಫ್ ನೋಡ್ಕೊಳ್ಳೋದು ಒಂದು ಮೊದಲಿಂದನೂ ಒಂದು ಹುಚ್ಚಿತ್ತು. ಯಾಕಂದ್ರೆ ನಾನೊಂದು ಏನ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಪುನರ್ಜನ್ಮಗಳನ್ನ ನೋಡ್ತಾ ಇದ್ರೆ ಅಲ್ಲೆಲ್ಲ ಅದೇ. ನನ್ಗೆ ಅದು ಯಾಕೆ ನೋಡ್ಬೇಕು ಅನ್ನೋದು ಗೊತ್ತಿಲ್ಲ, ಒಟ್ ನಾನೇನಾಗಿದ್ದೆ ಇಂತ ಹುಚ್ಚುಗಳು ಇತ್ತು. ಅವಾಗ ಚೇಂಜ್ ಆಯ್ತು ನನಗೆ. ಇದು ಬರೀ ನೋಡ್ಕೊಳ್ಳೋದಲ್ಲ, ನಾನು ಅಲ್ಲಿ ಏನು ಮಾಡಿದ್ದೆ, ಅದನ್ನ ಏನ್ ತಗೊಂಡ್ ಹೊತ್ಕೊಂಡ್ ಬಂದಿದೀನಿ, ಕ್ಯಾರಿ ಫಾರ್ವರ್ಡ್ ಆಗಿ ನಾನು ಏನ್ ತಂದ್ಕೊಂಡಿದೀನಿ, ಇದನ್ನ ನಾನ್ ನೋಡ್ಬೇಕು ಅನ್ನೋದು ಆನಾಪಾನಸತಿ ಧ್ಯಾನಕ್ಕೆ ಬಂದ್ಮೇಲೆ, ಕ್ಲಾಸಸ್ ನ ಅಟೆಂಡ್ ಆದ್ಮೇಲೆ ಆ ಸೆಷನ್ ನೋಡ್ತಾ ನೋಡ್ತಾ ನನಗೆ ಅನಿಸ್ತು, ನನ್ನ ಕರ್ಮಗಳನ್ನು ನಾನು ಏನ್ ಹೊತ್ಕೊಂಡ್ ಬಂದಿದೀನಿ, ಇಲ್ಲಿ ನಾನು ಏನ್ ತಗೊಂಡ್ ಬಂದಿದೀನಿ ಪರ್ಪಸ್ ಇದೆ ಅಲ್ವಾ, ಅದನ್ನ ನಾನ್ ತಿಳ್ಕೋಬೇಕು. ನನ್ ಜನ್ಮ ನೋಡ್ಕೊಳ್ಳೋದೇನೋ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನನ್ಗೆ ಅವಾಗ ಗೊತ್ತಾಯ್ತು. ಸೊ ನಾನು ಒಂದ್ಸರಿ ಕುತ್ಕೊಂಡು ಅದೇ ನಾನು ಮಹಾತರ್ ಬಾಬಾಜಿ ಅವ್ರನ್ನ ಪತ್ರಿಜಿ ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟು, ನನ್ ಪರ್ಪಸ್ ಗೊತ್ತಾಗ್ಬೇಕು ಮಾಸ್ಟರ್ಸ್, ನನ್ ಪರ್ಪಸ್ ಗೊತ್ತಾದ್ರೆ ತಾನೇ ನನ್ ಈ ಧ್ಯಾನಕ್ ಬಂದಿದ್ದು ನಾನು ಇಷ್ಟು ಸಾರ್ಥಕ ಆಗುತ್ತೆ. ಹೀಗೆ ನಾನು ಕೇಳ್ಕೊಳ್ತಾ ಅವ್ರೆ ಸಾಕ್ಷಾತ್ ನಮ್ಗೆ ಬುದ್ಧ ಭಗವಾನ್ ಅವರು ನನ್ಗೆ ಹೇಳಿದ್ರು, ನನ್ನ ಲೈಫ್ ಪರ್ಪಸ್ ಕೂಡ ಹೇಳೋದ್ರು. ನೀನ್ ಇದನ್ ಮಾಡ, ಪಾಸ್ಟ್ ಲೈಫ್ ಅಲ್ಲಿ ನೀನು ಸಾಧನೆ ಮಾಡಿ ಬಂದಿದ್ಯಾ, ಈ ಲೈಫ್ ಅಲ್ಲಿ ನೀನು ಈ ತರ ಸಾಧನೆ ಇದೆ, ಇದನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿ ಹೇಳಿದ್ರು. ಒಂದು ಸೇವೆ ಆಗಿರ್ಬಹುದು, ಇವಾಗ ಏನ್ ಕರೆಕ್ಟ್ ಒಂದು ಮಾರ್ಗ ಇನ್ನು ಪತ್ರಿಜಿ ಅವರು ನನಗ್ ಸಿಕ್ಕಿದಾರಲ್ವಾ, ಈ ಮಾರ್ಗದಲ್ಲಿ ಏನೇನ್ ಮಾಡ್ಬೇಕಾಗಿದೆ ಸೇವೆಗಳು, ಅದು ನನ್ನ ಒಂದು ಹೇಳ್ಕೊಟ್ರು. ನೀನ್ ಇದನ್ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ. ಅವಾಗಿಂದ ನಿಮ್ಗೆ ಬುದ್ಧ ಭಗವಾನ್ ಸಾಕ್ಷಾತ್ ಹೇಳಿದ್ರಲ್ಲ ಅನ್ನೋದೊಂದು ತುಂಬಾನೇ ಮನ್ಸೊಳಗೆ ಅದು ಎಲ್ಲೋ ಒಂದ್ ಕಡೆ ನಾನು ಏನ್ ಕೇಳಿದೀನಿ ಅದಕ್ಕೆ ಆನ್ಸರ್ ಬಂತು ನನಗೆ ಅಂತ ಹೇಳಿ. ಮಾಸ್ಟರ್ಸ್ ಇದ್ರಲ್ಲಿ ಏನ್ ತಿಳ್ಕೊಳ್ದಿದೆ ಅಂತಂದ್ರೆ, ಎಲ್ಲರದು ಲೈಫ್ ಪರ್ಪಸ್ ಅನ್ನೋದು ಒಂದೊಂದು ಇರತ್ತೆ. ಯಾಕಂದ್ರೆ ನಥಿಂಗ್, ನಮ್ಗೆ ಏನು ಗೊತ್ತಿಲ್ಲ, ನಾನು ಇಲ್ಲಿ ಸುಮ್ನೆ ಹುಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ನಮ್ ಪರ್ಪಸ್ ಇರೋದ್ರಿಂದ ನಾವ್ ಇಲ್ಲಿ ಬಂದಿದೀವಿ. ಆಮೇಲೆ ಗೊತ್ತಾಯ್ತು ನನ್ಗೆ, ಓಹೋ ನನ್ ಪರ್ಪಸ್ ಇದು. ಇಷ್ಟು ವರ್ಷ ನನಗೆ ಸುಮ್ನೆ ಒಂದು ಲೈಫ್ ಹಂಗೆ ಹೆಂಗ್ ಬರತ್ತೆ ಹೆಂಗ್ ಜೀವನ ಮಾಡ್ಬಿಟ್ಟಿದೀವಿ. ಇದು ಹಾಗಲ್ಲ, ನನ್ ಲೈಫ್ ಪರ್ಪಸ್ ನನ್ಗೆ ಗೊತ್ತಾಗಿದೆ. ಇವಾಗ ಆ ರೂಟ್ ಅನ್ನ ಹಿಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಯ್ತು. ಯಾವಾಗ ನನಗೆ ಅದು ಗೊತ್ತಾದ್ಮೇಲೆನೆ 1 by 1 ಕ್ಲಾಸಸ್, ಆಲ್ರೆಡಿ 1.5 month ಆಗಿತ್ತು. 1.5 month ಅಲ್ಲಿ ನನ್ ಲೈಫ್ ಪರ್ಪಸ್ ನ ನಾನು ತಿಳ್ಕೊಂಡ್ಮೇಲೆ ಅವಾಗ ಸರ್ ಹೇಳಿದ್ರು, ಚಂದ್ರಶೇಖರ್ ಸರ್ ಗಂಗಾವತಿ ಅವರು, ಮೇಡಮ್ ನೀವು ಕ್ಲಾಸಸ್ ಕೊಡ್ರಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಲ್ವಾ, ನೀವು ಕ್ಲಾಸಸ್ ಕೊಡಿ, ನಿಮ್ಗೆ ಗೊತ್ತಾಗತ್ತೆ ಇವಾಗ ಅಂದ್ರೆ. ಸರ್ ನನ್ಗೆ ಏನು ಗೊತ್ತಿಲ್ಲ ಸರ್, ನನ್ ಕ್ಲಾಸ್ ಕೊಡಕ್ಕೆ ನನ್ಗೆ ಅಷ್ಟು ಧೈರ್ಯನೂ ಇಲ್ಲ, ಹೇಗ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಸರ್, ನನ್ಗೆ ಆಗಲ್ಲ ಸರ್, ಇನ್ನೂ ಟೈಮ್ ಬೇಕು ನನಗೆ ಅಂತ ಹೇಳ್ತಾ ಇದ್ರು. ನೋಡಿ, ನೀವ್ ಏನ್ ಕಲ್ತಿದ್ದೀರಾ ಈ ಕ್ಲಾಸ್ ಅಲ್ಲಿ ಬಂದು, ನೀವ್ ಏನೇನೋ ಅನುಭವಗಳನ್ನು ತಗೊಂಡಿದ್ದೀರಾ, ಅಥವಾ ನೀವ್ ಏನೇನ್ ಕಲ್ತಿದ್ರಿ ಇದನ್ನೇ ಹೇಳಿ, ಅದ್ರಲ್ಲಿ ಏನಿದೆ ಅಂತ ಹೇಳೋರು ಅವರು. ನನ್ಗೆ ಒಂದ್ ಕಡೆ ಭಯ, ಯಾಕಂದ್ರೆ ಎಲ್ಲರೂ ಕೂತ್ಕೊಂಡಾಗೆ ಅದು ಯೂಟ್ಯೂಬ್ ವರ್ಗೂ ಹೋಗುತ್ತೆ ಅಲ್ವಾ, ನಾನೇನ್ ಮಾತಾಡ್ತೀನೋ ಹೆಂಗ್ ಮಾತಾಡ್ತೀನಿ ಗೊತ್ತಿಲ್ಲ, ಎಲ್ಲೆಲ್ಲೋ ಸ್ಟಕ್ ಆಗ್ಬಿಡತ್ತೆ, ನನ್ಗೆ ಒಂದು ಭಯ. ಇಲ್ಲ ನೀವು ಮಾತಾಡಿ ಅಂತ ಅವ್ರು ಸ್ಟಾರ್ಟ್ ಮಾಡಿಸ್ಬಿಟ್ರು ನನ್ಗೆ, ಇಲ್ಲ ನೀವು ಮಾತಾಡ್ಲೇಬೇಕು ಅಂತ ಹೇಳಿ. ಹಂಗ ಮೆಲ್ಲಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಇದು ಕೊಟ್ಟೆ ನಾನು, ನನ್ನ ಒಂದು ಅನುಭವಗಳನ್ನ ಹೇಳ್ರಿ ಅಂತ ಹೇಳಿದ್ರು. ಅದನ್ನ ನಾನು ಹೇಳ್ದಾಗ ಅಲ್ಲಿ ಒಂದ್ ಸ್ವಲ್ಪ ಧೈರ್ಯ ಬಂತು ನನಗೆ. ಕ್ಲಾಸಸ್ ಮಾಡ್ರಿ ನೀವು ಅಂತ, ಸ್ವಾಧ್ಯಾಯ ಸ್ಟಾರ್ಟ್ ಮಾಡ್ರಿ ಅಂತ. ನೋಡಿ, ಸ್ವಾಧ್ಯಾಯ ಅನ್ನೋದು ಸುಮ್ನೆ ಅಲ್ಲ. ಸ್ವಾಧ್ಯಾಯ ಅಂದ್ರೆ ಸುಮ್ನೆ ಒಂದ್ ಬುಕ್ ಓದೋದೋ ಏನೋ ಒಂದ್ ಹೇಳೋದೋ, ನಥಿಂಗ್. ಅದೆಲ್ಲ ಆತರ ಅಲ್ಲನೇ ಅಲ್ಲ. ಆ ಸ್ವಾಧ್ಯಾಯ ನೋಡಿ, ಒಂದು ಜ್ಞಾನದ ಪುಸ್ತಕ, ಅದ್ರಲ್ಲಿ ನಿಜವಾಗಿರುವಂತಹ ಆ ಒಂದು ಪುಸ್ತಕದಲ್ಲಿರುವಂತಹ ಜ್ಞಾನ ಹೇಳಿದಾಗ
ಹೇಳ್ತಾರೆ ನೋಡಿ ಇವಾಗ ಕೆಲವು ಮಾಸ್ಟರ್ಸ್ ಯಾರಿಗೆ ಕಿವಿ ಇದೆ ಅವರಿಗೆ ಧ್ಯಾನ ಮಾಡಕ್ ಹೇಳಿ, ಯಾರಿಗೆ ಮೂಗಿದೆ ಅವ್ರು ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರಪ್ಪ. ಪ್ರೇಮ್ನಾಥ್ ಸರ್ ಇದನ್ನೇ ಹೇಳ್ತಾ ಇರ್ತಾರೆ ಎಷ್ಟೊಂದು ಸೆಷನ್ ಅಲ್ಲಿ. ನೋಡಿ ಈ ಒಂದು ಸ್ವಾಧ್ಯಾಯ ಅನ್ನೋದನ್ನ ನಾವ್ ಯಾಕೆ ಹೇಳ್ಬೇಕು ಅಂದ್ರೆ ನೋಡಿ, ಯೂಟ್ಯೂಬ್ ಅಲ್ಲಿ ನಮ್ಗೆ ಇವತ್ತು ಕ್ಲಾಸ್ ಸಿಕ್ಕಿಲ್ಲ ಅಂದ್ರೆ ಅಲ್ಲೂ ನೋಡ್ಕೋಬಹುದು ನಾವು, ಇಲ್ಲ ಅನ್ನಂಗಿಲ್ಲ. ಅಲ್ಲಿರುವಂತಹ ಜ್ಞಾನ, ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಿಜವಾದ ಜ್ಞಾನ ಏನು, ಆ ಜ್ಞಾನ ನಾವ್ ಹೇಗ್ ಪಡ್ಕೋಬೇಕು, ನಾವ್ ಹೇಗೆ ಇಂಪ್ರೂವ್ ಆಗ್ಬೇಕು, ಹೇಗೆ ನಮ್ ಲೈಫ್ ನ ಚೇಂಜ್ ಮಾಡ್ಕೋಬೇಕು, ಇದೊಂದು ಸ್ವಾಧ್ಯಾಯ. ಆಮೇಲೆ ಅದೇ ಸತ್ಸಂಗದಲ್ಲಿ ಕೂಡ, ಅದೇ ಸತ್ಸಂಗ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ನನ್ 1 by 1. ಆ ಸತ್ಸಂಗದಲ್ಲಿ ಇದ್ದಾಗ ನೋಡಿ ಒಬ್ರಿಗೊಬ್ರು ನಾವು ಡಿಸ್ಕಷನ್ ಮಾಡ್ತಾ ಅಥವಾ ಒಂದು ಸತ್ಸಂಗ ಮುಗಿದ ನಂತರ ಮತ್ತೆಲ್ಲರ ಎಕ್ಸ್ಪೀರಿಯನ್ಸ್ ಕೇಳೋದು, ಆಮೇಲೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಒಬ್ಬೊಬ್ರ ಎಕ್ಸ್ಪೀರಿಯನ್ಸ್ ನ ಯಾವ ರೀತಿಯಾಗಿ ಬಂದಿದೆ, ಅದರಿಂದ ನಾನು ಏನ್ ಕಲಿಬೇಕು, ಅಥವಾ ಅದ್ರ ಅರ್ಥ ಏನು, ಎಲ್ಲವನ್ನು ಹೀಗೆ ನಾವು ಕಲಿತಾ ಹೋಗ್ಬೇಕಾಗುತ್ತೆ. ನನ್ನ ಜೀವನದಲ್ಲೂ ಈ ರೀತಿಯಾಗಿ ಒಂದು ಸ್ವಾಧ್ಯಾಯ ಆಗಿರ್ಬೋದು, ಸತ್ಸಂಗ ಆಗಿರಬಹುದು, ಬೇರೆ ಕ್ಲಾಸಸ್ ಎಲ್ಲಾನು ಒಂದು ಲೆಕ್ಕದಲ್ಲಿ ಒಂದೊಂದೇ ಹಂತ ಅಂತ ತಿಳ್ಕೊಂಡು, ಅಂದ್ರೆ ಆ ಒಂದು ಪಾರ್ಟ್ ಬೇರೆ, ಅದು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇವನ್ನೆಲ್ಲಾನು ನಾವು ಒಂದೊಂದು ರೀತಿಯಾಗಿ ನಾವು ತಿಳ್ಕೊಂಡು ಅದ್ರ ಜೊತೆಗೆ ಅಳವಡಿಕೆ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ಎಲ್ಲವೂ ಇಂಪಾರ್ಟೆಂಟ್. ಒಂದೇ ಮಾಡ್ತೀನಿ ಧ್ಯಾನ ಒಂದೇ ಮಾಡ್ತೀನಿ ಅಂದ್ರೆ ಅಲ್ಲ. ಜನಸಾಂಗತ್ಯ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಎಷ್ಟೋ ಜ್ಞಾನ ನಮ್ಮೊಳಗೆ ಹೋಗುತ್ತೆ, ನಾವು ಚೇಂಜ್ ಆಗ್ತೀವಿ, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಹೀಗೆ ಎಲ್ಲವನ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೆ ಹೆಚ್ಚಾನೆಚ್ಚು ನನ್ನ ಒಂದು ಒಳ್ಳೆ ಜ್ಞಾನ ನನ್ಗೆ ಬಂದಿರೋದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಎಷ್ಟೋ ಕಲ್ತಿರೋದಂದ್ರೆ ಗಂಗಾವತಿಯಿಂದ ಸರ್ ಕ್ಲಾಸಸ್ ನಿಂದ. ಯಾಕಂದ್ರೆ ಮಾಸ್ಟರ್ಸ್ ಪ್ರತಿದಿನ ಒಬ್ಬೊಬ್ರು ಬಂದು ಆ ಕ್ಲಾಸಸ್ ಕೊಡ್ತಾ ಇದ್ರಲ್ವಾ, ಎಷ್ಟೋ ನನ್ನಲ್ಲಿ ಚೇಂಜಸ್ ಆಯ್ತು ಮಾಸ್ಟರ್ಸ್. ಈ ರೀತಿ ಯಾಕಂದ್ರೆ ಏನೋ ನಾವು ಬದ್ಲಾಗ್ಬೇಕನ್ನೋ ಒಂದು ಸಮಯ ಬಂದಾಗ ಮಾತ್ರನೇ ಬದ್ಲಾಗ್ತೀವಿ ಅನ್ನೋದು ಅಷ್ಟೇ ಸತ್ಯ. ಯಾಕಂದ್ರೆ ಆ ಸಮಯ ಬರೋವರೆಗೂನು ನಮ್ಗೆ ಏನು ಸಿಗೋದಿಲ್ಲ. ಯಾಕಂದ್ರೆ ನಮ್ ಲೈಫ್ ಹೆಂಗೋ ನಡೀತಾ ಇರತ್ತೆ. ಆ ಟೈಮ್ ಬರ್ಬೇಕಂತ ಹೇಳ್ತಾರಲ್ಲ, ನಿಜವಾಗ್ಲು ಆ ಟೈಮ್ ಬಂದಾಗ್ಲೇನೆ ನಮ್ಮಲ್ಲಿ ನಾವು ಚೇಂಜಸ್ ಆಗೋದು. ಯಾರು ಹೇಳ್ಬೇಕಾಗಿಲ್ಲ, ನೀವು ಚೇಂಜ್ ಆಗ್ಲೇಬೇಕು ಅಂತ ಯಾರು ಹೇಳಲ್ಲ. ಮನೇಲಿ ಎಷ್ಟೇ ಹೇಳಿದ್ರು ನಾವು ಚೇಂಜ್ ಆಗಲ್ಲ, ಅದು ನಮಗೆ ಬರ್ಬೇಕು, ನಮ್ಮೊಳಗೆ ಬರ್ಬೇಕು. ಅದಕ್ಕೂ ಒಂದು ಸಮಯ ಬರತ್ತೆ, ನಾವಾಗ್ಲೇ ತಿಳ್ಕೊಳ್ತೀವಿ ಅವಾಗ. ಇಂತಹ ಒಂದು ಮಾಸ್ಟರ್ಸ್ ಸುಮ್ನೆ ಬರಲ್ಲ. ಯಾಕಂದ್ರೆ ಯಾವ್ದೇ ರೂಪದಲ್ಲಿ ಆ ಒಂದು ಮಾಸ್ಟರ್ಸ್ ರೂಪಗಳಲ್ಲಿ, ಅಂದ್ರೆ ಯಾರು ಕ್ಲಾಸ್ ಮಾಡ್ತಾ ಇದಾರೆ ಅಂತಲ್ಲಿ ಹೈಯರ್ ಮಾಸ್ಟರ್ಸ್ ಆಗಿರ್ಬೋದು, ಆ ರೂಪದಲ್ಲಿ ಬಂದು ನಮಗೆ ಎಷ್ಟೋ ಚೇಂಜಸ್ ಮಾಡಿಸ್ತಾರೆ ಅಂತಂದ್ರೆ ಕಲಿಯೋದು ಕೂಡ ಸಾಕಷ್ಟಿದೆ. ಪ್ರತಿ ದಿನ ಕಲಿಯೋದಿದೆ ಈ ಒಂದು ಆನಾಪಾನಸತಿ ಧ್ಯಾನದಲ್ಲಿ. ಆಮೇಲೆ ಸಾಕಷ್ಟು ವಿಚಾರಗಳು ಪತ್ರಿಜಿಯವ್ರು ಹೇಳ್ಕೊಟ್ಟಿದ್ರೆ ಅದನ್ನ ನಾನು ಅಲ್ಲಿ ಕಲಿತಾ ಕ್ಲಾಸಸ್ ಮಾಡ್ತಾ, ಮತ್ತೆ ಅದು ಒಂದೇ ಕ್ಲಾಸ್ ಅಲ್ಲ, ಬೇರೆ ಬೇರೆ ಕ್ಲಾಸ್ಗಳನ್ನು ಅಟೆಂಡ್ ಆಗ್ತಾ ಇದ್ದೆ. ನಾನು ಸುಮಾರು ಕ್ಲಾಸ್ಗಳನ್ನು ಅಟೆಂಡ್ ಆಗ್ತಾ ನೆಕ್ಸ್ಟ್ ನನಗೆ ಎಲ್ಲಾ ಕಡೆಯಿಂದನೂ ಕ್ಲಾಸಸ್ ಬಂತು, ಮೇಡಮ್ ಕ್ಲಾಸ್ ತಗೊಳ್ರಿ ಅಂತ ಹೇಳಿ. ಹಾಗೆ ನಾನು ಎಲ್ಲಾ ಕಡೆನೂ ಕ್ಲಾಸ್ ಕೊಡ್ತಾ ಹೋದೆ. ಹೀಗೆ ನನ್ನ ಒಂದು ಧ್ಯಾನದಿಂದ ನಾನು ಕಲ್ತಿರೋದು ಇಲ್ಲಿವರೆಗೂ ಬಂತು. ನೆಕ್ಸ್ಟ್ ಇನ್ನೊಂದು ನನಗೆ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಇನ್ನೊಂದು ಹೇಳ್ತೀನಿ. ಶ್ರೀಕೃಷ್ಣ ಭಗವಾನ್ರು ನನಗೆ ನನ್ನ ಲೈಫ್ ಅಲ್ಲಿ ಅದ್ಭುತವಾದಂತಹ ಒಂದು ಪವಾಡವನ್ನು ಮಾಡಿದ್ರು. ನನ್ ಈಗೂ ಅನ್ಕೊಳ್ತೀನಿ, ನನ್ ಕೃಷ್ಣ ಬೇರೆ ಅಲ್ಲ, ಪತ್ರಿಜಿ ಬೇರೆ ಅಲ್ಲ, ಅಷ್ಟು ನನ್ನೊಳಗೆ ಕೂತ್ಕೊಂಡಿದೆ. ಯಾಕಂದ್ರೆ ಪತ್ರಿಜಿ ಅವ್ರನ್ನು ನಾನು ಅಷ್ಟೇ ಕೃಷ್ಣನ್ ತರನೇ ನಾನು ಆರಾಧಿಸ್ತೀನಿ. ಕೃಷ್ಣನು ಕೂಡ ನಮ್ಗೆ ಪ್ರತಿ ಒಂದೊಂದು ಕ್ಷಣದಲ್ಲೂ ಕೂಡ ನಾನು ನೆನೆಸ್ಕೊಂಡಾಗೆಲ್ಲ ಅದು ನಡೆದು ಹೋಗುತ್ತೆ. ನಾನು ಏನ್ ಅನ್ಕೊಳ್ತೀನೋ ಅದು ನಡೆಯುತ್ತೆ. ಯಾಕಂದ್ರೆ ನಾವು ಅದನ್ನ ಅಳವಡಿಕೆ ಮಾಡ್ಕೊಂಡ್ರೆ ಮಾತ್ರ ಅವು ನಡೆಯುತ್ತೆ ಅನ್ನಕ್ಕೆ ಈ ಸಾಧ್ಯ ಅಂತಾನೆ ಹೇಳ್ಬೋದು. ರಿಯಲಿ ನನ್ಗೆ ಒಂದು ಸರಿ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದೋ ಒಂದು ಸರೋವರದಲ್ಲಿ ಕೃಷ್ಣ ಭಗವಾನ್ ಅವರು ಕರ್ಕೊಂಡು ಹೋಗಿ ಒಂದು ವಾಟರ್ ಪಿರಮಿಡ್ ಆ ಸರೋವರದಲ್ಲಿ ವಾಟರ್ ಪಿರಮಿಡ್ ಅನ್ನ ತೋರಿಸಿದ್ರು. ನನ್ಗೆ ಸಾಕಷ್ಟು ನೋಡಿನೇ ಖುಷಿ ಆಯ್ತು. ನನ್ನ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಿಂಗ್ ಚೇಂಬರ್ ಇದೆ, ಆ ವಾಟರ್ ಪಿರಮಿಡ್ ತೋರಿಸ್ತಾ ಇದ್ರೆ, ಇದು ವಾಟರ್ ಪಿರಮಿಡ್ ಹಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನನ್ಗೆ ಆ ಒಂದು ಕ್ಷಣದಲ್ಲಿ ಅಲ್ಲಿ ಆ ಕಿಂಗ್ ಚೇಂಬರ್ ಏನಿದೆ ಅಲ್ಲಿಂದ ನನಗೆ ಮೇಲಿಂದ ಒಂದು ಎನರ್ಜಿ ಬರ್ತಾ ಇದೆ. ಪಿರಮಿಡ್ ಮೇಲೆಯಿಂದ ಪಾಯಿಂಟ್ ಇಂದ ಎನರ್ಜಿ ಬರ್ತಾ ಇದೆ. ಅದನ್ನೆಲ್ಲ ನನ್ಗೆ ಹೀಗೆ ಹಾಕ್ತಾ ಇದ್ದಾರೆ. ಆ ಎನರ್ಜಿ ಜಸ್ಟ್ ಹಿಂಗ್ ಕೈ ಮಾಡಿದ್ರೆ ಆ ಎನರ್ಜಿ ಎಲ್ಲ ನನ್ನೊಳಗೆ ಹೋಗ್ತಾ ಇದೆ.
ಈ ಒಂದು ನನ್ ಆ ಒಂದು ಧ್ಯಾನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ರಿಯಲಿ ಅವಾಗಿಂದ ನನ್ಗೆ ಹೇಗಂದ್ರೆ ಕೃಷ್ಣ ಅಂತಂದ್ರೆ ನನ್ ಮೈಂಡ್ ಅಲ್ಲಿ ಪ್ರತಿ ಕ್ಷಣ ಕೃಷ್ಣ. ಅವಾಗಿಂದ ನಾನು ಭಗವದ್ಗೀತೆಯನ್ನು ಕೂಡ ಪತ್ರಿಜಿ ಅವ್ರು ಎಲ್ಲೂ ಬಿಟ್ಟಿಲ್ಲ ಭಗವದ್ಗೀತೆನ. ಯಾಕೆ ಇವ್ರು ಇಷ್ಟು ಭಗವದ್ಗೀತೆನ ಹೇಳ್ತಾರೆ ಅನ್ನೋದು ಒಂದು ಕ್ವಶನ್ ಇತ್ತು ನನ್ಗೆ. ಒಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ಆ ಪತ್ರಿಜಿ ಅವ್ರು ಏನ್ ಹೇಳಿದಾರೋ ಈ ಆಗೋ ಎಕ್ಸ್ಪೀರಿಯನ್ಸ್ ಎಲ್ಲಾ ಟಾಲಿ ಮಾಡಿ ನೋಡ್ತಾ ಇದ್ದೆ. ಅಷ್ಟೇ ಅಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾ ಇದ್ದೆ. ಎಕ್ಸ್ಪೆರಿಮೆಂಟ್ ಇದ್ರಲ್ಲಿ ಏನ್ ಕಲಿಬೇಕು, ಇದನ್ನ ನಾನು ಅಳವಡಿಸ್ಕೊಂಡ್ರೆ ಏನೇನಾಗತ್ತೆ ಎಲ್ಲ ನೋಡ್ತಾ ಇದ್ದೆ. ಸೊ ಮಾಸ್ಟರ್ಸ್ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ. ನನ್ ಎಕ್ಸ್ಪೆರಿಮೆಂಟ್ ಅಂತ ನಾನು ಏನ್ ತಗೊಳ್ತಾ ಇದ್ನಲ್ಲ, ನಿಜವಾಗ್ಲೂ ಅದಕ್ಕೆ ಸತ್ಯ ಅನ್ನೋದೇ ನನ್ಗೆ ಅವಾಗಿಂದ ಅವಾಗೆ ಗೊತ್ತಾಗ್ಬಿಡೋದು. ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಇದೇ ರಿಸಲ್ಟ್ ಬರುತ್ತೆ ಅನ್ನೋದು ಅಂದ್ರೆ ಅವ್ರು ಹೇಳಿರ್ತಾರಲ್ವಾ, ಈಗ ನೀನ್ ಇದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡು, ನಿನಗೆ ಇದು ಹೀಗಾಗತ್ತೆ, ಮಾಡಿ ನೋಡು, ನನ್ನನ್ನೇ ನಂಬಬೇಡ ಅಂತ ಎಷ್ಟೋ ಕಡೆ ಪತ್ರಿಜಿ ಅವ್ರು ಹೇಳಿದ್ದಾರೆ. ಸೊ ಅದನ್ನ ಪ್ರತಿಯೊಂದು ಸಮಯದಲ್ಲೂ ನಾನು ಅದನ್ನೇ ಮಾಡ್ಕೊಂಡ್ ಬಂದೆ. ಸಾಕಷ್ಟು ವಿಷಯಗಳು, ಯಾಕಂದ್ರೆ ಇದು ಸತ್ಯ ಅನ್ನೋದು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಯಾಕೆ ಈ ಸತ್ಯ ಅನ್ನೋದು ಅಷ್ಟು ಗಟ್ಟಿತನವಾಗಿ ಕುಂತಿದೆ ಅಂದ್ರೆ ನಾವ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಯಾವತ್ತೂ ಒಂದ್ ಸ್ವಲ್ಪ ಅಲ್ಗಾಡೋದಿಲ್ಲ ಮಾಸ್ಟರ್ಸ್. ಅದಕ್ಕೆ ಇದು ಆನಾಪಾನಸತಿ ಧ್ಯಾನಕ್ಕೆ ಅಷ್ಟು ಮಹತ್ವ ಇದೆ. ಇನ್ನೊಂದು ನಾನು ಕಲ್ತಿರೋದು ಅಂತಂದ್ರೆ, ಮೇಡಮ್ ಟೈಮ್ ಇದೆ ಅಲ್ವಾ? ಇನ್ನೊಂದ್ 2 ನಿಮಿಷ. ಎಸ್ ಮ್ಯಾಮ್, ಮಾತಾಡಿ ಮ್ಯಾಮ್. ದೀಪಾ ಮ್ಯಾಮ್. ಎಸ್ ಮ್ಯಾಮ್, ಟೈಮ್ ಇದೆ, ಮಾತಾಡಿ. ಇನ್ನೊಂದು ಎಸ್, ಇನ್ನೊಂದು ದೊಡ್ಡ ಅನುಭವ ನನಗೆ ನನ್ನ ಲೈಫ್ ಅಲ್ಲಿ ರೀಸೆಂಟ್ ಆಗಿ ಒಂದು 6-7 months ಆಗ್ತಾ ಇದೆ. ನಮ್ ತಾಯಿ ಅವರು ಇಹಲೋಕವನ್ನು ಬಿಟ್ಟು ಹೋದ್ರು. ಅವ್ರು ಹೋದಾಗ ಅವರು ಒಂದು ICU ನಲ್ಲಿ ಇದ್ರು. ಜಸ್ಟ್ ಅವರು ಅಷ್ಟೇ, ಅವ್ರಿಗೂ ಧ್ಯಾನ ಹೇಳ್ಕೊಟ್ಟೆ. ಮನೆಯಲ್ಲಿ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟೆ. ನಮ್ಮ ತಾಯಿ ಮನೆಯಲ್ಲಿ ಅಪ್ಪ ಅಮ್ಮನ್ಗೆ, ಅಣ್ಣ ಅತ್ತಿಗೆ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಟ್ಟೆ. ಸಾಕಷ್ಟು ಜನರಿಗೂ ಹೇಳ್ಬೇಕು ಅಂತ ಹೇಳಿ ಇತ್ತು. ಬಟ್ ಅವಾಗೆಲ್ಲ ಹೋದೆ. ಅವರ ಒಂದು ಪ್ರವೃತ್ತಿನ ಚೇಂಜ್ ಮಾಡಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನ್ ಬಂದ್ಮೇಲೆ ನಂಗೆ ಎಲ್ಲೋ ಒಂದು ಕ್ಲಾಸಸ್ ಸಿಕ್ಕ ಮೇಲೆ ನಾನು ಚೇಂಜ್ ಆದೆ ನಾನು. ಬಟ್ ಈ ಚೇಂಜಸ್ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ತಿಳಿಸಿದ್ರೆ ಅವರೇ ಚೇಂಜ್ ಆಗ್ತಾರಲ್ಲ ಅನ್ನೋದೊಂದು ನನ್ನ ಮೈಂಡ್ ಅಲ್ಲಿ ಹೋಗಿ ನಾನು ಹೇಳ್ದಾಗೆಲ್ಲ ಆಲ್ಮೋಸ್ಟ್ ನಮ್ಮಮ್ಮ ಎಷ್ಟು ಚೇಂಜಸ್ ಆಯ್ತು ಅಂದ್ರೆ ಅವರಲ್ಲಿ ಮನೇಲಿ ಎಲ್ರು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಇನ್ನು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಇನ್ನು ಯಾರು ಮಾಡಿಲ್ಲ, ನಾನು ನಿನ್ ಮಗ ಇಬ್ರೇ ಮಾಡೋದು. ಅಲ್ಲಿ ಅವ್ರೆಲ್ರು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಂದು ಸ್ವಲ್ಪ ಈಗ ಒಂದು 6-7 months ಬ್ಯಾಕ್ ನಮ್ಮಮ್ಮ ಅವರು ಎಕ್ಸ್ಪೈರ್ ಆದ್ರು. ಅವರು ICU ನಲ್ಲಿ ಇದ್ರು ಒಂದು 3-4 days. ಅವಾಗ ನಾನು ಅವ್ರಿಗೆ ಮಾತಾಡ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ICU ನಲ್ಲಿ ಇದ್ದಾರೆ, ಅವ್ರಿಗೆ ಎಚ್ಚರಿಕೆ ಇಲ್ಲ, ಕೋಮಾ ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ನನ್ಗೆ ಅನಿಸ್ತಾ ಇದೆ, ನಿನ್ನ ಹೇಗ್ ಮಾತಾಡ್ಸೋದು? ನಾನ್ ಹೋದ್ರೆ ಒಂದು ರೆಸ್ಪಾಂಡ್ ಮಾಡೋರು, ಮಮ್ಮಿ ಮಮ್ಮಿ ಅಂತ ಜೋರಾಗಿ ಕರೆದ್ರೆ ಒಂದ್ ರೆಸ್ಪಾಂಡ್ ಮಾಡ್ತಾ ಇದ್ರು. ರೆಸ್ಪಾಂಡ್ ಜಸ್ಟ್ ಕಣ್ ತೆಗಿಯೋದು, ಅವ್ರಿಗೇನೋ ಒಂದ್ ಮೂವ್ಮೆಂಟ್ ತರ, ಬಾಯಿ ಲಿಪ್ಸು ಒಂಥರ ಮೂವ್ಮೆಂಟ್ ಮಾಡೋದು, ಅಷ್ಟರವರೆಗೂ ಮಾಡ್ತಾ ಇದ್ರು. ಬಟ್ ಈಗ ನನ್ಗೆ ಆತ್ಮ ಸ್ವರೂಪದಲ್ಲಿ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಅವ್ರಿಗೆ ಏನೇನ್ ಸಾಧ್ಯ ಆಗತ್ತೆ, ನನಗೇನ್ ತಿಳಿದಿದೆಯೋ ಅದನ್ನ ಹೇಳೋಣ. ಡಾಕ್ಟರ್ ಆಲ್ರೆಡಿ ಹೇಳಿದ್ರು, ಗ್ಯಾರಂಟಿ ಇಲ್ಲ, ಇದು 1 day ಅಷ್ಟೇ ಅಂತ ಹೇಳಿದ್ರು. ನನ್ಗೆ ಧ್ಯಾನಕ್ಕೆ ಕೂತ್ಕೊಂಡು ಮಾಸ್ಟರ್ಸ್ ನನ್ಗೆ ಅವಾಗ ಅನಿಸ್ತು, ಯಾಕಂದ್ರೆ ಒಂದು ಆತ್ಮ, ನಾವ್ ಎಷ್ಟೋ ಕರ್ಮ ಸಿದ್ಧಾಂತದಲ್ಲಿ ಕಲ್ತೀವಿ. ಯಾಕಂದ್ರೆ ನಾನು ಕರ್ಮ ಸಿದ್ಧಾಂತನ ಕಲಿಯುವಾಗ ಸಾಕಷ್ಟು ವಿಚಾರಗಳು, ಒಂದೊಂದು ಕ್ವಶನ್ಸ್, ಎಷ್ಟೊಂದು ಕ್ವಶನ್ಸ್ ಬರ್ತಾವ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಕರ್ಮಗಳನ್ನು ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ಅನ್ನೋದು ಅವಾಗ ಕಲಿತಾ ಹೋಗ್ತಾ ಇದ್ದೆ. ಅಂದ್ರೆ ಇವಾಗೂ ಅಷ್ಟೇ ಕಲಿಲೇಬೇಕು, ಇನ್ನು ಎಷ್ಟೊಂದಿದೆ ಕಲಿಯಕ್ಕೆ. ತಿಳ್ಕೊಳ್ಳುವಾಗ ಹಾಗ ಅನಿಸ್ತಾ ಇತ್ತು, ನನ್ಗೆ ಈ ಕರ್ಮ ಸಿದ್ಧಾಂತದಲ್ಲಿ ಕೆಲವೊಂದು ಕಲ್ತಿದ್ದೇನೆ, ನಾನು ಇಲ್ಲಿ ಏನ್ ಮಾಡಿದೆ, ಆತ್ಮ ಸ್ವರೂಪದಲ್ಲಿ ಅವರಿಗೆ ಗೈಡೆನ್ಸ್ ಕೊಡ್ಬೇಕು ಅಂತ ಹೇಳಿ ಅನಿಸ್ತು. ಯಾಕಂದ್ರೆ ಒಂದು ಶರೀರ ಬಿಟ್ಟು ಆತ್ಮ ಮೇಲೆ ಹೋದ್ರೆ ಅವ್ರಿಗೆ ಗಲಿಬಿಲಿ ಆಗ್ತಾ ಇರತ್ತೆ, ಕರೆಕ್ಟ್ ಆಗಿ ಒಂದೊಂದು ಗೊತ್ತಿರಲ್ಲ ಅವರಿಗೆ. ಸೊ ನಾನು ಇಲ್ಲಿ ಕುತ್ಕೊಂಡು ಆತ್ಮಕ್ಕೆ ಏನಾದ್ರು ನನ್ ಕಡೆಯಿಂದ ಆದ್ರೆ ನನ್ನೊಂದು ಕೆಲವೊಂದನ್ನ ಹೇಳ್ಬೇಕು ಅವರಿಗೆ, ನಾನು ಹೇಳ್ದೆ. ನಿಜವಾಗ್ಲು ಅವರು ಮನೆ ಕರ್ಕೊಂಡ್ ಬಂದ್ಮೇಲೆ 1 day ಅಷ್ಟೇ ಅಂತ ಹೇಳಿದ್ರು ಡಾಕ್ಟ್ರು. ಇವತ್ ನೈಟ್ ಕರ್ಕೊಂಡ್ ಬಂದ್ರೆ ನಾಳೆ ಆಫ್ಟರ್ನೂನ್ಗೆಲ್ಲ ಅವ್ರು ಹೋದ್ರು ಅಮ್ಮ. ಅವಾಗ ಹೋಗೋ ಟೈಮಲ್ಲಿ ಎಲ್ಲರೂ ನಾವು ಹಾಗೆ ಕಳಿಸ್ಕೊಡ್ಬಾರ್ದು, ಯಾರು ಅಳೋದ್ ಬೇಡ, ಇದು ಸಹಜ,
ಎಲ್ಲರಿಗೂ ಹೇಳ್ಬಿಟ್ಟಿದೆ, ಇದು ಸಹಜ. ನಮ್ ಫಾದರ್ ಸ್ವಲ್ಪ ಆಲ್ರೆಡಿ ಡಲ್ ಆಗ್ಬಿಟ್ಟಿದ್ರು ಪಾಪ. ಅವರಿಗೆ ಅವ್ರ ಕಷ್ಟ ಅವ್ರಿಗೆ ಇರತ್ತೆ, ಯಾಕಂದ್ರೆ 51 ಇಯರ್ಸ್ ಜೊತೆಗಿದ್ದವ್ರು ಅವರು. ನಾನು ಅದೇ ಹೇಳ್ದೆ, ಇಲ್ಲ ಅಪ್ಪಾಜಿ ಇದು ಸಹಜ ಅಂತ ತಗೊಳ್ರಿ, ಇದನ್ನ ಜಾಸ್ತಿ ನಾವು ಮೋಹಕ್ಕೆ ಹೋಗ್ಬಾರ್ದು. ಇರ್ಬೇಕು ಅವ್ರಿಂದ ಆಗಲ್ಲ, ಅವ್ರ ಟೈಮ್ ಬಂದಿದೆ, ಅವ್ರು ಹೋಗ್ತಾ ಇದಾರೆ, ಒಳ್ಳೆ ರೀತಿಯಿಂದ ಕಳಿಸ್ಕೊಡೋಣ. ಯಾರು ಅಳೋದ್ ಬೇಡ. ಆ ಟೈಮ್ ಎಲ್ಲರಿಗೂ ಬರುತ್ತೆ, ನನ್ಗೂ ಬರುತ್ತೆ, ನಿಮ್ಗೂ ಬರುತ್ತೆ. ಸಹಜವಾಗಿ ಕೊಡೋಣ. ಈ ಒಂದು ಗಟ್ಟಿತನವನ್ನ ನಾನು ತುಂಬಾಕ್ ಸಾಧ್ಯ ಆಯ್ತು ಮಾಸ್ಟರ್ಸ್. ರಿಯಲಿ ನಾನು ಅವರು ಹೋದಾಗ ನನ್ನ ಅತ್ತಿಲ್ಲ, ಯಾವಾಗ ಎಮೋಷನಲ್, ಇವಾಗ ನಮ್ಗ ಜಾಸ್ತಿ ಆಪ್ತರು ಹತ್ರ ಬಂದಾಗ ಅವ್ರು ನೋಡ್ದಾಗ ಒಂದೇ ಸರಿ ಉಮ್ಮಳಿಸಿ ಬರ್ತಾ ಇತ್ತು. 2 ನಿಮಿಷ ನಾನು ಆತ್ ಬಿಡ್ತಾ ಇದ್ದೆ. ಅದನ್ ಬಿಟ್ಟು ನಮ್ಮ ಅಮ್ಮನ ಹತ್ರ ಕುತ್ಕೊಂಡು ಅಳೋದೆಲ್ಲ ನಮ್ಗೇನು ಈ ಧ್ಯಾನ ಗೊತ್ತಿಲ್ಲ ಅಂದ್ರೆ ಅದನ್ನ ಮಾಡ್ತಾ ಇದ್ದೆ, ನಾನು ಪಕ್ಕಾ ಮಾಡ್ತಾ ಇದ್ದೆ. ಆ ಸಿಚುವೇಶನ್ ಬೇರೆ ಇರ್ತಾ ಇತ್ತು. ಬಟ್ ಇಲ್ಲಿ ನಾವು ಕಲಿತು ತಿಳ್ಕೊಂಡಿರೋದ್ರಿಂದ ನಿಜವಾಗ್ಲೂ ಪತ್ರಿಜಿ ಅವರಿಗೆ ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರು ಕಡಿಮೆನೆ. ಆ ಸಮಯ ನಮಗೆ ಹೇಗೆ ಗಟ್ಟಿತನ ಅನ್ನೋದು ಬಂದಿತ್ತು ಅಂದ್ರೆ ಸಹಜ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬರೋದೇ ಅಲ್ವಾ ಇದು, ಎಲ್ಲರಿಗೆ ಬರೋದೇ. ಅಕ್ಸೆಪ್ಟ್ ಮಾಡ್ಕೊಂಡು ನನ್ಗೆ ಇದೇ ಹೇಳ್ತಾ ಇದ್ರು. ನನ್ ಕುತ್ಕೊಂಡು ಆ ಜೀವ ಹೋಗ್ತಾ ಇದೆ, ಆ ಟೈಮ್ ಗೊತ್ತಾಗಿದೆ. ಯಾಕಂದ್ರೆ ಆಲ್ರೆಡಿ ಅವ್ರ ಬ್ರೀತಿಂಗ್ ಕಡಿಮೆ ಆಗ್ತಾ ಇತ್ತು. ಎಲ್ಲ ನರ್ಸ್ ಇದ್ರು, ಡಾಕ್ಟರ್ ಇದ್ರು ನಮ್ಮ ಮನೆಯಲ್ಲೇ, ಎಲ್ಲ ಅವ್ರು ನೋಡ್ತಾ ಇದ್ರು. ನನ್ ಒಂದ್ ಕಡೆ ಕುತ್ಕೊಂಡು ನನ್ ಗೈಡೆನ್ಸ್ ಕೊಡ್ತಾ ಇದ್ದೀನಿ, ಅಮ್ಮ ನೋಡು, ಇವಾಗ ನೀನು ಸಹಜವಾಗಿ ಇರುವಂತ ಪರಿಸ್ಥಿತಿ ಇದ್ರೆ ನೀನು ಶಕ್ತಿ ತಗೊಂಡು ಹೊರಗ್ ಬರ್ತೀಯ. ನಿಂಗೆಲ್ಲ ಮೆಡಿಸಿನ್ ಸ್ಟಾರ್ಟ್ ಆಗಿದೆ. ಬಟ್ ನೀನ್ ನೇಚರ್ಗೆ ಬಿಟ್ಟಿರೋದು, ನಿನ್ಗೆ ಗೊತ್ತು ಆತ್ಮಸ್ವರೂಪದಲ್ಲಿ ನೀನೇನ್ ಡಿಸೈನ್ ಮಾಡ್ಕೊಂಡ್ ಬಂದೀಯ ಅದೇ ನಡಿಬೇಕು, ಅದು ನಿನಗೆ ಗೊತ್ತು. ನಾವು ಉಳಿಸ್ಕೋ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ. ಬಟ್ ಮೋಹದಲ್ಲಿ ಅಲ್ಲ, ಒಂದು ಪ್ರೀತಿಯಿಂದ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೀವಿ. ನೀನು ಕೂಡ ನಿನ್ನ ಆತ್ಮಸ್ಥಿತಿಗೆ ಏನ್ ಗೊತ್ತಿದ್ಯಾ ಆ ಲೆವೆಲ್ ಅಲ್ಲಿ ನೀನು ನನ್ಗೆ ಗೊತ್ತಾಗ್ಬೇಕಮ್ಮ ಅಂತ ನಾನು ಅದೇ ಕೇಳ್ಕೊಳ್ತೇನೆ. ನಮ್ಮಮ್ಮ ಹೇಳಿದ್ರು ಒಂದು ಆತ್ಮಸ್ವರೂಪದ ಅಂದ್ರೆ ನಾನು ಧ್ಯಾನ ಕೂತ್ಕೊಂಡಾಗ ನನ್ಗೆ ಇಲ್ಲಮ್ಮ ಆಗೋಯ್ತು, ನಂದು ಇಷ್ಟೇ ಮುಗೀತು ಅಂತ ಹೇಳಿ ಅದು ಒಂದು ತಿಳ್ಕೊಂಡೆ. ಓಕೆ ಅಮ್ಮ, ನಿನ್ ಇಷ್ಟ, ನಿನಗೇನ್ ಡಿಸೈನ್ ಇದೆ ಅದು ಆಗ್ಲಿ. ಆಮೇಲೆ ಈ ದೇಹವನ್ನು ಬಿಟ್ಟ ಮೇಲೆ ಅದು ಅವಾಗ ಹೇಳಿದ್ರು ಡಾಕ್ಟ್ರು, ಮನೆಯಲ್ಲಿ ಡಾಕ್ಟರ್ ಇದ್ರು, ಹೇಳಿಲ್ಲ ಜಸ್ಟ್ ಇವಾಗೇ ಹೋಯ್ತು ಜೀವ ಅಂತ ಹೇಳಿ. ನಾವೆಲ್ಲ ಅವಾಗ ಒಂದು ಶಿವನ ಮಂತ್ರ, ಅಂದ್ರೆ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ ಬಂದಿದ್ದು ಮೊದ್ಲಿಂದ ಓಂ ನಮಃ ಶಿವ ಪಂಚಾಕ್ಷರಿ ಮಂತ್ರನೇ ಹೇಳ್ತಾ ಇದೀವಿ. ಯಾರು ಅತ್ತಿಲ್ಲ, ಜೋರ್ ಬಾಯಿ ಮಾಡಿಲ್ಲ. ಎಲ್ಲ ರಿಲೇಟಿವ್ಸ್ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ್ ನಾವು ಸುಮ್ನೆ ಅದನ್ನ ನಮ್ಗೆ ಏನಂದ್ರೆ ಆ ಆತ್ಮ ಒಳ್ಳೆ ಇದ್ರಿಂದ ಹೋಗ್ಬೇಕು. ಆ ಗೈಡೆನ್ಸ್ ಕೂಡ ನನ್ಗೆ ಅನಿಸ್ತಾ ಇದೆ. ಮಮ್ಮಿ ನೀನ್ ಈ ದೇಹದಿಂದ ಬೇರ್ಪಟ್ಟಿದೀಯಾ, ಈಗ ಯಾವ್ದಕ್ಕೂ ಗಲಿಬಿಲಿ ಆಗ್ಬಾರ್ದು, ನೀನು ಪತ್ರಿಜಿಯವ್ರನ್ನ ಕರಿ, ಗುರುಗಳ್ ಕರಿ, ನಿಂಗೆಲ್ಲಾ ಗೈಡೆನ್ಸ್ ಕೊಡ್ತಾರೆ. ಇಷ್ಟು ಮಾತ್ರ ನಾನ್ ಕಲ್ತಿರೋದು. ಅದನ್ನ ನಾನು ಅವ್ರಿಗೆ ಹೇಳಕ್ ಸಾಧ್ಯ ಆಯ್ತು. ಯಾಕಂದ್ರೆ ಏನ್ ಕಲ್ತಿದೀವೋ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಏನ್ ಕಲ್ತಿದೀವೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಏನು ಒಳ್ಳೇದಾಗುತ್ತೆ ಅದನ್ನ ಮಾಡ್ಬೇಕು. ಆ ಆತ್ಮಕ್ಕೆ ಎಷ್ಟು ಗೊತ್ತಿದೆಯೋ ಗೊತ್ತಿರ್ಲಿಲ್ಲ. ಬಟ್ ನಾನ್ ಹೇಳೋದು ಯಾವ್ದಕ್ಕೂ ಗಲಿಬಿಲಿ ಆಗ್ಬಾರ್ದು, ನಿನ್ನ ಸಮಯ ಮುಗೀತು, ನೀನ್ ಹೋಗ್ತಾ ಇದೀಯ ಅಷ್ಟೇ. ಗುರುಗಳನ್ನ ಕರಿ, ನಿನಗೆ ಮುಂದಿನ ದಾರಿ ಅವರೇ ತೋರಿಸ್ತಾರೆ ಅಂತ ಹೇಳಿ ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ದೆ. ಬಟ್ ಅವರು ಒಂದ್ ಸಮಯದಲ್ಲಿ ಅವ್ರ ಕಡೆಯಿಂದ ಬಂದಿರೋದು ತುಂಬಾ ಚೆನ್ನಾಗಿ ನನ್ನನ್ನ ಕಳಿಸ್ಕೊಟ್ರಿ ಅನ್ನೋ ಒಂದು ಸಂದೇಶ ಬಂತು ಅವ್ರ ಕಡೆಯಿಂದ. ಅಲ್ಲಿ ತೃಪ್ತಿ ಇದೆ. ಯಾಕಂದ್ರೆ ಯಾರು ಶಾಶ್ವತ ಅಲ್ಲ, ಎಲ್ಲರೂ ಒಂದ್ ದಿವ್ಸ ನಮ್ ಟೈಮ್ ಮುಗಿದ ತಕ್ಷಣ ಒಂದು ಕ್ಷಣನೂ ನಿಲ್ಲೋದಿಲ್ಲ, ಅದು ಮಾತ್ರ ಸತ್ಯ. ಹಾಗಾಗಿ ಅವ್ರು ಹೋಗಿದ್ದಾರೆ, ಒಳ್ಳೆಯ ಒಂದು ಕೆಲ್ಸಕ್ಕೆ ಮುಗಿಸಿ ಹೋಗಿದ್ದಾರೆ. ಅವ್ರು ಇರೋ ಅಷ್ಟು ದಿವ್ಸ ಅವ್ರು ಸಾಕಷ್ಟು ಜನ ಸೇವೆ ಆಗ್ಲಿ, ಗುರು ಸೇವೆ ಆಗ್ಲಿ ಎಲ್ಲಾನು ಮಾಡ್ಕೊಂಡು ಹೋಗಿದ್ರು. ಅದೊಂದು ತೃಪ್ತಿ. ಯಾಕಂದ್ರೆ ಆ ಒಂದು ಸಂಸ್ಕಾರ ನಮ್ಮ ಮನೆಯಲ್ಲಿ ಇತ್ತು, ಆತರ ಮಾಡ್ಕೊಂಡು ಹೋದ್ರು. ಸೊ ನಮ್ಗೆ ಅಲ್ಲಿವರೆಗೂ ನಾವ್ ಏನೇನ್ ಕಲ್ತಿದೀನೋ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ರಿಗೂ ಧ್ಯಾನ ಹೇಳ್ಕೊಡೋಣ. ಯಾರೆಲ್ಲ ಇಲ್ಲಿ ಮಾಸ್ಟರ್ಸ್ ಎಲ್ಲರೂ, ನೀವು ಯಾರು ನಾವು ಸಾಮಾನ್ಯವರು ಅಲ್ಲ ಅಂತಾನೆ ಅನ್ಕೋಬೇಕಂದ್ರೆ ಆನಾಪಾನಸತಿ ಧ್ಯಾನಕ್ ಬಂದು ಇದು ದೊಡ್ಡ ಸರೋವರ ಅಂತಾನೆ ಹೇಳ್ಕೊಬಹುದು. ಹೋಗ್ತಾ ಇದ್ರೆ ಕಲಿಯೋದೇ ಜಾಸ್ತಿ ಇದೆ. ನಮ್ ಟೈಮ್ ರೀಚ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಕಲಿತಾನೆ ಹೋಗೋಣ. ಎಲ್ರಿಗೂ ಧ್ಯಾನ ಹೇಳ್ಕೊಡೋಣ. ಎಷ್ಟಾಗತ್ತೆ ಅಷ್ಟು ನಾವು ಪ್ರಚಾರ ಮಾಡ್ತಾನೆ ಇರ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಗೆ ನನ್ನನ್ನು ಕರೆಸಿದ್ದಕ್ಕೆ ಅನಿತಾ ಮೇಡಮ್ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿ ಧ್ಯಾನ ಅನ್ನೋದಿದ್ರೆ, ಆತ್ಮಜ್ಞಾನ ಅನ್ನೋದಿದ್ರೆ ನಮ್ ಮೈಂಡ್ ಸೆಟ್ ಯಾವ ರೀತಿ ನಾವು ಮಾಡ್ಕೊಳ್ಬೋದು. ಜನನವೂ ಸ್ವಾಗತ, ಮರಣವೂ ಸ್ವಾಗತ, ಮಾನ ಅಪಮಾನ ಇದ್ರು ಸ್ವಾಗತ, ಸುಖ ಇರ್ಲಿ ದುಃಖ ಇರ್ಲಿ ಸ್ವಾಗತ, ಕಷ್ಟ ಇರ್ಲಿ
ರೋಗ ಇರ್ಲಿ, ಅನಾರೋಗ್ಯ ಇರ್ಲಿ, ಸ್ವಾಗತ. ಈ ರೀತಿ ಸ್ಥಿತಿಗೆ ಬಂದ್ಬಿಡ್ತೀವಿ ಮಾಸ್ಟರ್ಸ್. ಆ ಆತ್ಮಜ್ಞಾನ ಅನ್ನೋದು ಎಷ್ಟು ಚೆನ್ನಾಗಿ ನಮ್ನ ತಗೊಂಡೋಗುತ್ತೆ, ಯಾವ ಯಾವ ಸಿಚುವೇಶನ್ ನ ಯಾವ್ಯಾವ ರೀತಿ ನಾವು ಫೇಸ್ ಮಾಡೋದನ್ನ ನಮಗ್ ಕಲ್ಸ್ಕೊಡುತ್ತೆ. ಅದ್ಭುತವಾಗಿ ಹೇಳ್ತಾ ಬಂದ್ರು ಮ್ಯಾಮು. ಎಷ್ಟು ಚೆನ್ನಾಗಿ ನಿಮ್ಗೆ ನಿಮ್ಮ ಫ್ಯಾಮಿಲಿ ಪೂರ್ತಿ ಆಧ್ಯಾತ್ಮಿಕದಲ್ಲಿ ಇದೆ, ಪರಂಪರೆನೇ ಆತರ ಇದೆ ಅಂತ ಹೇಳಿದ್ರಿ. ಹಾಗೆ ಅದೇ ಕಂಟಿನ್ಯೂ ಆಯ್ತು. ನಿಮ್ಮ ಅತ್ತೆ ಮನೇಲಿ ಯಾರು ಮಾಡೋದಿಲ್ಲ, ಅಮ್ಮ ಮನೇಲಿ ಎಲ್ಲ ಧ್ಯಾನ ಮಾಡ್ತಾರೆ. ನೀವು ವೆಜಿಟೇರಿಯನ್ ಅಮ್ಮ? ಮ್ಯೂಟ್ ಅಲ್ಲಿ ಇದೀರಿ ಮ್ಯಾಮ್, ಮ್ಯೂಟ್ ಅಲ್ಲಿ ಇದ್ದೀರಾ. ತಾಯಿ ಮನೆಯಲ್ಲಿ ನಾನ್ ವೆಜ್ ಎಲ್ಲರೂ ತಿಂತಾ ಇದ್ವಿ. ನೋಡಿ. ಇಲ್ಲ ಅತ್ತೆ ಮನೆಗ್ ಬಂದ್ಮೇಲೆ ಯೂರಿಯಾ ಇದು ಹ್ಮ್ ಆಮೇಲೆ ಎಲ್ರು ಬಿಟ್ರು ಮೇಡಮ್, ಅಲ್ಲಿ ಬಿಟ್ರು. ಹ್ಮ್ ಕೆಲವರು ನಮ್ಮ ಅಣ್ಣನ್ ಮಕ್ಳು ಅವರು ಮಾತ್ರ ಬಿಟ್ಟಿಲ್ಲ, ಚಿಕ್ಕವರು. ಅವ್ರು ಯಾವಾಗ ಬರತ್ತೋ ಅವ್ರು ಬಿಡ್ತಾರೆ. ಸೊ ಅವರೆಲ್ಲ Yes. ಆಲ್ಮೋಸ್ಟ್ ಎಲ್ರು ಬಿಟ್ಟಿದ್ದಾರೆ ಮ್ಯಾಮ್. ತುಂಬಾ ಚೆನ್ನಾಗಿ ತಾಯಿ ಹೇಳ್ತಾ ನಮ್ಮ ಬಂದ್ರಿ ಮ್ಯಾಮ್. ಅಮ್ಮಗ್ ಒಂದೇ ಸಲ ಹೇಳಿದ್ದು, ಅವ್ರು ಕೊನೆವರೆಗೂ ತಿನ್ಲಿಲ್ಲ ಮೇಡಮ್. ನೀವ್ ಹೇಳ್ತಾ ಇದ್ರೆ ನಂದೇ ನೆನಪಾಗ್ತಾ ಇತ್ತು ನನಗೆ. ನಮ್ಮ ಮನೇಲಿ, ನನ್ನ ಅತ್ತೆ ಮನೇಲಿ ಧ್ಯಾನ ಮಾಡ್ತಾರೆ ಎಲ್ಲ. ನನ್ನ ಅಮ್ಮ ಮನೇಲಿ ನಂಬಿಕೆ ಇನ್ನ ಕಡಿಮೆ. ಇನ್ನ ನಾನ್ ವೆಜ್ ಬಿಡೋ ಅಂತ ಇದ್ರಲ್ಲಿ ಇಲ್ಲ ಅವರು. ಬೇಕಾದ್ರೆ ಧ್ಯಾನ ಬಿಡ್ತೀವಿ, ನಾನ್ ವೆಜ್ ಬಿಡಲ್ಲ ತರ ಇದಾರೆ. ಹಾಗೆ ಈಗೊಂದ್ ಸಿಚುವೇಶನ್ ಹೇಳಿದ್ರೆ, ಫಾದರ್ ಅಮ್ಮ ಕೂಡ ಬಿಟ್ಟಿಲ್ಲ ಮೇಡಮ್, ನೀವ್ ಹೇಳ್ತೀರ. ಆ ಹೌದೌದು. ಎಸ್ ಮ್ಯಾಮ್. ICU ನಲ್ಲಿ ಇದಾರೆ ಅಂತ ಹೇಳಿದ್ರಿ. ನನ್ನ ಕಸಿನ್ ಸಿಸ್ಟರ್ ಮಗನು ICU ನಲ್ಲಿ ಇದ್ದಾನೆ. ICU ಇಂದ ವೆಂಟಿಲೇಷನ್ ಹೋಗಿದ್ದಾನೆ, 7 years old. ಅವ್ರು ಯಾವ ರೀತಿ ಆಗಿದ್ದಾರೆ ಅಂದ್ರೆ, ಧ್ಯಾನ ಇಲ್ಲ. ಧ್ಯಾನ ಇಲ್ದೇ ಇರೋ ವ್ಯಕ್ತಿಗಳನ್ನ ಈಗ ನಾವು ನೋಡೋ ತರ ಯಾವ ರೀತಿ ಆಗುತ್ತೆ ಅಂದ್ರೆ, ಅಯ್ಯೋ ಇವ್ರ ಧ್ಯಾನ ಸಿಕ್ಕಿದಿದ್ರೆ ಇವ್ರ ಸಮಸ್ಯೆಗಳನ್ನ, ಇವ್ರ ದುಃಖದಿಂದ ಇವರೇ ಹೊರಗ್ ಬರ್ತಾ ಇದ್ರು ಸಾಲ್ವ್ ಮಾಡ್ಕೊಂಡು. ಈಗ ಹೇಳಿದ್ರು ಇವ್ರಿಗೆ ಅರ್ಥ ಆಗೋದಿಲ್ಲ. ತುಂಬಾ ದುಡ್ಡು ಖರ್ಚು ಮಾಡ್ತಿದ್ದಾರೆ, 10 ಲಕ್ಷ 11 ಲಕ್ಷ. ಬೇರೆ ಬೇರೆ ಡಾಕ್ಟರ್ಗಳು ಎಲ್ಲಾ ಕಡೆಯಿಂದ ಕರೆಸಿ. ನಾನು ಹೋದೆ ಹಾಸ್ಪಿಟಲ್ಗೆ, ಅಪೋಲೋ 10 ಡೇಸ್ ಬ್ಯಾಕ್ ಹೋದ್ರೆ ಅಲ್ಲೆಲ್ಲ ಅಳು 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 ಅದೇ ತರ. ನಂಗೆ ಅಳು ಬರ್ತಾ ಇಲ್ಲ, ಎಲ್ಲ ಗೊತ್ತಾಗ್ತಾ ಇದೆ. ಆ ಸೋಲ್ ಡಿಸೈನ್ ಪ್ಲಾನ್ ಏನೋ ಏನಿರುತ್ತೋ ಏನೋ ಎಲ್ಲ ಹೇಳಕ್ ಆಗೋದಿಲ್ಲ, ನಂಬಲ್ಲ. ನಾನ್ ಲಾಸ್ಟ್ ಅಲ್ಲಿ ಒಂದೇ ಮಾತು ಹೇಳಿದ್ದು, ಒಬ್ಬೊಬ್ರುನು ಕೂರ್ಸ್ಕೊಂಡ್ ಹೇಳ್ದೆ, ಎಲ್ಲಾ ಪ್ರಯತ್ನ ಮಾಡಿದೀರಾ, ಎಲ್ಲಾ ಡಾಕ್ಟರ್ಸ್ ಗಳನ್ನ ಕರ್ಸಿದೀರಾ, more than 10 lakhs ಖರ್ಚು ಮಾಡಿದೀರಾ. ಆ ಮಗು ಇನ್ನ ಹಾಗೇ ಇದೆ, ICU ಇಂದ ವೆಂಟಿಲೇಷನ್ಗೂ ಹೊರ್ಟೋಗಿದೆ. ಜಸ್ಟ್ ನೀವು ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೋಬೇಕು ಅಂದ್ರೆ, ಧ್ಯಾನ ಮಾಡಿ ಪ್ಲೀಸ್. ಧ್ಯಾನ ಮಾಡಿ, ಈಗ್ಲಿಂದಾನೇ ಸ್ಟಾರ್ಟ್ ಮಾಡಿ. ಅದೆಷ್ಟು ದಿನ ಬರುತ್ತೋ ಉಳಿಯುತ್ತೋ ಇಲ್ವೋ ಅದ್ರದ್ದು ಪ್ಲಾನ್ ಇರುತ್ತೆ. ಸೊ ಹಂಗಂದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ ಮಾತನ್ನ ಅಷ್ಟು ಬೇಗ ಗ್ರಹಿಸಲ್ಲ ಮ್ಯಾಮ್. ನನ್ಗೆ ಅಲ್ಲಿ ಅರ್ಥ ಆಗ್ತಾ ಇದೆ, ನನ್ಗೆ ಅಳು ಬರ್ತಾ ಇಲ್ಲ, ನಾನು ಹೇಳ್ತಾ ಹೋಗ್ತಾ ಇದೀನಿ. ನಾನು ಹೇಳಿದ್ದಿಷ್ಟೇ, ಇದು ಕೊನೆ ಪ್ರಯತ್ನ ಅಂತ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ರುನು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಏನಾಗ್ಬಿಡುತ್ತೋ ಏನೋ ಅಂತ ಚಿಂತೆ ಮಾಡ್ಬೇಡಿ. ನಮ್ ಜೊತೆ ಇದಾನೆ, ಅವನು ಆಟ ಆಡ್ತಿದ್ದಾನೆ, ಊಟ ಮಾಡ್ತಿದ್ದಾನೆ, ಈ ತರ ಯೋಚನೆ ಮಾಡ್ತಾ ಇರಿ. ಅವ್ನ್ ಬದುಕ್ಬೇಕು, ಅವನ ಕಾಯಿಲೆ ಹೋಗ್ಬೇಕು, ಈ ರೀತಿ ಹೇಳ್ಬೇಡಿ. ಅದೊಂದು ಪ್ಲಾನ್ ಇರುತ್ತೆ. ಅಂದ್ರೆ ಅವ್ರಿಗೆ ಅವ್ರದ್ದು ಲ್ಯಾಂಗ್ವೇಜ್ ಅಲ್ಲೇ ಹೇಳ್ಬೇಕು, ಅವ್ನ್ ಹಣೆ ಬರಹದಲ್ಲಿ ಹೆಂಗಿರುತ್ತೋ ಹಂಗಾಗತ್ತೆ. ದಯವಿಟ್ಟು ನೀವು ಧ್ಯಾನ ಒಂದು ಮಾಡಿ ಅಂತ ಹೇಳ್ ಬಂದಿದ್ದೆ. ಆಕೆ ಅವತ್ತಿಂದ ಸ್ಟಾರ್ಟ್ ಮಾಡಿದಾಳೆ ಧ್ಯಾನನ. ಈಗ ಸ್ವಲ್ಪ ಅದು ಆ ಒಂದ್ ಸ್ವಲ್ಪ ಒಂದು ಏನಿದೆ ಅವನ ಕಾಯಿಲೆ ಅನ್ನೋದು ಈಗ ಡಿಟೆಕ್ಟ್ ಆಗ್ಲಿಕ್ಕೆ ಶುರುವಾಗಿದೆ. ಅಷ್ಟು ದಿನದಿಂದ ಅವ್ನಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ಈಗ ಅವರಲ್ಲಿ ಒಂದು ಚೇತರಿಕೆ ಬರಕ್ ಶುರುವಾಗಿದೆ. ಈಗ ನನ್ನ ಒಂದೊಂದೇ ಮಾತನ್ನ ಅಳವಡಿಸ್ಕೊಳ್ತಾ ಬರ್ತಾ ಇದೀನಿ. ಪಿರಮಿಡ್ ಹಾಕು, ಅವ್ನ್ ಎಲ್ಲಿದ್ದಾನೆ ಅಲ್ಲೇ ಕುತ್ಕೊಂಡ್ ಧ್ಯಾನ ಮಾಡು, ಈ ತರ ಮ್ಯಾಮ್. ಇನ್ನ ಅವನು ಹಾಸ್ಪಿಟ್ಲಿಂದ ಬಂದಿಲ್ಲ, ಬಟ್ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಬಟ್ ಧ್ಯಾನ ಒಂದಲ್ಲಿ ಹೇಳಿ ಎಲ್ಲಾರ್ಗು ಮಾಡ್ಸಿ ಬಂದಿದ್ದೆ. ಸೊ ಅವೆಲ್ಲ ನೆನ್ಪಾಯ್ತು ನನಗೆ. ತುಂಬಾ ಚೆನ್ನಾಗಿತ್ತು. ಒಂದು ಧ್ಯಾನ ಅನ್ನೋದಿದ್ರೆ ನಾವು ನಮ್ ಕೈಲಿ ಏನ್ ಸಾಧ್ಯ ಆಗತ್ತೆ, ಏನ್ ಕಲ್ತಿದೀವಿ ಅದನ್ನ ನಾವ್ ಇನ್ನೊಬ್ರಿಗೆ ಹೇಳಲೇಬೇಕಾಗತ್ತೆ ಮೇಡಮ್. ಆ ಸಿಚುವೇಶನ್ ನಮ್ಗೆ ಹಂಗ್ ಮಾಡಿಸ್ಬಿಡತ್ತೆ. ಯಾಕಂದ್ರೆ ಅದ್ ಬಿಡಕ್ಕೆ ಆಗಲ್ಲ, ಅದನ್ನ ಮಾಡ್ಲೇಬೇಕು ಅಂತ ಅನ್ಸತ್ತೆ. ಹ್ಮ್ ಅದ್ರ ಬೇರೆ ನಮ್ ಮನ್ಯಾಗಿನವ್ರು, ನಮ್ ತಾಯಿ ಅಂತ ಹೇಳಿ ನನಗ್ ಬಂದಾಗಂತೂ ಆಗತ್ತೆ. ಅಲ್ಲಿ ಡಾಕ್ಟರ್ ಏನೋ ಒಂದ್ ಹೇಳೋರು ನಮ್ಮ ಅಣ್ಣನ್ಗೆ, ಇವ್ರು ಈ ಮೆಡಿಸಿನ್ ಎಲ್ಲಾ ಅವರು ಬಾಡಿ ಎಲ್ಲಾ ಇದ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಪರವಾಗಿಲ್ಲ ಅಣ್ಣ, ಏನಾಗತ್ತೆ ಅದಾಗ್ಲಿ, ಅದ್ ಏನ್ ನಡೀತದೆ ಇರ್ಲಿ, ನಮ್ಮ ಪ್ರಯತ್ನ ನಾವ್ ಮಾಡೋಣ ಅಷ್ಟೇ. ಅದೇ ಅವ್ನ್ ನಮ್ಮ ಅಣ್ಣನ್ಗೆ ಒಬ್ಬನಿಗೆ ಕರ್ದು ಹೇಳ್ತಿದ್ರು ಡಾಕ್ಟರ್, ಮತ್ ಯಾರು ಬೇಡ ಅಂತಿದ್ರು ಅವ್ರು. ಅವ್ನ್ ನಮ್ಮಣ್ಣ ಹೊರಗ್ ಬಂದ ನಾವ್ ಏನ್ ಹೇಳಿದ್ರು ಅಂತ ಕೂಡ ಕೇಳ್ತಿರ್ಲಿಲ್ಲ. ಅವ್ನಾಗ್ಲೇ ಒಂದು ಶಕ್ತಿ ತಗೊಂಡ್ ಹೇಳ್ಲಿ ಅಂತ ಹೇಳಿ ಅವ್ನಿಗೆ ಹೇಳ್ದಾಗ, ನಥಿಂಗ್, ಏನು ವರಿ ಮಾಡ್ಕೋಬೇಡ,
ಆ ನನ್ ಅದೇನ್ ನಡೆಯುತ್ತೆ ಅಷ್ಟೇ. ನಾವು ಅದನ್ನೇ ಮಾಡ್ತಾ ಇದ್ದೀವಿ. 7 ಇಯರ್ಸ್ ಅಷ್ಟೇ ಮಗು. ಏನೋ ಒಂದ್ ಕಲ್ಸಕ್ ಬಂದಿದೆ ನಿಮ್ಗೆ, ಅಥವಾ ಅದು ಕರ್ಮ ಕಳ್ಕೊಳಕ್ ಬಂದಿದೆ. ಅದು ಟೈಮ್ ಎಷ್ಟ್ ತಗೊಂಡಿದ್ಯೋ ಏನೋ ಹೇಳ್ಲಿಕ್ ಆಗೋದಿಲ್ಲ. ದಯವಿಟ್ಟು ಅದ್ ಏನ್ ಕಾರಣ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಧ್ಯಾನ ಮಾಡ್ಲೇಬೇಕು ಅಷ್ಟೇ ಹೇಳಿದ್ದು ನಾನು. ಡಾಕ್ಟರ್ಸ್ ಗಳಿಂದ ಹ್ಮ್. ಭಗವಂತನ ಬಿಟ್ಟಿದ್ದಾರೆ ಅಂದ್ಮೇಲೆ ನೀವ್ ಈಗ ನಿಮ್ಮೊಳಗಿರೋ ಭಗವಂತನ ಎಚ್ಚರಿಸ್ಕೊಳ್ಳಿ, ಧ್ಯಾನ ಮಾಡಿ. ಎಷ್ಟೊಂದ್ ಜನ ವಿಡಿಯೋಸ್ ಗಳಲ್ಲಿ ಹೇಳ್ಕೊಂಡಿದ್ದಾರೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನ. ದಯವಿಟ್ಟು ಮಾಡಿ. ನಾನ್ ಅನುಭವದಿಂದ ಹೇಳ್ತಾ ಇದ್ದೀನಿ, ಮಾಡಿ ಅಂದ್ಮೇಲೆ ಶುರು ಮಾಡಿದ್ರು. ಈಗ ಒಂದು 10 ಡೇಸ್ ಇಂದ ಮಾಡ್ತಿದ್ದಾಳೆ. ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ, ನೋಡ್ಬೇಕು ಮ್ಯಾಮ್. ಲಾಸ್ಟ್ ರಿಸಲ್ಟ್ ಏನಂತ ಗೊತ್ತಿಲ್ಲ. ಓಕೆ. ಒಟ್ನಲ್ಲಿ ಅದು ಈಗ ಬಂದಿರೋದು ಒಂದು ಅವ್ರನ್ನ ಧ್ಯಾನಕ್ಕೆ ಕರ್ಕೊಂಬರಕ್ ಇರ್ಬೋದು, ಅಥವಾ ಇನ್ನ ಏನಾದ್ರೂ ಇರ್ಬೋದು ವಿಷಯ. ನಾನ್ ಹೇಳ್ತಾ ಇರೋದು ಅದೇ. ಯಾಕಂದ್ರೆ ಆ ಫ್ಯಾಮಿಲಿ ನಾನ್ ವೆಜ್ ಫ್ಯಾಮಿಲಿ, ಮತ್ತೆ ಧ್ಯಾನ ಇಲ್ದಿರೋ ಫ್ಯಾಮಿಲಿ. ಸೊ ಅವ್ರನ್ನ ಬರ್ಸ್ಬೇಕು ಅಂದ್ರೆ ಬಹಳ ಕಷ್ಟ ಇತ್ತು. ಈ ಎಷ್ಟು ಗಟ್ಟಿಯಾಗಿ ಹೌದು ಬಂದಿದೆ ಈ ಸಿಚುವೇಶನ್ ಅಂದ್ರೆ ನೆನ್ಸ್ಕೊಳಕ್ಕೆ ಒಂಥರ ಆಗತ್ತೆ. ಇಡೀ ಕುಟುಂಬ ಹಾಸ್ಪಿಟಲ್ ಅಲ್ಲಿ ಇದೆ. ರಿಯಲಿ ಮೇಡಮ್, ಮನೆಯಲ್ಲಿ ಒಬ್ಬರು ಧ್ಯಾನ ಕಲ್ತಿದ್ರೆ ಅಟ್ಲೀಸ್ಟ್ ಮಾತಿನಿಂದ ಶಕ್ತಿ ಆದ್ರೂ ಕೊಡ್ಬೋದು ಎಲ್ರಿಗೂ. ಇಲ್ಲ ಇದು ಹೀಗೆ ಹೀಗೆ ಅಂತ ಹೇಳಿ. ಒಬ್ರೊಬ್ರ ಮನೆಗೆ ಆ ನಾಲೆಜೇ ಇಲ್ಲ. ಇವ ನನಗೆ ಸ್ವಲ್ಪ ಎಲ್ಲೋ ನಾನ್ ಕಲ್ತಿದೀನಿ ಅಂತ ಹೇಳಿ ನನ್ಗೆ ಹೇಳಕ್ ಸಾಧ್ಯ. ನಮ್ ಮನೇಲಿ ಏನಾಯ್ತು ಅಂದ್ರೆ ಮೇಡಮ್, ನಮ್ ಫಾದರ್ಗೆ ಅಷ್ಟು ಧೈರ್ಯ ಇಲ್ಲ. ಆ ಸಿಚುವೇಶನ್ ಎಲ್ಲ ನೋಡೋದು, ಮನೆಗೆ ಹೋಗ್ತಿರ್ಲಿಲ್ಲ. ಆಸ್ಪತ್ರೆಯಿಂದ ಸೀದಾ 4-5 ದಿವಸ ಇಟ್ಟಿದ್ವಿ ಆಸ್ಪತ್ರೆನಲ್ಲಿ. ಬಟ್ ಅವ್ರು ಎಲ್ಲ ಚೆನ್ನಾಗಿ ಇದ್ಕೊಂಡೆ, ಜ್ವರ ಬಂತು ಅಂತ ಹೋಗಿ ಸೇರಿದ್ದಷ್ಟೇ. ಬಟ್ ಆಮೇಲೆ ಅವ್ರು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತ ಹೇಳಿ ಆಮೇಲೆ ಬಂತು. ಅದು ತೀರಾ ಎಂಡಿಂಗ್ ಅಲ್ಲಿ ಹೋಗ್ಬಿಟ್ಟಿತ್ತು. TB ಆಗಿತ್ತು ಅವ್ರಿಗೆ. ನಮ್ಗ್ ಗೊತ್ತೇ ಇಲ್ಲ. ನಮ್ಮಮ್ಮ ಎಷ್ಟು ಗಟ್ಟಿ ಅಂದ್ರೆ, ಹೇಳ್ತಾರಲ್ವಾ, ನಮ್ಮ ಶಕ್ತಿನೇ ನಮ್ಮನ್ನ ಕಾಪಾಡ್ತತೆ, ಇನ್ನರ್ ಶಕ್ತಿ ಅನ್ನೋದು ಎಲ್ಲ. ಅದು ಕೊನೆ ದಿವ್ಸದವರೆಗೂ ಅವರು ಎಲ್ಲಾ ಮನೇಲಿ ಪೂಜೆ ಅಂತೆ ಆದಂತೆ ಇದಂತೆ ಅದನ್ನೆಲ್ಲ ಮಾಡ್ಕೊಂಡು ಓಡಾಡಿದವರು. ಇಮ್ಮಿಡಿಯೇಟ್ ಜ್ವರ ಬಂತು. ಜ್ವರ ಬಂದ ತಕ್ಷಣ ಸೀದಾ ಆ ಲೆಕ್ಕದಲ್ಲಿ ಜಾಸ್ತಿ ಜ್ವರ ಬಂತು. ಆಸ್ಪತ್ರೆಗೆ ಹೋದ್ರು. ಒಂದ್ 4 ದಿವಸ ಇದ್ರು. 2 ದಿನ ಅವರು ಆ ಪೇನ್ ಅಂತ ಹೇಳಿದ್ರು ಅಷ್ಟೇ ಆಗ್ಲಿ. ಕೊನೆಗೆ ಆ ಶಕ್ತಿ ಅವ್ರದ್ದು ನಿಜವಾಗ್ಲು ಮೇಡಮ್. ಎಂತ ನಮ್ಮ ಮನೇಲಿ ಎಂತ ಕಷ್ಟನೇ ಬರ್ಲಿ ಏನೇ ಬರ್ಲಿ ಸ್ಟ್ರಾಂಗ್ ಅವರು. ಆ ಪರ್ಸನ್ ಸ್ಟ್ರಾಂಗ್. ಅದರಿಂದ ನಾವು ಕಲ್ತ್ವಿ. ಬಟ್ ಧ್ಯಾನ ಸಿಕ್ಮೇಲಂತೂ ನಮ್ ಫಾದರ್ ಅಂದ್ರೆ ನಮ್ ಮನೇಲಿ ಧೈರ್ಯ ನಿನ್ಗೆ ಒಂದೇ ಅಮ್ಮ, ನಿನ್ನ ಧೈರ್ಯದಿಂದ ನಾನ್ ಧೈರ್ಯ ತಗೊಳ್ತಾ ಇದ್ದೀನಿ ಅಂತಂದ್ರು. ಕೊನೆಗೆ ಅದನ್ನೇ ಹೇಳಿದ್ದು ಅವರು. ಎಲ್ಲ ಬಂದವ್ರ ರಿಲೇಟಿವ್ಸ್ ಮುಂದೆ ಅದೇ ಹೇಳ್ತಾರೆ, ಈ ನಮ್ಮ ಸವಿತಾನಿಂದನೇ ನಾನು ಇಷ್ಟು ನಾನು ಒಂದ್ ಲೆಕ್ಕದಲ್ಲಿ ಇದೀನಿ ಅಂತ ಹೇಳಿ. ಇದು ನನಗನ್ನ ನಿಜವಾಗ್ಲೂ ಪತ್ರಿಜಿಯವ್ರಿಗೆ ಸೇರ್ಬೇಕಾಗಿರೋದು. ಇಷ್ಟು ಧೈರ್ಯ, ಇಷ್ಟು ಒಂದು ಕಷ್ಟ ಏನೇ ಬಂದ್ರು ಎಕ್ಸೆಪ್ಟ್ ಮಾಡೋ ಅಂತ ಮನೋಭಾವನೆ ತಿಳಿಸ್ಕೊಟ್ಟಿದ್ದೆ ಅವ್ರು. ಇಲ್ಲ ನಮಗಾದ್ರೆ ಏನ್ ಗೊತ್ತಿತ್ತು, ನಾವ್ ಏನೋ ಒಂದ್ ನೋಡಿ ಅಲ್ಲೇ ಬಿದ್ದು ಹೋಗುವಂತ ಮೈಂಡ್ ಸೆಟ್ ಇರೋಳು ಅವಾಗೆಲ್ಲ. ಎಲ್ಲ ಅವರಿಗೆ ಕೃತಜ್ಞತೆ ಸೇರ್ಬೇಕು. ಅವಾಗ ನಿಜವಾಗ್ಲೂ ಅನಿಸ್ತು ನನಗೆ, ನೀವು ಕೊಟ್ಟಿರೋದು ನನಗಿದು. ಎಸ್ ಮ್ಯಾಮ್. ನೋಡಿ ಮಾಸ್ಟರ್ಸ್, ಧ್ಯಾನ ಒಂದಿದ್ರೆ ಏನೆಲ್ಲ ಬೇಡದೇ ಇರೋದನ್ನ ಬಿಡ್ತೀವಿ, ಬೇಕಾಗಿರೋದನ್ನ ಯಾವ ರೀತಿ ಅಳವಡಿಸ್ಕೊಳ್ತೀವಿ. ಮ್ಯಾಮ್ ನ ನೋಡಿ ತಿಳ್ಕೊಳ್ಬಹುದು. ಜ್ಞಾನ ಯಾವ ರೀತಿ ನಮ್ಮಲ್ಲಿ ಹೆಚ್ಚುತ್ತೆ ಅನ್ನೋದನ್ನ ತಿಳ್ಕೊಬಹುದು ಮಾಸ್ಟರ್ಸ್. ನಮ್ಮನ್ನ ಏನೇ ಸಿಚುವೇಶನ್ ಬಂದ್ರು ಯಾವ ರೀತಿ ಅದನ್ನೊಂದು ಆಪರ್ಚುನಿಟಿ ತರ ತಗೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಎಷ್ಟೆಲ್ಲ ಚೆನ್ನಾಗಿ ಹೇಳ್ತಾ ಬಂದ್ರು ಮಾಸ್ಟರ್ಸ್. ನಿಮ್ಮ ಅಭಿಪ್ರಾಯ, ನಿಮ್ಮ ಏನಾದ್ರೂ ಪ್ರಶ್ನೆ ಇದ್ರೆ, ನಿಮ್ಮ ಅನುಭವಗಳಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಒಬ್ಬೊಬ್ರನ್ನೇ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಮಾಸ್ಟರ್ಸ್, ಇನ್ನ ಟೈಮ್ ಇದೆ. ಇನ್ನ ಒಂದು 5 ಮಿನಿಟ್ಸ್ ಅಲ್ಲಿ ಮುಗಿಸೋಣ. ಏನಾದ್ರೂ ಇದ್ರೆ ಪ್ರಶ್ನೆ ಉತ್ತರಗಳು ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಏನು ಪ್ರಶ್ನೆ ಇಲ್ಲ ಅನ್ಸುತ್ತೆ ಮ್ಯಾಮ್. ಯಾಕಂದ್ರೆ ಆ ರೀತಿ ಅನುಭವ ಆ ರೀತಿ ಇರುತ್ತೆ. ಕೇಳಿಸ್ಕೊಂಡು ನಾವು ಇದೇ ತರ ಆಗ್ಬೇಕು ಅನ್ನೋ ಒಳಗಡೆ ಅವ್ರಿಗೆ ತುಡಿತ ಶುರು ಆಗಿರುತ್ತೆ. ಸೊ ಪ್ರಶ್ನೆ ಹುಟ್ಟೋದಿಲ್ಲ ಅಂತ ಎಸ್ ಅನ್ಕೊಳ್ತೀನಿ. ಮೇಡಮ್, ನೀವ್ ಹೇಳಿದ್ ಎಕ್ಸಾಕ್ಟ್ಲಿ ರೈಟ್ ಇದೆ. ನಾನು ಒಂದೊಂದು ಕ್ಲಾಸ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗೆ, ಯಪ್ಪ ಇವ್ರು ಹಿಂಗ್ ಹೇಳ್ಬಿಟ್ರಲ್ಲ, ಕ್ವಶನ್ ಕೇಳಕ್ಕೆ ಕ್ವಶನ್ ಇಲ್ಲ, ಎಲ್ಲ ಅವರೇ ಹೇಳ್ಬಿಟ್ರಲ್ಲ ಅನಿಸ್ತಾ ಇತ್ತು ನನಗೆ. ಕ್ವಶನ್ ನಮ್ಮೊಳಗಿರೋ ಕ್ವಶನ್ ಹೇಳಿದ್ರು, ಆನ್ಸರ್ ಮಾಡ್ಬಿಟ್ರೆ ಇನ್ನೇನ್ ಕೇಳಕ್ಕಿದೆ. ನಾನ್ ಪರಿವರ್ತನೆ ಆಗ್ಬೇಕಪ್ಪ, ಆ ಹಾದಿ ಹಿಡಿದ್ ಬಿಟ್ಟಿರ್ತಿದ್ದೆ ನಾನು ಆಲ್ರೆಡಿ. ಕ್ವಶನ್ಗೆ ಏನು ಇರ್ತಿರ್ಲಿಲ್ಲ ಅವತ್. ಕೆಲವೊಂದ್ ಟೈಮ್ ಆ ಲೆಕ್ಕದಲ್ಲಿ ಹೋಗ್ಬಿಡ್ತಿದ್ದೆ. ಎಕ್ಸಾಕ್ಟ್ಲಿ ಮ್ಯಾಮ್. ಅದೇ ರೀತಿ ಅವ್ರ ಪ್ರಶ್ನೆಗಳು ಒಳಗಡೆ ಇದ್ರುನು ಈ ತರ ಅನುಭವ ಹಂಚಿದಾಗ ಅವ್ರಿಗೆ ಉತ್ತರ ಸಿಕ್ಬಿಟ್ಟಿರತ್ತೆ. ಸೊ ಸಿಕ್ತಲ್ಲ ಬಿಡು ಅಂತ ಅನ್ಕೊಂಡ್ ಸುಮ್ನಾಗೋದು ಉಂಟು. ಒಂದ್ ನಿಮಿಷ, ಯಾರೋ ಚಾರ್ಟ್ ಹಾಕಿದ್ದಾರೆ, ನೋಡೋಣ. ಎಸ್, ಅದೇ ಧ್ಯಾನಕ್ಕೆ ಖುಷಿ ಇದೆ, ಸಂತೋಷ ಇದೆ ಈ ಒಂದು ವೇದಿಕೆ. ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.
PCSP ಗೆ ಬಂದು ನಿಮ್ಮ ಒಂದು ಸ್ವಂತ ಅನುಭವಗಳನ್ನ ಅದ್ಭುತವಾಗಿ ಹಂಚಿಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ಹಾಗೆ ಮಾಸ್ಟರ್ಸ್, ಈ ಒಂದು PCSPಲಿ 4 ಬಾರಿ ಈ ಒಂದು ಕಾರ್ಯಕ್ರಮ ಬರ್ತಾ ಇರತ್ತೆ. ಬೆಳಿಗ್ಗೆ 5ರಿಂದ 7 ಗಂಟೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ, ಮಂಡಲ ಧ್ಯಾನ ನಡೀತಾ ಇದೆ, ಕೊನೆಯ ಹಂತಕ್ಕೆ ಬರ್ತಾ ಇದೆ ಅದು. ನಂತರದಲ್ಲಿ ಮಕ್ಕಳಿಗೋಸ್ಕರ ಮಕ್ಕಳ ಶಿಬಿರ ಸಮ್ಮರ್ ಕ್ಯಾಂಪ್ ಅನ್ನೋದು ನಡೀತಾ ಇದೆ 12 ಗಂಟೆಯಿಂದ 1:30 ತನಕ. ಅದಾದ್ಮೇಲೆ ಮಧ್ಯಾಹ್ನ 3ರಿಂದ 4:30 ಧ್ಯಾನ ಸತ್ಸಂಗ ಕಾರ್ಯಕ್ರಮಗಳು. ರಾತ್ರಿ 9:30ಯಿಂದ 10:30 ಮಾರ್ಗದರ್ಶನ ಧ್ಯಾನ ಇರುತ್ತೆ. ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಜಾಯಿನ್ ಆಗಿ ಹೊಸಬರನ್ನ ಜಾಯಿನ್ ಮಾಡಿಸಿ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಈ ರೀತಿಯ ಒಂದು ಧ್ಯಾನಾನುಭವದ ವಿಡಿಯೋಗಳನ್ನ ಶೇರ್ ಮಾಡ್ತಾ ಬನ್ನಿ. ಇನ್ನ ಹೊಸಬರಿಗೆ ಅದರಿಂದ ಸ್ಫೂರ್ತಿ ಆಗತ್ತೆ, ಅವರು ಕೂಡ ಧ್ಯಾನವನ್ನ ಕಲ್ತ್ಕೊಳ್ತಾರೆ, ಇನ್ನೊಬ್ರಿಗೂ ಹಂಚ್ತಾರೆ. ಕಲಿಸ್ತಾ ಈ ಒಂದು ಧ್ಯಾನವನ್ನ ತಗೊಂಡೋಗೋಣ. ನಮ್ ಗುರುಗಳು ಯಾವ ರೀತಿ ಹೇಳ್ಕೊಟ್ಟಿದಾರೋ ಆ ತರ. ಥ್ಯಾಂಕ್ ಯು ಮ್ಯಾಮ್. ಮತ್ತೊಮ್ಮೆ ನಿಮಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಗೆ ಗ್ರಾಟಿಟ್ಯೂಡ್ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.